ಆತನ ಕೃತಿಗಳನ್ನು ವ್ಯಾಸಂಗ ಮಾಡಿದ ಹೊರತು ಭಾರತೀಯ ಸಂಸ್ಕೃತಿಯ ಸ್ವರೂಪವಾಗಲಿ ಭಾರತದ ಹೃದಯವಾಗಲಿ ಪೂರ್ಣವಾಗಿ ಪರಿಚಯವಾಗುವುದು ಸಾಧ್ಯವೇ ಇಲ್ಲ ಎನ್ನುವುದು ಬಹುತೇಕ ವಿದ್ವಾಂಸರ ಅಭಿಪ್ರಾಯ. ಹಾಗಾಗಿಯೇ ವಾಲ್ಮೀಕಿ ವ್ಯಾಸರ ತರುವಾಯ ಸಂಸ್ಕೃತ ಸಾಹಿತ್ಯದ ದೀರ್ಘ ಚರಿತ್ರೆಯಲ್ಲಿ ಸೂಚಿತವಾಗಬಹುದಾದ ಮತ್ತೊಂದು ದೊಡ್ಡ ಹೆಸರು ಕಾಳಿದಾಸನದು. ವಿಶ್ವ ಕವಿಗಳ ಸಾಲಿನಲ್ಲಿ ಗೌರವಿಸಲ್ಪಡುತ್ತಿರುವ ಕಾಳಿದಾಸನ ಕೃತಿಗಳು ಕಳೆದ 2-3 ಶತಮಾನಗಳಲ್ಲಿ ವಿಶ್ವದಾದ್ಯಂತ ಪ್ರಸಾರಗೊಂಡಿವೆ. ಅಲ್ಲೆಲ್ಲ ಆತನ ಕೃತಿಗಳ ಶ್ಲಾಘನೆ ನಡೆದಿದೆ. ಎಷ್ಟು ಮಟ್ಟಿಗೆಂದರೆ 2ನೇ ಮಹಾಯುದ್ಧದಲ್ಲಿ ಯುರೋಪ್ ತೊಡಗಿಕೊಂಡು ಎಲ್ಲೆಂದರಲ್ಲಿ ಬಾಂಬುಗಳ ಸುರಿಮಳೆಯಾಗುತ್ತಿದ್ದ ಭೀಕರ ಸಮಯದಲ್ಲೂ ಕೇಂಬ್ರಿಡ್ಜ್ ನಗರದ ಕಲೋಪಾಸಕರು ಸಾವಿನ ಸಂಭವದ ಆತಂಕವನ್ನು ಮನಸ್ಸಿಗೆ ತಂದುಕೊಳ್ಳದೆ ಕಾಳಿದಾಸನ ನಾಟಕವೊಂದರ ಅಭಿನಯದ ತಯಾರಿಯನ್ನು ಮಾಡಿಕೊಂಡು ಆ ನಾಟಕದ ಅಭಿನಯಕ್ಕೆ ಬೇಕಾದ ರಂಗಸಜ್ಜಿಕೆ ಮತ್ತು ಪಾತ್ರಗಳ ವೇಷಭೂಷಣಗಳ ಕುರಿತಾಗಿ ಸಲಹೆಯನ್ನು ಕೇಳುವುದಕ್ಕಾಗಿ ಕವಿ ರವೀಂದ್ರರ ಬಳಿಗೆ ಒಂದು ಪ್ರತಿನಿಧಿ ಮಂಡಳಿಯೊಂದನ್ನು ಕಳಿಸಿದ್ರಂತೆ. ಅಷ್ಟು ಮಟ್ಟಿಗೆ ಕಾಳಿದಾಸನ ಕೃತಿಗಳಲ್ಲಿ ಪಾಶ್ಚಾತ್ಯರು ಆದರಾಭಿಮಾನಗಳನ್ನು ತಳೆದಿದ್ದರು ಎಂದು ನಾವು ಹೇಳಬಹುದು. ಒಟ್ಟಿನಲ್ಲಿ ದೇಶ ಕಾಲಗಳ ಭಾಷೆಯ ಗಡಿಗಳನ್ನೆಲ್ಲ ಮೀರಿ ಜಗತ್ತಿನ ಎಲ್ಲ ಸಾಹಿತ್ಯ ಪ್ರೇಮಿಗಳ ಕಲಾರಸಿಕರ ಹೃದಯವನ್ನು ಸೂರೆಗೊಂಡವನು ಕಾಳಿದಾಸ. ಆತನ ಕೃತಿಗಳಲ್ಲೊಂದಾದ ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಹ ಪರೀಕ್ಷಾನ್ಯತರದ್ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಎಂಬ ಸಾರ್ವಕಾಲಿಕ ಸೂತ್ರವನ್ನು ನೀಡಿದ ಮಾಲವಿಕಾಗ್ನಿಮಿತ್ರ ನಾಟಕದ ಕುರಿತಾಗಿ ಕಳೆದ 4 ದಿನಗಳಿಂದ ಶತಾವಧಾನಿ ಗಣೇಶ್ ಅವರು ಸಂತಹ ಪರೀಕ್ಷಾನ್ಯತರದ್ಭಜಂತೆ ಎನ್ನುವ ರೀತಿಯಲ್ಲಿಯೇ ಅದರ ಪರಿಚಯವನ್ನು ನಮಗೆಲ್ಲರಿಗೂ ಮಾಡಿಕೊಡ್ತಾ ಬಂದಿದ್ದಾರೆ. ಈ ಉಪನ್ಯಾಸ ಸರಣಿಯನ್ನು ಪ್ರಾಯೋಜಿಸಿದ ಶ್ರೀಮತಿ ಮತ್ತು ಶ್ರೀ ಎಸ್.ಎನ್. ಕೃಷ್ಣಮೂರ್ತಿಯವರಿಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಕಳೆದ ಶುಕ್ರವಾರದಿಂದ ಪ್ರಾರಂಭವಾಗಿ 5 ದಿನಗಳ ಕಾಲ ಅಂದರೆ 5ನೇ ದಿನಕ್ಕೆ ಕಾಲಿಟ್ಟಿರುವ ಈ ಸರಣಿ ಇವತ್ತಿಗೆ ಮುಕ್ತಾಯಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹಾಗೂ ಉಪಸ್ಥಿತ ಎಲ್ಲ ಸಹೃದಯರ ಪರವಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಮಾಲವಿಕಾಗ್ನಿಮಿತ್ರದ 4ನೇ ಅಂಕದ ಮಧ್ಯದಲ್ಲಿ ನಾವಿದ್ದೀವಿ. ಇವತ್ತು 4-5 ಅಂಕಗಳಿಂದ ಇಡೀ ನಾಟಕದ ಪರಿಚಯ ನಮಗೆ ಸಿಗ್ತಾ ಇದೆ. ಮಾಲವಿಕೆ ಮತ್ತು ಬಕುಲಾವರಿಕೆಯರನ್ನು ಪಾತಾಳ ಗೃಹದಲ್ಲಿ ನಾಗಮುದ್ರಿಕಾವಲೋಕನ ಇಲ್ಲದೆ ವಿಮೋಚನೆ ಮಾಡಬಾರದು ಅಂತ ಮಾಧವಿಕೆ ಎನ್ನುವ ಅಲ್ಲಿರುವ ಅಧಿಕಾರಿಣಿಗೆ ತಿಳಿಸಿ ಧಾರಣಿ ಬಂಧನ ಮಾಡಿದಳು. ಆ ನಾಗಮುದ್ರಿಕೆಯನ್ನು ವಿದೂಷಕ ಸರ್ಪದಂಶನ ತಂತ್ರದಿಂದಾಗಿ ದೇವಿಯ ಮೂಲಕ ಉಪಾಯದಿಂದ ಕಸಿದು ಆ ಬಳಿಕ ಅವರಿಬ್ಬರನ್ನು ಬಿಡುಗಡೆ ಮಾಡಿದ್ದಾನೆ. ರಾಜಕಾರ್ಯದ ನೆವ ಹೇಳಿಕೊಂಡು ಅಗ್ನಿಮಿತ್ರ ಅತ್ತ ಕಡೆಗೆ ಬಂದಿದ್ದಾನೆ. ಇದೆಲ್ಲ ಉದ್ಯಾನದಲ್ಲಿ ಹೆಚ್ಚು ನಡೀತಾ ಇದೆ. ಮೊದಲನೇ 2ನೇ ಅಂಕಗಳು ಪೂರ್ಣವಾಗಿ ಅರಮನೆಯ ಒಳಗೆ ನಡೆದದ್ದು ಹೆಚ್ಚಾಗಿ. ಮೊದಲನೇ ಅಂಕದ ಆರಂಭದಲ್ಲಿ ಬರುವಂಥ ಮಿಶ್ರವಿಷ್ಕಂಭಕ ಬೀದಿಯಲ್ಲಿ ನಡೆಯುತ್ತದೆ, ಅರಮನೆಯ ಹೊರವಲಯದಲ್ಲಿ ನಡೆಯುತ್ತದೆ. ಮತ್ತು 2 ಪೂರ್ಣವಾಗಿ ಅಂತಃಪುರದೊಳಗಿರುವ ಒಂದು ಪ್ರೇಕ್ಷಾಗೃಹದಲ್ಲಿ ನಡೆಯುತ್ತದೆ. ಮೊದಲನೇ ಅಂಕದ ಮುಖ್ಯ ಭಾಗ ಪೂರ್ಣವಾಗಿ ನಡೆಯುವಂಥದ್ದು ಅರಮನೆಯ ಮುಖ್ಯ ಭಾಗದಲ್ಲಿ ಮಹಾರಾಜನ ವಿಶ್ರಾಂತಿ ಕಕ್ಷ ಅಥವಾ ಯಾವುದೊಂದು ಸಭಾಭವನ ಅಂತ ಯಾವುದನ್ನು ನಾವು ದಿವಾನ್ ಇ ಖಾಸ್ ಅಂತ ಉರ್ದು ಪರಿಭಾಷೆಯಲ್ಲಿ ಹೇಳ್ತೀವಲ್ಲ, ಆ ಒಂದು ಅರ್ಥದಲ್ಲಿ ನಡೆದದ್ದು. ರಾಜನ ಖಾಸಾ ದರ್ಬಾರ್ ಹಾಲ್ ಅಂತೀವಲ್ಲ, ಅದರೊಳಗೆ ನಡೆದದ್ದು. 3 ಮತ್ತು 4 ಅಂಕಗಳು ಮುಖ್ಯವಾಗಿ ನಡೆಯುವುದು ಉದ್ಯಾನದಲ್ಲಿಯೇ. ಬೇರೆ ಬೇರೆ ಕೆಲವೊಂದು ಅರಮನೆಯ ಒಳಭಾಗದ 1-2 ದೃಶ್ಯಗಳು ಬರುತ್ತವೆ ಪ್ರವೇಶಕದಲ್ಲಿ, ಮತ್ತೊಂದು ಸನ್ನಿವೇಶದಲ್ಲಿ. ಹೀಗೆ 5ನೇ ಅಂಕದ ಮುಖ್ಯ ಭಾಗ ಕೂಡ ನಡೆಯುವುದು ಉದ್ಯಾನದಲ್ಲಿಯೇ. ಅಂದರೆ ಕಾಳಿದಾಸ ಮಾಡುವವರಿಗೆ ಕೂಡ ಅನುಕೂಲವಾಗಿರಬೇಕು ಅನ್ನುವಂತೆ ತುಂಬ ಬೇರೆ 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 ದಿಕ್ಕಾಪಾಲಾಗುವ ಸನ್ನಿವೇಶಗಳನ್ನು ಕೊಟ್ಟಿಲ್ಲ. ಹಿಂದೆ ಭರತನ ಕಾಲದ ನಾಟ್ಯ ಭೂಮಿಗೆ ಇದೆಲ್ಲ ಸಮಸ್ಯೆ ಇರಲಿಲ್ಲ.
ಉದಾಹರಣೆಗೆ ಶೇಕ್ಸ್ಪಿಯರ್ನ ಆ್ಯಂಟನಿ ಆ್ಯಂಡ್ ಕ್ಲಿಯೋಪ್ಯಾಟ್ರಾದಲ್ಲಿ 45 ದೃಶ್ಯಗಳು ಬರ್ತವೆ. 5 ಅಂಕ, ಒಟ್ಟು 5 ಅಂಕದಲ್ಲಿ 45 ಸೀನ್ಸ್ ಅಂತೀವಲ್ಲ, ಆ್ಯಕ್ಟ್ ಆ್ಯಂಡ್ ಸೀನ್, 45 ದೃಶ್ಯಗಳಿವೆ. ಅದರೊಳಗೆ ಬೇಕಾದಂತೆ ದೇಶಗಳೇ ಬದಲಾಗುತ್ತವೆ. ಅಂದರೆ ಶೇಕ್ಸ್ಪಿಯರ್ನ ರಂಗಭೂಮಿಗೆ ಇವೆಲ್ಲ ಸಮಸ್ಯೆ ಇರಲಿಲ್ಲ. ಅವ್ರದ್ದು ನಮ್ಮ ಥರದ್ದೇನೆ ಯಾವುದನ್ನು ಎಪಿಕ್ ಥಿಯೇಟ್ರ್ ಅಂತ ವೆಸ್ಟರ್ನರ್ಸ್ ಕರೀತಾರೆ, ಆ ರೀತಿಯಾದದ್ದು ಸಾಂಕೇತಿಕವಾದಂಥ ಒಂದು ರಂಗಭೂಮಿ. ಆದರೆ ಅದನ್ನು ರಿಯಲಿಸ್ಟಿಕ್ಕಾಗಿ ವಾಸ್ತವಿಕವಾಗಿ ಮಾಡುವುದಕ್ಕೆ ಹೊರಟರೂ ಕೂಡ ತೊಂದರೆ ಆಗದಂಥ ಒಂದು ರಚನಾಕ್ರಮ. ಇದನ್ನು ಒಟ್ಟು 10-15 ದಿವಸದ ಚೌಕಟ್ಟಿನೊಳಗೆ ನಡೆಯುವ ಘಟನೆಗಳನ್ನು ಪೋಣಿಸಿ ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯೈಕ್ಯ ಎಲ್ಲವನ್ನೂ ತಂದು ರಸೈಕ್ಯಕ್ಕೆ ಒಡಮಾಡಿದ್ದಾನೆ ಕವಿ. ಅದನ್ನು ಮೆಚ್ಚಬೇಕಾದದ್ದು. ಈ ಒಂದು ಘಟನೆ 4ನೇ ಅಂಕದಲ್ಲಿ ನಡೆಯುವಂಥದ್ದು ಪ್ರಮದವನದ ಇನ್ನೊಂದು ಭಾಗ. 3ನೇ ಅಂಕ ನಡೆದದ್ದು ಹೆಚ್ಚಾಗಿ ಪ್ರಮದವನದ ಅಶೋಕ ವೃಕ್ಷದ ಆಸುಪಾಸಿನಲ್ಲಿ, ಅಶೋಕ ಉದ್ಯಾನ ಅಲ್ಲಿ. 4ನೇ ಅಂಕ ನಡೀತಕ್ಕಂಥದ್ದು ಅದಕ್ಕೆ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ದೋಲಾ ಮಂದಿರ, ಉಯ್ಯಾಲೆಯ ಮಂದಿರ. ಮಂದಿರ ಅಂದರೆ ತುಂಬ ದೊಡ್ಡ ಭವನ ಅಂತಲ್ಲ, ಒಂದಿಷ್ಟು ಅಲಂಕಾರದ ಪೌಳಿ ಗೋಡೆ ತರಹ ಇರುತ್ತದೆ. ಅಲ್ಲಲ್ಲಿ ಉಯ್ಯಾಲೆಗಳು ಸುಂದರವಾಗಿರ್ತವೆ, ಲತಾ ಮಂಟಪಗಳು ಇರ್ತವೆ. ಅಲ್ಲಿ ಕೆಲವು ಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಆ ಚಿತ್ರಗಳಲ್ಲಿ ಅರಮನೆಯ ಪರಿಜನರೊಡನೆ ದೇವಿ, ರಾಣಿ ಮೊದಲಾದವರೆಲ್ಲ ಕುಳಿತಿರುವಂಥದ್ದು, ಬೇರೆ ಬೇರೆ ಭಂಗಿಗಳಲ್ಲಿ ನಿಂತಿರುವಂಥದ್ದು, ಇದೆಲ್ಲ ಉಂಟು. ಅದು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾಕೆಂದರೆ ಇವನ್ನೆಲ್ಲವನ್ನು ಕವಿ ತನ್ನ ಮಾತುಗಳ ಮೂಲಕವೇ ಸೂಚನೆ ಮಾಡ್ತಾನೆ. ಅಲ್ಲಿ ಮಾಲವಿಕೆ ಮತ್ತು ಬಕಳಾವಳಿಕೆ ಕಾದಿದ್ದಾರೆ. ರಾಜ ಬರ್ತಾನೆ ಎನ್ನುವ ಸೂಚನೆಯನ್ನು ವಿದೂಷಕ ಅವರಿಗೆ ಕೊಟ್ಟಿದ್ದಾನೆ. ಅವನೇ ಬಂಧ ವಿಮೋಕ್ಷ ಮಾಡಿಸಿದ್ದಲ್ವ. ಆಗ ಇವಳಿಗೆ ಚಿಂತೆ, ರಾಜ ಇನ್ನೂ ಬರಲಿಲ್ಲ ಅಂತ. ರಾಜನಿಗೂ ಕೂಡ ಅದೇ ರೀತಿಯಾದಂಥ ಒಂದು ಉತ್ಕಂಠೆ, ಇವಳನ್ನು ಕಾಣಬೇಕು ಅಂತ. ರಾಜಕಾರ್ಯದ ನೆವ ಹೇಳಿ ಬಂದಿದ್ದಾನೆ. ಹರ್ಷ ವಿಷಾದಾಭ್ಯಾಮ್ ಅತ್ರ ಭವತ್ಯಾಹ ಪ್ರೀತೋಸ್ಮಿ ಸೂರ್ಯೋದಯೇ ಭವತಿ ಯಾ ಸೂರ್ಯಾಸ್ತಮಯೇ ಚ ಪುಂಡರೀಕಸ್ಯ ವದನೇನ ಸುವದನಾಯಾಸ್ತೆ ಸಮವಸ್ಥೆ ಕ್ಷಣಾದೂಡೆ ಅಂತ. ಬೆಳೆದವರೆಗೆ ಸೂರ್ಯೋದಯದಲ್ಲಿ ಹರ್ಷ, ಸೂರ್ಯ ಅಸ್ತಮವಾಗುವಾಗ ದುಃಖ. ಆ ರೀತಿಯಾಗಿ ಇವರಿಬ್ಬರಿಂದ ಅಂದರೆ ಮಾಲವಿಕೆಯಿಂದಾಗಿ ಅಗ್ನಿಮಿತ್ರನಿಗೆ ಮತ್ತು ಅಗ್ನಿಮಿತ್ರನಿಂದಾಗಿ ಮಾಲವಿಕೆಗೆ ಒಂದು ರೀತಿ ಕಂಡಾಗ ಸಂತೋಷ, ಕಾಣದಿದ್ದಾಗ ದುಃಖ, ಈ ರೀತಿಯಾದ ಸಂದರ್ಭ ಉಂಟು. ಇಲ್ಲಿ ಬಕುಳಾವಳಿಕೆ ನನ್ನ ವೇಷ ಚಿತ್ರಗತಃ ಭರ್ತಾ ಅಂತ. ಪೇಂಟಿಂಗ್ನಲ್ಲಿ ರಾಜನನ್ನು ನೋಡ್ತಾಳೆ. ಆ ದೋಲಾ ಮಂದಿರದಲ್ಲಿ ಅವಳು ಕಾದಿರ್ತಾಳಲ್ಲ, ತನ್ನ ಸಖಿ ಮಾಲವಿಕೆಯ ಜೊತೆಗೆ ತೋರಿಸ್ತಾಳೆ. ಆಗ ಇವಳು ಮಾಲವಿಕೆ ಸಖಿ ತದಾ ಸಂಭ್ರಮದೃಷ್ಟೇ ಭರ್ತೃರೂಪೇ ಯಥಾ ನ ವಿತೃಷ್ಣಾಸಿಮಿ ತಥಾ ಅದ್ಯಾಪಿ ಮಯಾ ಭಾವಿತಃ ಅವಿತೃಷ್ಣದರ್ಶನೋ ಭರ್ತ. ಅವಳು ತನ್ನ ಗೋಳನ್ನು ತೋಡ್ಕೋತಾ ಇದ್ದಾಳೆ. ಎಷ್ಟು ಉತ್ಕಂಠೆಯಿಂದ ನಾನು ನೋಡಿದೆ, ಈಗಲೂ ನನ್ನ ಬಯಕೆ ತೀರಿಲ್ಲ, ಮತ್ತೆ ಮತ್ತೆ ನೋಡಬೇಕು ಅಂತ ಇದೆ ರಾಜನನ್ನು ಅಂತ. ಯಾಕೆಂದರೆ ಈ ನಾಟಕದಲ್ಲಿ ಅಗ್ನಿಮಿತ್ರನಿಗೆ ತುಂಬ ವಯಸ್ಸಾಗಿದೆ, ಮಾಲವಿಕೆ ಚಿಕ್ಕ ಹುಡುಗಿ, ಅಂತರ ಇಂಥದ್ದು ಅನ್ನೋ ದೊಡ್ಡ ದೊಡ್ಡ ಪ್ರಶ್ನೆಗಳು ಬಂದಿವೆ. ಅವರಿಗೇ ಇಲ್ಲ ಯೋಚನೆ, ನಿಮಗೆ ಯಾಕೆ ಅಂತ ನಾವು ಕೇಳಬೇಕು ವಿಮರ್ಶಕರಿಗೆ. ಹಾಗಾಗಿ ಮಾಲವಿಕೆಗೆ ಅಗ್ನಿಮಿತ್ರನ ನೋಡಿದಷ್ಟು ತೃಪ್ತಿ ಇಲ್ಲ ಅಂದರೆ ಅಲ್ಲಿಗೆ ಮುಗಿಯಿತು. ಪ್ರಿಯೇಶ ಸೌಭಾಗ್ಯ ಫಲಾಹಿ ಚಾರುತ ಅಂತನ್ನುವಂಥದ್ದು. ವಿದೂಷಕ ಶ್ರುತಂ ಭವತ ರಾಜನಿಗೆ ಹೇಳ್ತಾ ಇದ್ದೇನೆ, ನೋಡು ಕೇಳಿಸ್ಕೊಂಡ್ಯಾ, ತತ್ರ ಭವತಿ ಚಿತ್ರೇ ಯಥಾ ದೃಷ್ಟ ನ ತಥಾ ದೃಷ್ಟ ಭವಾನ್ ಇತಿ ಮಂತ್ರ ಇತಿ ಮುಧಾ ಇದಾನಿ ಮಂಜೂಷೇವ ರತ್ನಭಾಂಡಂ ಯೌವನ ಗರ್ಭಂ ವಹಸಿ. ನೀನು ಚಿತ್ರದಲ್ಲಿ ಕಂಡಂತೆ ಕಾಣಿಸ್ತಾ ಇಲ್ಲ ಎದುರಿಗೆ ಅಂತ ಅವಳು ಕಳವಳಗೊಳ್ತಾ ಇದ್ದಾಳೆ ಅಂತೆಲ್ಲ ಹೇಳ್ತಾ ಇರುವಂಥ ಮಾತುಗಳಿಂದ ವಿನೋದ ಮಾಡ್ತಾ ಇದ್ದಾನೆ. ನೀನು ಸುಮ್ಮನೆ ರತ್ನದ ಪೆಟ್ಟಿಗೆ, ರತ್ನಾಭರಣಗಳ ಪೆಟ್ಟಿಗೆ ತನ್ನ ಒಡಲಿನಲ್ಲಿ ರತ್ನಗಳಿರುವಂತೆ ಜಂಬ ಹೊತ್ತಂತೆ ನೀನು ಸುಮ್ಮನೆ ನಿನ್ನ ರೂಪಗರ್ವವನ್ನು ಹೊಂದುತ್ತಾ ಇದೆಯಾ, ಅರೆ ಮಾಲವಿಕೆಗೆ ಅದನ್ನು ತೋರಿಸ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನ್ನು ಬೇಕು ಅಂತ ವಿನೋದವಾಗಿ ತಿವಿತಾನೆ. ರಾಜ ಹೇಳ್ತಾನೆ, ಸಖೆ ಕುತೂಹಲವಾನಪಿ ನಿಸರ್ಗ ಶಾಲೀನಃ ಸ್ತ್ರೀಜನಃ. ಎಷ್ಟು ಅವಳನ್ನು ನೋಡಬೇಕು ಅಂತ ಕುತೂಹಲ ಇದ್ದರೂ ಹೆಂಗಸರು ಸಹಜವಾಗಿ ಜಾಣರು. ಇದು 3ನೇ ಬಾರಿ ಕಾಳಿದಾಸ ಹೇಳ್ತಾ ಇರೋದು, ಈ ನಾಟಕದಲ್ಲಿ 2ನೇ ಬಾರಿ. ಕಾರ್ತ್ಸ್ನೇನ ನಿರ್ವರ್ಣಯಿತುಂಚ ರೂಪಂ ಇಚ್ಛಂತಿ ತತ್ಪೂರ್ವ ಸಮಾಗಮಾನಾಂ ನಚ ಪ್ರಿಯೇ ಶ್ವಾಯತಲೋಚನಾನಾಂ ಸಮಗ್ರ ವೃತ್ತೀನಿ ವಿಲೋಚನಾನಿ. ಪ್ರಿಯರು ಬಂದಾಗ ಪೂರ್ಣವಾಗಿ ನೋಡಬೇಕು ಅಂತ ಅಂದುಕೊಂಡರೂ ಕೂಡ ಹಿಂದು ಮುಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮನ್ನು ಅವರು ನಡೆಸ್ಕೊಂಡ ಬಗ್ಗೆ ಇವನ್ನೆಲ್ಲ ನೋಡ್ತಾರೆ. ತತ್ಪೂರ್ವ ಸಮಾಗಮಾನಾಂ ಇಚ್ಛಂತಿ. ಮತ್ತು ಹಳೆಯ ನೆನಪುಗಳನ್ನೆಲ್ಲ ಇಟ್ಟುಕೊಂಡು ಅದೆಲ್ಲ ಸರಿಯಾಗಿ ಒಪ್ಪವಾಗಿ ಮೂಡಬರಬೇಕು ಅಂದ್ಕೋತಾರೆ. ಹಾಗಾಗಿ ಈ ಹೆಂಗಸರು
ಪ್ರಿಯಜನರನ್ನು ಕಂಡಾಗಲೂ ತಮ್ಮ ಕಣ್ಣುಗಳನ್ನು ಪೂರ್ಣವಾಗಿ ಆ ವರ್ತಮಾನದಲ್ಲಿ ಇಡೋಲ್ಲ, ಭೂತ ಭವಿಷ್ಯತ್ತುಗಳಲ್ಲಿ ಹಾಯಿಬಿಡ್ತಾರೆ ಅಂತಾನೆ. ತುಂಬ ಒಳ್ಳೆಯ ಅಬ್ಸರ್ವೇಷನ್. ಅಂದರೆ ನಿರೀಕ್ಷೆ ಹೆಚ್ಚಾದಾಗ ಅದು ಅನುಭವದಲ್ಲಿ ಪೂರ್ಣವಾಗಿ ಪರ್ಯವಸಾನವಾಗೋಲ್ಲ. ಭೂತಕಾಲದಲ್ಲಿ ವ್ಯಗ್ರವಾಗುತ್ತದೆ, ಭವಿಷ್ಯತ್ತಿನಲ್ಲಿ ಕಾತರವಾಗಿಬಿಡುತ್ತದೆ. ಮಾನವ ಸ್ವಭಾವ ಹೀಗೆ. ಹೆಣ್ಣು ಗಂಡು ಅನ್ನೋ ಭೇದಕ್ಕಿಂತ ಇಲ್ಲಿ ಮಾನವ ಸ್ವಭಾವ ಅಂತ ನೋಡಬಹುದು. ನಮಗೆ ಯಾವುದೇ ಒಂದು ಸಂದರ್ಭ ಕಂಡಾಗಲೂ ಒಳ್ಳೆಯದಾಯಿತು ಅಂದರೆ ಅಯ್ಯೋ ನಮಗೆ ಎಷ್ಟೋ ಕಾಲದಿಂದ ಒಳ್ಳೆಯದಾಗಿರಲಿಲ್ವೇ ಅಂತ ಗೋಳಾಡ್ತಾ ಒಳ್ಳೆಯದಾಗಿದ್ದರ ಕ್ಷಣವನ್ನು ಮರೀತಕ್ಕಂಥದ್ದು. ಅಥವಾ ಒಳ್ಳೆಯದೊಂದು ಆಯಿತು ಅಂದರೆ ಮುಂದೆ ಇದು ಉಳಿಯುತ್ತೋ ಇಲ್ಲವೋ ಅನ್ನುವ ಚಿಂತೆಯನ್ನು ವ್ಯಕ್ತಪಡಿಸ್ತಾ ಅದನ್ನು ಆಗಲೇ ಹಾಳು ಮಾಡಿಕೊಳ್ಳುವುದು. ಹೀಗೆ ನೋಡಿದಾಗ ವರ್ತಮಾನದಲ್ಲಿ ಪೂರ್ಣವಾಗಿ ಮನಸ್ಸು ಇಡದೇ ಇರೋದರಿಂದ ಆಗುವಂಥದ್ದು. ರಾಜನ ಬಾಯಿಂದ ಉದಾತ್ತ ಗಂಭೀರವಾದ ಮಾತು ಬಂದಿದೆ. ಅದು ಸಂದರ್ಭಕ್ಕೆ ಹೆಣ್ಣು ಅಂತ ಆದರೂ ಸ್ವಭಾವ ಮಾನವ ಮಾತ್ರದ್ದು ಮಾತ್ರ. ಆಮೇಲೆ ಮಾಲವಿಕೆ ಹೇಳ್ತಾಳೆ, ನೋಡು ಈ ಚಿತ್ರದಲ್ಲಿ ರಾಜನ ಪಾರ್ಶ್ವದಲ್ಲಿ ಅವಳು ಇದ್ದಾಳೆ. ಭರ್ತ್ರಾಮೇ ಸ್ನಿಗ್ಧಯಾ ದೃಷ್ಟಿಯ ನಿಧ್ಯಾಯತೆ. ಅವಳನ್ನೇ ಎವೇಕದೆ ಪ್ರೀತಿಯ ಕಣ್ಣುಗಳಿಂದ ರಾಜ ನೋಡ್ತಾ ಇದ್ದಾನೆ ಅಂತ. ಬಕಲಾವಳಿಕೆ ಹೇಳ್ತಾಳೆ, ನನ್ನ ವಿಯಂ ಪಾರ್ಶ್ವಗತ ಇರಾವತಿ. ಇವಳು ಇರಾವತಿ ಅಂತ ಹೇಳ್ಬಿಟ್ಟು ಬಕಲಾವಳಿಕೆ ಗುರುತಿಸ್ತಾಳೆ. ಅದರಿಂದ ಗೊತ್ತಾಗುತ್ತೆ ಮಾಲವಿಕೆ ಇರಾವತಿಯನ್ನು ನೋಡೇ ಇಲ್ಲ. ಧಾರಣಿ ಮತ್ತು ಇರಾವತಿಯರು ರಾಣಿಯರೇ ಆದರೂ ಒಬ್ಬರ ಅಂತಃಪುರಕ್ಕೆ ಇನ್ನೊಬ್ಬರ ಪರಿಜನರು ಅಷ್ಟಾಗಿ ಹೋಗ್ತಾ ಇರೋದಿಲ್ಲ. ಇವೆಲ್ಲ ಅರಮನೆಯ ಬಿಗುಮಾನಗಳು, ರೀತಿ ನೀತಿ ರಿವಾಜುಗಳ ವಿಚಿತ್ರ ಕ್ರಮಗಳು. ಆಂಧ್ರದ ಮಹಾಕವಿ ನಂದಿತಿಮ್ಮನ ಅಥವಾ ಮುಕ್ಕುತಿಮ್ಮನ ಪಾರಿಜಾತಾಪಹರಣ ಕಾವ್ಯದಲ್ಲಿ ಮೊದಲಿಗೆ ಬರುವಂಥದ್ದು ರುಕ್ಮಿಣಿ ಸತ್ಯಭಾಮೆಯರ ಅಂತಃಪುರದ ದಾಸಿಯರು ಜಗಳ ಆಡಿಕೊಳ್ಳೋದ್ರ ಮೂಲಕವಾಗಿ. ಅಂದರೆ ಅವರ ದಾಸಿಯನ್ನು ಕಂಡ್ರೆ ಇವ್ರಿಗಾಗೋಲ್ಲ, ಇವರ ದಾಸಿಯರನ್ನು ಕಂಡ್ರೆ ಅವ್ರಿಗಾಗೋದಿಲ್ಲ, ಹೀಗಿರುವಂಥದ್ದು. ಇಲ್ಲಿ ಆ ರೀತಿಯಲ್ಲಿ ಅಂಥ ಕೊಳ್ಳುವಿಕೆಯ ವ್ಯವಹಾರ ಇಲ್ಲವಲ್ಲ, ಅದು ಸೂಚಿತವಾಗುತ್ತದೆ. ಮತ್ತು ಮಾಲವಿಕೆ ತನ್ನ ನೃತ್ಯ, ಸಂಗೀತಕ ಇತ್ಯಾದಿಗಳಲ್ಲಿ ತೊಡಗಿದ್ದಾಳೆ ಅನ್ನುವುದು ಕೂಡ ನಮಗೆ ಸ್ಫುರಿತವಾಗುತ್ತದೆ. ಇವಳು ಮತ್ತೆ ಬೇರೆ ಯಾವುದನ್ನೂ ಅಂಟಿಸಿಕೊಳ್ಳದೆ ಪಾಪ ತನ್ನ ಬದುಕು, ತನ್ನ ಸಂಕಟ, ತನ್ನ ಅಣ್ಣ ಏನಾದನೋ, ತನ್ನನ್ನು ಕಾಪಾಡೋದಕ್ಕೆ ಬಂದ ಮಹಾಮಂತ್ರಿ ಸುಮತಿ ಸತ್ತ, ಅವನ ಸಹೋದರಿ ಅವಳು ಕೌಶಿಕಿ ಈಗ ಸನ್ಯಾಸಿನಿಯಾಗಿದ್ದಾಳೆ, ಈ ಸಂಕಟ ಚಿಂತೆಯಲ್ಲಿ ಅವಳಿದ್ದಾಳೆ. ಬಕುಲಾವಳಿಕೆ ಸ್ವಲ್ಪ ವಿನೋದ ಮಾಡೋಣ ಅಂತಂದುಕೊಂಡು ಚಿತ್ರಗತಂ ಭರ್ತಾರಂ ಪರಮಾರ್ಥತಃ ಸಂಕಲ್ಪ್ಯ ಅಸೂಯತಿ. ಇವಳು ನೋಡಿ ಬೇಜಾರು ಮಾಡ್ಕೋತಾ ಇದ್ದಾಳೆ, ಇರಾವತಿ ಮೇಲೆ ಎಷ್ಟು ಮೋಹ ರಾಜನಿಗೆ ಅಂತ. ಕ್ರೀಡಿಶ್ಯಾಮಿ ತಾವದೇತೆಯ, ಅವಳನ್ನು ಸ್ವಲ್ಪ ವಿನೋದ ಮಾಡ್ತೀನಿ ಅಂತ ಭರ್ತೃವಲ್ಲಭೈಷ, ಇರಾವತಿ ರಾಜನಿಗೆ ಪರಮಪ್ರಿಯಳಾದಂಥ ರಾಣಿ ಅಂತ ಹೇಳ್ತಾಳೆ ಮಾಲವಿಕೆ. ತದ ಕಿಮಿದಾನೀಂ ಆತ್ಮಾನಂ ಆಯಾಸಯಿಷ್ಯಾಮಿ. ಹಾಗಿದ್ರೆ ನಾನ್ಯಾಕೆ ಅವನಿಗೆ ಕಷ್ಟಪಡೋದು ಅಂತ ಮುಖವನ್ನು ತಿರುಗಿಸ್ಕೋತಾಳೆ. ಆಗ ರಾಜ ದೂರದಲ್ಲಿ ನಿಂತು ಇದನ್ನೆಲ್ಲ ಗಮನಿಸ್ತಾ ಮೈತ್ರಿ ಹಿಂಗೆ ಹೇಳ್ತಾ ಇದ್ದಾನೆ, ನೋಡು ಇವಳು ಹೇಗೆ ಮುಖ ತಿರುಗಿಸ್ಕೊಂಡ್ಲು. ಭ್ರೂಭಂಗ ಭಿನ್ನ ತಿಲಕಂ ಸ್ಫುರಿತಾಧರೋಷ್ಟಂ ಸಾಸೂಯ ಮಾನನ ಮಿತಃ ಪರಿವರ್ತಯಂತ್ಯಾಹ ಕಾಂತಾಪರಾಧ ಕುಪಿತೇಶ್ವನಯ ವಿನೇತು ಸಂದರ್ಶಿತೇವ ಲಲಿತಾಭಿನಯಸ್ಯ ಶಿಕ್ಷಾ. ಹುಬ್ಬು ಗಂಟು ಹಾಕ್ಕೊಂಡಿದ್ದಾಳೆ. ಹುಬ್ಬು ಗಂಟಿಕ್ಕಿದ್ದಾಗ ಹಣೆ ನೆರಿಗೆಯಾಗಿ, ಆ ನೆರಿಗೆಯ ಕಾರಣವಾಗಿ ತಿಲಕ ಅಸ್ತವ್ಯಸ್ತವಾಗುತ್ತದೆ. ಸ್ಟಿಕ್ಕರ್ ಥರ ಅಂಟಿಸ್ಕೊಂಡಿದ್ರೆ ಉದುರೇ ಹೋಗ್ಬಿಡುತ್ತೆ. ಹಾಗಾಗಿ ಭಿನ್ನ ತಿಲಕಂ ಅನ್ನೋದಕ್ಕೆ ತಿಲಕ ಉದುರಿದೆ ಅಥವಾ ವಿಕೃತಿಗೊಂಡಿದೆ. ಮತ್ತು ತುಟಿ ಕೋಪದಿಂದ ಅದರ್ತಾ ಇದೆ. ಆಮೇಲೆ ಮುಖ ತಿರುವಲ್ಪಟ್ಟಿದೆ, ಕಣ್ಣುಗಳಲ್ಲಿ ಕೆರಳಿಕೆ ಉಂಟು. ಇದನ್ನು ನೋಡಿದಾಗ ಇವಳ ನಾಟ್ಯಾಚಾರ್ಯ ಗಣದಾಸ ಈಕೆಗೆ ಖಂಡಿತ ನಾಯಿಕೆಯ ಅಭಿನಯವನ್ನು ಹೇಳಿಕೊಟ್ಟಿದ್ದಾನ, ಅದನ್ನು ಇವಳು ಮಾಡ್ತಾ ಇದ್ದಾಳ ಅನ್ನುವಂತೆ ಕಾಣುತ್ತದೆ ಅಂತ. ಲಲಿತಾಭಿನಯಸ್ಯ ಶಿಕ್ಷಾ ಸಂದರ್ಶಿತಾ ಇವ ಅಂತ ಹೇಳ್ಬಿಟ್ಟು ಅಂತಾನೆ. ಅಂದರೆ ಮಾಲವಿಕೆ ಹೇಗಿದ್ದರೂ ಏನು ಮಾಡಿದ್ರೂ ಚೆನ್ನ ಅನ್ನುವಂತೆ. ಅವಳು ಮಾಡಿದ್ದೆಲ್ಲ ನರ್ತನವಾಗಿ ತೋರ್ತಾ ಇದೆ ಎನ್ನುವುದು ಕವಿಯ ಉದ್ದೇಶ. ಮಾಲವಿಕೆಯನ್ನು ಅವನು ಪ್ರತಿಯೊಂದು ಫ್ರೇಮ್ನಲ್ಲೂ ತುಂಬ ಚೆನ್ನಾಗಿ ತಂದಿದ್ದಾನೆ. ಕೆಲವರು ಕೃತಿಕಾರರು ತಮ್ಮ ಕಥಾ ನಾಯಕ ನಾಯಕಿಯರ ವ್ಯಕ್ತಿತ್ವವನ್ನು ಯಾವ ರೀತಿ ಪ್ರಸ್ಫುಟೀಕರಿಸಿರ್ತಾರೆ ಅಂತಂದರೆ ಪ್ರತಿಯೊಂದು ಚೌಕಟ್ಟಿನಲ್ಲೂ ಆಗಿರ್ತಾರೆ. ಚಲನಚಿತ್ರಗಳಲ್ಲಿ ಅದೇ ತರಹ. ಉದಾಹರಣೆಗೆ ನಮಗೆ ಗೊತ್ತಿರುವಂತೆ ಕ್ಲಿಯೋಪ್ಯಾಟ್ರಾ ಅನ್ನುವ ಬಹಳ ಪ್ರಸಿದ್ಧವಾದ ಮೆಟ್ರೋ ಗೋಲ್ಡ್ವಿನ್ ಮೇಯರ್ ಅವರ ಒಂದು ಪ್ರೊಡಕ್ಷನ್ ಬಂತು. ಅದರೊಳಗೆ ಕ್ಲಿಯೋಪ್ಯಾಟ್ರಾಳ ಒಂದು ಪಾತ್ರವನ್ನು ಮಾಡಿದ್ದು ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅಂತ ಹೆಸರಾದ ಎಲಿಜಬೆತ್ ಟೇಲರ್. ಅವಳು ತನ್ನ ಅಭಿನಯ ಕಾಲದಲ್ಲಿ ತನ್ನ ಫ್ರೇಮನ್ನು ಸೆರೆ ಹಿಡಿಯೋದಕ್ಕೆ ಅಂತ ಒಂದು ಸ್ಪೆಷಲ್ ಲೆನ್ಸನ್ನು ಮಾಡಿಸ್ಕೊಂಡಿದ್ಲು. ಆ ಕ್ಯಾಮ್ರಾಮೆನ್ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ, ಜಾಪನೀಸ್ ಕ್ಯಾಮ್ರಾಮೆನ್. ಅವನು ಲೋಕೋತ್ತರವಾದ ಪ್ರಸಿದ್ಧಿಯನ್ನು ಪಡೆದ. ಆತನ ಜನ್ಮದಿವಸವನ್ನೋ ಅಥವಾ ಮರಣ ದಿವಸವನ್ನೋ ಜ್ಞಾಪಕ ಇಟ್ಟುಕೊಂಡು ಅದನ್ನು ವರ್ಲ್ಡ್ ಕ್ಯಾಮ್ರಾಮೆನ್ಸ್ ಡೇ ಅಂತಲೇ ಮಾಡ್ತಾರೆ. ಆ ಕ್ಯಾಮ್ರಾಮೆನ್ನು ಸ್ಪೆಷಲ್ ಆದ ಲೆನ್ಸನ್ನು ತಯಾರು ಮಾಡಿಕೊಟ್ಟಿದ್ದ. ಆ ಲೆನ್ಸನ್ನು ಇವಳಿಗಾಗಿ ತಯಾರು ಮಾಡಿಕೊಟ್ಟಿದ್ದಂತೆ.
ಅಂದರೆ ನೀನು ಯಾವುದೇ ನಿನ್ನ ಶಾರ್ಟ್ಸನ್ನು ಈ ಲೆನ್ಸ್ ಮೂಲಕ ತೆಗೆಸ್ಕೋ, ನೀನು ಅತ್ಯಂತ ಸುಂದರವಾಗಿ ಯಾವುದೇ ಫ್ರೇಮ್ನಲ್ಲೂ ಕಾಣಿಸ್ತೀಯಾ ಅಂತ ಹೇಳಿಬಿಟ್ಟು. ಅಂದರೆ ಯಾವ ಥರದ ಸ್ಪೆಷಲೈಸೇಷನ್ಸ್ ಎಲ್ಲ ಹೇಗಿರುತ್ತವೆ ಅಂತನ್ನುವಂಥದ್ದು. ಆ ಮುತುವರ್ಜಿ ವಹಿಸಿ ಯಾವ ರೀತಿಯಲ್ಲಿ ನೋಡಿದ್ರೂ ಚೆಂದ ಕಾಣಿಸ್ಬೇಕು, ಹೇಗಿದ್ದರೂ ಮಾಡಬೇಕು ಅಂತ. ಕೆಲವೊಂದು ಡೈರೆಕ್ಟರ್ಗಳಿಗೆ ಕೆಲವು ನಟರ ಬಗ್ಗೆ ಒಂದು ಕ್ರೇಜ್ ಅನ್ನೋದು ಇರುತ್ತೆ. ಪುಟ್ಟಣ್ಣ ಕಣಗಾಲ್ಗೆ ಆರತಿ ಬಗ್ಗೆ ಆ ಥರ ಕ್ರೇಜ್ ಇತ್ತು. ಕೆಲವು ಸಿನಿಮಾಗಳಲ್ಲಿ ಎಲ್ಲದರೊಳಗೂ ರಿಚ್ ಆಗಿರ್ತಕ್ಕಂಥ ಡ್ರೆಸ್ಸು, ಫುಲ್ಲಾಗಿರ್ತಕ್ಕಂಥ ಸ್ಕೋಪ್ ಕೊಡುವಂಥ ಪಾತ್ರ, ಹೀಗೆಲ್ಲ ಮಾಡ್ತಕ್ಕಂಥದ್ದು ಪ್ರತಿ ಫ್ರೇಮ್ನಲ್ಲೂ ಮುತುವರ್ಜಿಯಿಂದ ತೋರಬೇಕು ಅಂತ. ಶುದ್ಧ ಕಲೆಯ ಲಕ್ಷಣ ಇದಲ್ಲ. ಅಂದರೆ ಕಾಳಿದಾಸ ಇಲ್ಲಿ ಪಾತ್ರೋಚಿತವಾಗಿ ಮಾಲವಿಕೆಯ ಆ ಒಂದು ನರ್ತನ ಕೌಶಲ ಎಂಥದ್ದು ಅನ್ನೋದನ್ನು ಅಗ್ನಿಮಿತ್ರನ ದೃಷ್ಟಿಯಿಂದ ಹೇಳಿಸ್ತಾ ಇದ್ದಾನೆ. ತುಂಬ ಸುಂದರವಾದಂಥದ್ದು. ಅಂದರೆ ಅವಳು ಮಾಡಿದ್ದು ಒಂದು ಕಲಾಪೂರ್ಣವಾದ ರೀತಿಯಲ್ಲಿ ಇದೆ ಅಂತ. ರಾಳ್ಳಪಲ್ಲಿಯವರ ಬಗ್ಗೆ ನಮ್ಮ ರಾಮಸ್ವಾಮಿಯವರು ಬರೀತಾ ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಒಟ್ಟು ಕೂತು ಊಟ ಮಾಡಿದ್ವಿ ಅನ್ನುವಂಥ ಒಂದು ಮಾತು ಅವರ ಬಾಯಲ್ಲಿ ಸಂಗೀತದ ಹಾಗೆ, ಕಾವ್ಯದ ಹಾಗೆ ಕೇಳಿಸ್ತಾ ಇತ್ತು ಅಂತ. ಆ ಮಾಧುರ್ಯ, ಆ ಸೌಷ್ಠವ ಇರ್ತಿತ್ತು ಅಂತ. ಹೀಗೆ ಮಾಲವಿಕೆಯ ವರ್ತನೆ. ಆಮೇಲೆ ಬಕುಲಾಬಳಿಕೆ ಮತ್ತು ಮಾಲವಿಕೆ ಅವರ ಬಳಿಗೆ ರಾಜನೇ ಬರ್ತಾನೆ. ನಿನ್ನ ಕೋಪವನ್ನು ಇಳಿಸ್ತೀನಿ ಎನ್ನುವಂತೆ ಯದಿ ಚಿರಂ ಕುಪಿತಾಮೇವ ಮಾಂ ಮನ್ಯಸೆ ಏಷ ಪ್ರತ್ಯಾನೀಯತೆ ಕೋಪ. ಮಾಲವಿಕೆ ಬಕುಲಾಬಳಿಕೆ ಹೇಳ್ತಿದ್ದಾಳೆ, ನೀನು ನನ್ನ ಕೋಪವನ್ನೇ ಗೇಲಿ ಮಾಡ್ತಾ ಇದೆಯಾ, ನೋಡು ನಾನು ಕೋಪ ತಂದುಕೋತೀನಿ ಅಂತ. ಆ ತಕ್ಷಣವೇ ರಾಜ ಬಂದು, ಕುಪ್ಯಸಿ ಕುವಲಯ ನಯನೇ ಚಿತ್ರಾರ್ಪಿತ ಚಿಷ್ಟಯ ಕಿಮೇ ತನ್ಮೇ ನನು ತವ ಸಾಕ್ಷಾದಯಮಹಂ ಅನನ್ಯ ಸಾಧಾರಣೋ ದಾಸಃ. ಚಿತ್ರದಲ್ಲಿರುವ ರಾಜನ ಒಂದು ಸ್ಥಿತಿಯನ್ನು ನೋಡಿ ಕೋಪಗೊಳ್ಳುವುದು ಯಾತಕ್ಕೆ, ಎದುರಿಗೆ ಬಂದಿರತಕ್ಕಂಥ ಅನನ್ಯ ಸಾಧಾರಣನಾದ ದಾಸ ಅಂತ ಹೇಳ್ಕೊತಾನೆ. ಆಮೇಲೆ ಇವ್ರದ್ದೆಲ್ಲ ಕೋಪತಾಪ ಅಣಗುವಂಥದ್ದೇ ಅಲ್ವ, ಅದು ಅಣಗುತ್ತದೆ. ಮತ್ತು ವಿದೂಷಕ ಹಾಗೂ ಬೊಕಲಾವಳಿಕೆ ಇವರುಗಳು ತಾವಿನ್ನ ಜಾಗ ಖಾಲಿ ಮಾಡಬೇಕು, ಇವರಿಗೆ ಏಕಾಂತವನ್ನು ಸಜ್ಜು ಮಾಡಿಕೊಡಬೇಕು ಅಂತ ಹೊರಡ್ತಾರೆ. ಅದಕ್ಕಾಗಿ ಅವರು ಸಜ್ಜಾಗ್ತಾ ಇದ್ದಾರೆ. ಯಶ ಬಾಲಾಶೋಕ ವೃಕ್ಷಸ್ಯ ಪಲ್ಲವಾನಿ ಲಂಘಯಿತಿ ಹರಿಣಃ. ಇದು ಈ ಎಳೆಯ ಅಶೋಕ ವೃಕ್ಷದ ಚಿಗುರನ್ನು ತಿನ್ನೋದಕ್ಕೆ ಇದೊಂದು ಜಿಂಕೆ ಬಂದಿದೆ, ಅದನ್ನು ದೂರ ಮಾಡೋಣ. ಏಹಿ ನಿವಾರಯಾಮ ಏನಂ ಅಂತ ವಿದೂಷಕ ಬಕಲಾವಳಿಕೆಯನ್ನು ಎಳ್ಕೊಂಡು ಹೋಗ್ತಾನೆ. ಇತ್ತ ರಾಜ ಉತ್ತರೇಣ ಕಿಮಾತ್ಮೈವ ಪಂಚಬಾಣಾಗ್ನಿ ಸಾಕ್ಷಿಕಂ ತವ ಸಖ್ಯೈ ಮಯಾ ದತ್ತೋ ನ ಸೇವ್ಯ ಸೇವಿತಾರ್ಹ ಅಂತ ಬಕುಲಾವಳಿಕೆಗೆ ತಾನು ಪಂಚಬಾಣನ ಬಾಣಾಗ್ನಿಯಿಂದ ದಗ್ಧನಾಗ್ತಾ ಇದ್ದೀನಿ, ಆ ಅಗ್ನಿಸಾಕ್ಷಿಕವಾಗಿ ವಿವಾಹದಂತೆ ಇವಳನ್ನು ನೋಡಿಕೊಳ್ತೀನಿ ಎನ್ನುವ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಬಕಲಾವಳಿಕೆ ವಿದೂಷಕನಿಗೆ ಹೇಳ್ತಾಳೆ, ನಾನು ಸ್ವಲ್ಪ ಕಾಣದಂಥ ಜಾಗದಲ್ಲಿ ನಿಂತುಕೊಳ್ತೀನಿ, ನೀನು ಸ್ವಲ್ಪ ಬೇರೆ ಕಡೆ ಬಾಗಿಲಿನಲ್ಲಿ ನಿಂತು ಯಾರೂ ಬರದಂತೆ ನೋಡು. ಆರ್ಯ ಗೌತಮ ಅಹಂ ಅಪ್ರಕಾಶೇ ತಿಷ್ಠಾಮಿ, ನಾನು ಮರೆಯಲ್ಲಿ ನಿಂತ್ಕೋತೀನಿ. ಯಾಕೆಂದರೆ ಕದ್ದು ಸೆರೆಯಿಂದ ಬಿಡುಗಡೆಯಾದವರಲ್ವ. ದ್ವಾರ ರಕ್ಷಕೋಭವ, ನೀನು ಈ ದೋಲಾ ಮಂದಿರದ ಬಾಗಿಲಿನಲ್ಲೇ ಇದ್ದು ಬಿಡು, ಆಗ ಯಾರೋ ಬಂದರೆ ಗೊತ್ತಾಗುತ್ತೆ ಅಂತ. ವಿದೂಷಕ ಹಾಗಂದುಕೊಂಡು ಅಲ್ಲಿರುವ ತುಂಬ ಚೆನ್ನಾದ ಸ್ಫಟಿಕ ಶಿಲಾ ವೇದಿಕೆಯನ್ನು ನೋಡ್ತಾನೆ. ಅಹೋ ಸುಖಸ್ಪರ್ಶತಾ ಶಿಲಾ ವಿಶೇಷಸ್ಯ, ಹಾಯಾಗಿದೆ, ಎಷ್ಟು ತಂಪಾಗಿದೆ ಅಂತ ಅದರ ಮೇಲೆ ಮಲಗೇ ಬಿಡ್ತಾನೆ. ಇತ್ತ ರಾಜ ಹೇಳ್ತಾ ಇದ್ದಾನೆ, ವಿಸೃಜ ಸುಂದರಿ ಸಂಗಮ ಸಾಧ್ವತಂ ಮಯಿ ಚಿರಾತ್ ಪ್ರಭೃತಿ ಪ್ರಣಯೋನ್ಮುಖೆ ಪರಿಗ್ರಹಾಣ ಗತೆ ಸಹಕಾರತಾಂ ತ್ವಮತಿ ಮುಕ್ತ ಲತಾಚರಿತಂ ಮಯಿ. ಬಹಳ ಸುಂದರವಾದ ಶ್ಲೇಷಗರ್ಭಿತವಾದ ಒಂದು ಪದ್ಯ ಇದು. ನೀನು ಬರೀ ಸಹಕಾರಿಣಿಯಾಗಬೇಕಾಗಿಲ್ಲ, ಅತಿಮುಕ್ತವಾಗಿ ಆಚರಿಸಬೇಕು ಅಂತಂದರೆ ಅತಿ ಫ್ರೀಯಾಗಿರಬೇಕು ಅಂತಿದ್ದಾನೆ. ಸಹಕಾರತಾಂ ಅಂತಂದರೆ ಇವಳು ತುಂಬ ಸುಂದರಿ, ಬಳ್ಳಿಯಂತೆ ಇರುವವಳು. ನೀನು ಸಹಕಾರದ ಭಾವವನ್ನು, ಸಹಕಾರ ಅನ್ನೋದಕ್ಕೆ ಮಾವಿನ ಮರ ಅಂತ, ಮಾವಿನ ಮರಗೆ ಹಪ್ಪಿಕೊಂಡಂಥ ಬಳ್ಳಿಯಂತೆ ಇರಬೇಡ. ಅತಿಮುಕ್ತ ಅಂತಂದರೆ ಅದಿರ್ಮುತ್ತೆ ಅಂತಲೂ ಕರೀತಾರೆ. ಇದು ಒಂದು ತುಂಬ ಚೆನ್ನಾದ ಹೂ ಬಿಡ್ತಕ್ಕಂಥದ್ದು, ನಾಗಕೇಸರ ಅಂತ ಕರೆಯುವ ವೃಕ್ಷ. ಆ ರೀತಿ ಆಗು ಅಂತ, ಆ ರೀತಿ ಅದನ್ನು ಅವಲಂಬಿಸುವಂತೆ ಆಗು ಅಂತ ತಾತ್ಪರ್ಯ. ಸಹಕಾರಿಣಿ ಕೋಆಪರೇಷನ್ ಅನ್ನೋ ಮಟ್ಟನ್ನು ಬಿಟ್ಟು ಇನ್ನೂ ಫ್ರೀಡಮನ್ನು ಹೆಚ್ಚು ಸ್ವೀಕರಿಸು ಅನ್ನುವಂತೆ ಹೇಳ್ತಾ ಇದ್ದಾರೆ. ಮಾಲವಿಕೆ ಹೇಳ್ತಾಳೆ, ನನಗೆ ಸಂಕೋಚ, ಕಾರಣ ದೇವ್ಯಾ ಭಯೇನ ಆತ್ಮನಃ ಅಪಿ ಪ್ರಿಯಂ ಕರ್ತುಂ ನ ಪಾರಯಾಮಿ. ದೇವಿಯ ಭಯದ ಕಾರಣ ನನ್ನಿಷ್ಟದಂತೆಯೂ ನನಗಿರೋಕ್ಕಾಗ್ತಾ ಇಲ್ಲ ಅಂತ. ರಾಜ ಏನು ಅಭೇತವ್ಯಂ, ಏನು ಹೆದರ್ಕೋಬೇಕಾಗಿಲ್ಲ ಅಂತಾನೆ. ಆಗ ನೋಡಿ ಮಾಲವಿಕೆ ಅಂತ ಮುಗ್ಧೆಯೂ ಕೂಡ ಚಿಕ್ಕ ವಯಸ್ಸಿನವಳು ತಮಾಷೆ ಮಾಡ್ತಾಳೆ ರಾಜನ್ನ. ಯೋನ ಬಿಭೀತಿ ಸಮಯ ಭಟ್ಟಿನಿ ದರ್ಶನೆ ದೃಷ್ಟ ಸಾಮರ್ಥ್ಯೋ ಭರ್ತ. ಆಹಾ, ಗೊತ್ತಲ್ವ ನಿಮ್ಮ ಧೈರ್ಯ, ರಾಣಿ ಎದುರಿಗೆ ಬಂದರೆ ನಿಮ್ಮ ಧೈರ್ಯ ಹೇಗಿರುತ್ತೆ ಅಂತ ನೋಡಿ ಗೊತ್ತಿದೆ ಚೆನ್ನಾಗಿ. ದೃಷ್ಟ ಸಾಮರ್ಥ್ಯ ನೋಡಿ ಅನುಭವಕ್ಕೆ ಬಂದಿದೆ, ಎಂಥ ಸಾಮರ್ಥ್ಯ ನಿಮ್ಮದು ಅಂತ. ಆಗ ರಾಜ ಹೇಳ್ತಾನೆ, ತುಂಬ ಕಾಟ್ ಆನ್ ಇಸ್ ಲಿಪ್ ಅಂತಾರಲ್ಲ, ಆ ರೀತಿಯಾಗಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕ್ಕೊಂಡವನು,
ದಾಕ್ಷಿಣ್ಯಂ ನಾಮ ಬಿಂಬೋಷ್ಟಿ ಬೈಂಬಿಕಾನಾಂ ಕುಲವ್ರತಂ ಅಂತ ಒಂದು ಪಾಠ. ಅರೆ ಕ್ರಿಟಿಕಲ್ ಎಡಿಷನ್ನಿನ ಪಾಠ ನಾಯಕಾನಾಂ ಕುಲವ್ರತಂ ತನ್ಮೇ ದೀರ್ಘಾಕ್ಷಿ ಮೇ ಪ್ರಾಣಾಹ ತೇತ್ವದಾಶಾ ನಿಬಂಧನಾಹ ಅಂತ. ಅದಕ್ಕೆ ಭಯ ಅಲ್ಲ ಕಾರಣ, ನಯ ವಿನಯದ ಸೌಜನ್ಯ ದಾಕ್ಷಿಣ್ಯ ಕಾರಣ ಅಂತ. ನಾನು ಈಗಾಗಲೇ 2-3 ದಿವಸಗಳಿಂದ ಹೇಳಿದ್ದೀನಿ, ಅಗ್ನಿಮಿತ್ರನಂಥ ರಾಜರುಗಳಿಗೆ, ದಕ್ಷಿಣ ನಾಯಕರಿಗೆ, ಧೀರ ಲಲಿತರಿಗೆ ಬರುವ ಸಮಸ್ಯೆ ಇಂಥದ್ದು. ಸಾಮಾನ್ಯರಲ್ಲಿ ಉತ್ತಮರು ಅಂತ ಅನಿಸಿಕೊಂಡವರು ಯಾರಿರ್ತಾರೆ, ಅವರಲ್ಲಿ ಕೆಲವರಿಗೆ ತುಂಬ ಧೈರ್ಯ ಇರುತ್ತದೆ, ಧೀರತೆ ಇರುತ್ತದೆ. ನಿಂದಂತು ನೀತಿ ನಿಪುಣ ಯದಿವಾ ಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇವ ಅಂತೆಲ್ಲ ಅಂದುಕೊಂಡು ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂನ ಧೀರಾಹ ಅಂತ ಇರ್ತಾರೆ. ಹಾಗಲ್ಲದೆ ಕೆಲವರಿಗೆ ನಂಟು ಗಂಟು ಎಲ್ಲ ಉಳಿಸಿಕೊಳ್ಳುವಂಥ ಬಯಕೆ ಇರುತ್ತದೆ. ದಾಕ್ಷಿಣ್ಯ ಮಾಡ್ತಾರೆ, ಸಂಕೋಚ ಪಡ್ತಾರೆ, ಹೇಳೋಕ್ಕಾಗೋಲ್ಲ. ಸ್ವಭಾವ. DVG ಮತ್ತು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಇಬ್ಬರೂ ಕೂಡ ಶಂಕರ ಮಠದಲ್ಲಿ ಮಹಾವಿದ್ವಾಂಸರಾದ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ತಿರ ವೇದಾಂತ ಪಾಠಕ್ಕೆ, ತರ್ಕ ಪಾಠಕ್ಕೆ ಎಲ್ಲ ಹೋಗ್ತಾಯಿದ್ರು. ವೇದಾಂತಕ್ಕೆ ಸಾಮಾನ್ಯ ಒಂದು ಸ್ವಲ್ಪ ತರ್ಕದ ಪರಿಚಯ ಬೇಕಲ್ವ. ಅದು ತರ್ಕಪಂಚಾನನ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು, ವಿದ್ಯಾನಿಧಿ. ಅವ್ರ ಹತ್ರ ಅಂತೂ ತರ್ಕ ಕಲಿದೇ ಇದ್ದರೆ ಜನ್ಮ ವ್ಯರ್ಥ. ತರ್ಕಕ್ಕೆ ಪ್ರಸಿದ್ಧರಾದವರು. ಶಿವಬೇನು ನರಸಿಂಹಭಾರತಿ ಸ್ವಾಮಿಗಳ ಪ್ರಭಾವದಿಂದ ವೇದಾಂತಕ್ಕೆ ಒಲಿದುಕೊಂಡವರು. ಹಾಗಾಗಿ ಕಲಿತಾ ಇದ್ದರು. ಆಗ DVG ಅವರ ಲೇಖನಗಳು ಸೌಮ್ಯವಾಗಿರ್ತಾಯಿದ್ವು. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಉಗ್ರೋಗ್ರವಾಗಿ ಬರಿತಾಯಿದ್ರು. ಕೇಳ್ತಾ ಇದ್ರಂತೆ, ಎಲ್ಲ ಸರಿ ನೀವು ಯಾತಕ್ಕೆ ಚಪ್ಪಲೀರು ಹೊಡೆದಂಗೆ ಬರೆಯೋದಿಲ್ಲ ಅಂತ. DVG ಅವ್ರನ್ನ ಕೇಳೋದಂತೆ, ನೀನೇ ಕಣಯ್ಯ, ನಾನೇ ಅಂತ ಹೇಳ್ತಾ ಇದ್ರಂತೆ. DVG ಅವರು ದಾಕ್ಷಿಣ್ಯ ಇಲ್ಲದೆ ಬರೆದ್ರು, ಸೌಜನ್ಯವಿಲ್ಲದೆ ಬರಿತಾ ಇರಲಿಲ್ಲ. ನಿರ್ದಾಕ್ಷಿಣ್ಯವಾಗಿ ಬರೆಯೋದು ಅಂತಂದರೆ ನಿಷ್ಪಕ್ಷಪಾತವಾಗಿ ನಿರ್ಭೀಕವಾಗಿ ಬರೆಯೋದು. DVG ಅವರಿಗೆ ನಿರ್ಭೀತಿ ಇತ್ತು, ಆದರೆ ಕಠೋರತೆ ಅವರ ಮಾತಿನಲ್ಲೋ ವರ್ತನೆಯಲ್ಲೋ ಇರ್ತಾ ಇರಲಿಲ್ಲ. ಆದರೆ ಇವರಿಗೆ ನಿರ್ದಾಕ್ಷಿಣ್ಯದ ಜೊತೆಗೆ ಕಾಠೋರ್ಯ ಕೂಡ ಕಾಣಿಸ್ತಾ ಇತ್ತು. ಏನು ಮಾಡೋದು, ವ್ಯಕ್ತಿ ಸ್ವಭಾವ ಕೆಲವರಿಗೆ ಒಂದೊಂದು ರೀತಿಯಾಗಿ ಇರುತ್ತದೆ. ಅದನ್ನು ಏನಂತ ಹೇಳೋಣ, ಅದನ್ನು ವ್ಯಕ್ತಿ ಸ್ವಭಾವ ಅಂತಲೇ ಅನ್ನಬೇಕು. ಮತ್ತು ಇನ್ನು ಕೆಲವರಿಗೆ ದಾಕ್ಷಿಣ್ಯ ಇದ್ದು ಕೆಲವೊಮ್ಮೆ ನ್ಯಾಯದ ಮಾತನ್ನು ಆಡೋದಿಲ್ಲ, ನ್ಯಾಯದ ನಿಲುವನ್ನು ತೆಗೆದುಕೊಳ್ಳೋದಿಲ್ಲ. ಆ ಬಗೆಯ ಸ್ಥಿತಿಗೆ ಬಂದುಬಿಡ್ತಾರೆ. ಸಹಿಸಿಕೊಳ್ತಾರೆ, ಅನ್ಯಾಯವನ್ನು ಅಕ್ರಮವನ್ನು ತಾಳಿಕೊಳ್ತಾರೆ. ಹಾಗಾಗುತ್ತದೆ. ಇವೆಲ್ಲ ವ್ಯಕ್ತಿ ಸಂದರ್ಭಗಳು. ಇವನು ಆ ರೀತಿಯಾದವನು ತನಗೆ ಆಗುವಂಥ ಅವಮಾನವನ್ನು ನೋವನ್ನು ತಾಳ್ಕೋತಾನೆ. ಸಾಕ್ಷಾತ್ ನಿದರ್ಶನವನ್ನು ಹೇಳೋದಿದ್ದರೆ, ನನ್ನ ಗೆಳೆಯ ಸಂಸ್ಕೃತ ಕವಿ ಶಂಕರ, ನಾನು ಈ ವಿಷಯದಲ್ಲಿ ತುಂಬ ಭಿನ್ನ ಭಿನ್ನ ಸ್ವಭಾವದವರು. ನಾನು ತತ್ಕ್ಷಣವೇ ತಟ್ಟನೆ ಅಂದುಬಿಡ್ತೀನಿ, ಪಠಾರ ನನ್ನ ಅಭಿಪ್ರಾಯ ಹೇಳ್ತೀನಿ. ಶಂಕರ ಪಾಪ ಹೇಳಲಾರ, ಅವ್ರ ಮೇಲೆ ನನಗೆ ತುಂಬ ಕೋಪ ಬಂತು ಸರ್, ಬೇಜಾರಾಯಿತು ಅಂತ. ಏನು ಮಾಡಿದೆ, ಹತ್ತು ಬಿಟ್ಟೆ ಅಂತಂತಾನೆ. ಅವ್ರಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟು ಬಂದೆ ಅಂತಂದ. ಏನು ಉತ್ತರ ಕೊಟ್ಟೆ, ನೀವು ಹೀಗೆ ಹೇಳಬಾರ್ದು, ತುಂಬ ತಪ್ಪಾಗುತ್ತದೆ ಅಂತಂದು ಬಂದೆ ಅಂತ. ಅಯ್ಯೋ, ಇದು ಏನಪ್ಪ, ಸಗಣಿಲಿ ಸಾರಿಸ್ದಂಗಿದೆ, ಬರೀ ತಿಪ್ಪೇನಲ್ಲ, ಸಗಣಿ ಸಾರಿಸಿ ಬಂದಂತೆ ಇದೆ. ಹಾಗಲ್ಲ, ಹೊಡೆದಂತೆ ಹೇಳಬೇಕು ಅಂತಂತಿರ್ತೀನಿ. ಅದೇನು ಮಾಡೋದು, ವ್ಯಕ್ತಿ ಸ್ವಭಾವದಿಂದ ಬರುವಂಥದ್ದು. ಅಗ್ನಿಮಿತ್ರ ಹಾಗೆ ಕೆಲವೊಂದು ವಿಷಯಗಳಲ್ಲಿ ಮೃದುವಾದವನು. ಆದರೆ ಅದೇ ನಮ್ಮ ಶಂಕರ ತನ್ನ ಕಾವ್ಯ ರಚನೆಯ ಪದ್ಧತಿಯ ವಿಷಯದಲ್ಲಿ ಯಮದಾರ್ಢ್ಯ. ನಾನು ಎಷ್ಟೋ ಬೇರೆ ಭಾಷೆಯ ಕಾವ್ಯಗಳನ್ನು, ಕಾವ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು, ಕಥೆ, ಕಾದಂಬರಿ ಮೊದಲಾದವನ್ನು ಓದಬೇಕು, ಇಂಗ್ಲೀಷ್ ಕಾವ್ಯಗಳನ್ನು ಓದಬೇಕು, ಕನ್ನಡದ ಕಾದಂಬರಿಗಳನ್ನು ಓದಬೇಕು, ಬೇರೆ ಬೇರೆ ರೀತಿಯಲ್ಲಿ ರಚನೆಯನ್ನು ಮಾಡುವ ಪ್ರಯತ್ನ ಮಾಡಬೇಕು ಅಂತಲೇ ಒಂದು ಸ್ವಲ್ಪವೂ ಮಿಸುಕಾಡೋದಿಲ್ಲ. ತನ್ನದೇ ಹಠ ಅಂತ. ಅಂದರೆ ಏನರ್ಥ, ಇಲ್ಲಿ ಗಟ್ಟಿ ಇರೋದೇನೋ, ಅಲ್ಲಿ ದುರ್ಬಲವಾಗಿರೋದೇನೋ. ವ್ಯಕ್ತಿ ಸ್ವಭಾವ. ಇದನ್ನು ಬೈದು ಹೊಗಳಿ ತೆಗಳಿ ಮಾಡಿ ಏನೂ ಆಗುವಂಥದ್ದಲ್ಲ. ಆ ಥರ ಕ್ಯಾರೆಕ್ಟರ್ಸ್ ಇರ್ತಾರೆ. ಮಹಾಕವಿ ಆದವನು ಆ ಥರ ಕ್ಯಾರೆಕ್ಟರ್ಸ್ ಇರಬೇಕಾ ಇರಬೇಡವಾ ಅನ್ನುವ ಜಡ್ಜ್ಮೆಂಟನ್ನು ತಾನೆಂದು ತಗೊಳ್ಳಲ್ಲ. ಆದರೆ ತನ್ನ ಕೃತಿಯೊಳಗೆ ಅಂಥ ಪಾತ್ರ ಬಂದರೆ ಅವನ್ನು ಅದೇ ರೀತಿಯಾಗಿ ಚಿತ್ರಣ ಮಾಡ್ತಾನೆ. ಅದು ಇಲ್ಲಿ ನಾವು ಕಾಣಬೇಕಾದದ್ದು. ಅವನು ಅವಳನ್ನು ಅಪ್ಪಿಕೊಳ್ಳೋಕ್ಕೆ ಹೋಗ್ತಾನೆ. ಆ ಹೊತ್ತಿಗೆ ಅವಳು ಕೈ ಬಿಡಿಸಿಕೊಂಡು ಹೋಗ್ತಾಳೆ. ಅದನ್ನು ಕೂಡ ಅವನು ಪದ್ಯದಲ್ಲಿ ಕೊಂಡಾಡ್ತಾನೆ. ಇತ್ತ ಇರಾವತಿ ಮತ್ತು ನಿಪುಣಿಕೆಯರು ದೋಲಾ ಮಂದಿರದ ಕಡೆಗೆ ಬರ್ತಾರೆ. ಇವ್ರಿಗೆ 3 ಹೊತ್ತು ಅಂತಃಪುರ ಬಿಟ್ಟು ಪ್ರಮದವನದಲ್ಲಿ ಓಡಾಡುವುದೇನೆ ಕೆಲಸವ ಅಂತ ಅಂದ್ಕೊಂಡ್ರೆ ಅದಕ್ಕೆ ಕಾರಣ ಉಂಟು. ಅವಳಿಗೆ ಇರಾವತಿಗೆ ರಾಜನ್ನ ತಾನು ತುಂಬ ಬೈದು ಬಿಟ್ಟಿದ್ದೀನಿ, ಡಾಬಿಂದ ಹೊಡೆಯೋದಕ್ಕೆ ಹೋಗಿದ್ದೀನಿ, ಅವನು ಕಾಲಿಗೆ ಬಿದ್ದರೂ ಕೇಳಲಿಲ್ಲ ಅನ್ನುವ ಒಂದು ಮುಜುಗರ ಇದೆ. ಕಡೆಗೆ ಇವನೇ, ಇನ್ಯಾರೂ ಅಲ್ಲ. ಆ ಒಂದು ದೋಲಾಗೃಹ ಇತ್ಯಾದಿಯನ್ನು ಸುತ್ತುವರೆದು ತಂಪಾಗಿರತಕ್ಕಂಥ ಸರೋವರದ ಮತ್ತು ಧಾರಾಯಂತ್ರದ ಅನುಕೂಲತೆಯೂ ಇದೆ. ಆ ಕಾರಣದಿಂದ ಅದು ಸಮುದ್ರ ಗೃಹ ಅಂತ ಕೂಡ ಆಗಿದೆ.
ಅಲ್ಲಿ ರಾಜನ ಚಿತ್ರಕ್ಕಾದರೂ ಹೋಗಿ ಕ್ಷಮಾಪಣೆ ಕೇಳಬೇಕು ಅಂತ ಅವಳಿಗುಂಟು. ಇರಾವತಿ ಏನು ಬಹಳ ಕೆಟ್ಟ ವ್ಯಕ್ತಿ ಅಲ್ಲ, ಆದರೆ ತನ್ನ ವಿಷಯಕ್ಕೆ ಬಂದಾಗ, ಅವರವ್ರ ವಿಷಯಕ್ಕೆ ಬಂದಾಗ, ಇಫ್ ಇಟ್ ಈಸ್ ದಿ ಪ್ರಾಬ್ಲಮ್ ಆಫ್ ದರ್ ಎಕ್ಸಿಸ್ಟೆನ್ಸ್, ಅವರು ಪಾಪ ಕಠೋರವಾಗಿ ವರ್ತಿಸಬೇಕಾಗುತ್ತದೆ. ಸರ್ವರೂ ಸ್ವಾರ್ಥಕ್ಕೆ ಬಂದಾಗ ಆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಅವಳು ಮತ್ತೆ ಗತಿ ಇಲ್ಲ, ರಾಜನನ್ನು ಓಲೈಸದೆ ಇನ್ನೇನೂ ಆಗುವಂಥದ್ದಲ್ಲ, ಅದಕ್ಕಾಗಿ ರಾಜನ ಚಿತ್ರಕ್ಕಾಗಿ ಆದರೂ ನಮಸ್ಕಾರ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಇಬ್ಬರೇ ರಾಣಿಯರಲ್ಲ, ಇನ್ನೂ ಹೆಚ್ಚಿನ ಜನ ರಾಣಿಯರಿದ್ದಾರೆ. ಅಂತಃಪುರ ಸ್ತ್ರೀ ಜನ ಅನ್ನುವ ಮಾತೆ ಮುಂದೆ ಬರುತ್ತದೆ. ಅವ್ರನ್ನೆಲ್ಲ ಸರದಿ ಪ್ರಕಾರ ಓಲೈಸಿಕೊಂಡು ಬರಬೇಕು ಅಗ್ನಿಮಿತ್ರನಂಥ ರಾಜ. ಇವ್ರಿಗೆ ಅವಕಾಶವೆಲ್ಲಿ? ಈ ಕಾರಣದಿಂದ ಇದ್ದಿದ್ರೊಳಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದದ್ದು ಇವರ ಅನಿವಾರ್ಯ ಕರ್ಮ, ಧರ್ಮ. ಇವೆಲ್ಲ ಸೇರಿಕೊಂಡು ಅವಳು ಚಿತ್ರಗತಂ ಆರ್ಯಪುತ್ರಂ ಪ್ರಸಾದಯಿತುಂ ಅಂತ. ಅದ್ಯಾಕೆ ನೇರವಾಗಿ ಅವನನ್ನೇ ನೋಡಿ ಮಾತಾಡಬಾರ್ದ ಅಂತ ನಿಪುಣಿಕೆ ಕೇಳ್ತಾಳೆ. ಮುಗ್ಧೆ ಯಾದೃಶಃ ಚಿತ್ರಗತಃ ನಾನು ತಾದೃಶ ಏವ ಅನ್ಯಸಂಕ್ರಾಂತ ಹೃದಯ ಆರ್ಯಪುತ್ರ ಕೇವಲ ಉಪಚಾರಾತಿಕ್ರಮಂ ಪ್ರಮಾರ್ಜಯಿತು ಅಯಂ ಆರಂಭ. ಅಯ್ಯೋ ಪೆದ್ದಿ, ಅವನೀಗ ಹೇಗೆ ಚಿತ್ರಗತನಾಗಿದ್ದಾನೋ ಇಲ್ಲಿ ಆ ತರಹ ಮನಸ್ಸಿನಲ್ಲಿ ಲಗ್ನಾಗಿದ್ದಾನೆ. ಅಂದರೆ ಅವರು ನೇರವಾಗಿ ನನ್ನ ನೋಡಿಬಿಟ್ಟು ಅವನನ್ನು ನಾನು ನಮಸ್ಕಾರ ಮಾಡಿ ಗೌರವ ತಿಳಿಸಬೇಕು, ಪಶ್ಚಾತ್ತಾಪ ತೋರಿಸ್ಬೇಕು ಅನ್ನೋದು ಇದ್ದರೂ ಅವನು ಸಿಗುವಂತೆ ಇಲ್ಲ. ಹೇಗೆ ಅವನೀಗ ಚಿತ್ರಗತನೋ ಆ ರೀತಿಯಲ್ಲೇನೆ ಅವನು ಅನ್ಯ ಹೃದಯಗತ, ಬೇರೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ, ಅವನ ಹೃದಯದಲ್ಲಿ ಮತ್ತಾರೋ ನೆಲೆಸಿದ್ದಾರೆ. ಇದೆಲ್ಲ ಆಗಿದೆ, ನನ್ನ ವಸ್ತು ಆಗ್ತಾ ಇಲ್ಲ ಅಂತ. ನೋಡಿ, ಪ್ರಣಯದ ಸಂಘರ್ಷದಲ್ಲಿ ನಮಗೆಷ್ಟೋ ಬಾರಿ ಅವ್ರು ನಮ್ಮನ್ನು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲದೇ ಆರಂಭ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಬಹಳ ಸೂಕ್ಷ್ಮದಲ್ಲಿ ಏನೇ ಅವರಿಗೆ ತಮ್ಮಲ್ಲಿ ಇಷ್ಟವಿಲ್ಲ, ತಮ್ಮನ್ನು ಕಂಡ್ರೆ ಅವರು ಉಪೇಕ್ಷೆ ಮಾಡ್ತಾರೆ, ಅಥವಾ ಅವ್ರಿಗೆ ಮತ್ಯಾವುದೋ ಆಸ್ಥೆ ಇದೆ ಅನ್ನುವುದು ಗೊತ್ತಾಗ್ಬಿಡುತ್ತದೆ. ಇದೆಲ್ಲ ಬಹಳ ಬೇಗ ತಿಳಿಯುವಂಥದ್ದು. ಇರಾವತಿಗೆ ಶಿ ಈಸ್ ಲೂಸಿಂಗ್ ಅಂತ ಗೊತ್ತಾಗಿದೆ. ಹಾಗಾಗಿ ಅವಳು ಹೇಳ್ತಾಳೆ, ಬೇರೊಬ್ಬರ ಸೊತ್ತಾಗ್ಬಿಡ್ತಾ ಇದ್ದಾನೆ ಅವನು, ಇದರಿಂದಾಗಿ ನನ್ನ ಕೇವಲ ಈ ಮರ್ಯಾದೆಗಳು ಉಪಚಾರ ಮಾತ್ರ, ನನ್ನ ಸಮಾಧಾನಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಒಂದು ರೀತಿಯಾದ ದುರಂತ ನಾಯಿಕೆಯ ಛಾಯೆಯನ್ನು ಕವಿ ತರ್ತಾನೆ. ಇಲ್ಲಿ ನೋಡಿ, ರಾಣಿಯರನ್ನು ಇಬ್ಬರನ್ನ ತಂದ ಈ ಮಾಲವಿಕಾಗ್ನಿಮಿತ್ರದಲ್ಲಿ. ಅದೇ ಹರ್ಷ ಎಲ್ಲದಕ್ಕೂ ಒಬ್ಬಳೇ ರಾಣಿಯನ್ನು ಇಟ್ಕೊಂಡ, ವಾಸವದತ್ತೆಯನ್ನು, ಪ್ರಿಯದರ್ಶಿಕಾದಲ್ಲೂ ಅಷ್ಟೇ, ರತ್ನಾವಳಿಯಲ್ಲೂ ಅಷ್ಟೇ. ಅದರಿಂದ ಶೇಡ್ಸ್ ಆಫ್ ಎಮೋಷನ್ಸ್ ಅನ್ನುವಂಥದ್ದು ಬೇರೆ ಎರಡು ಕ್ಯಾರೆಕ್ಟರ್ಸಲ್ಲಿ ತೋರ್ಪಡಿಸಬಹುದಾದದ್ದು ಹೋಯಿತು. ವಾಸವದತ್ತೆ ಒಂದೇ ಸಿಡಿ ಪಟಾಕಿಯಂತೆ ಇರುವಂಥದ್ದು ಕೊನೆಯಲ್ಲಿ ತಣ್ಣಗಾಗ್ಬಿಡೋದು, ಈ ರೀತಿಯ ಒಂದು ಡ್ರಾಮ್ಯಾಟಿಕ್ ಚೇಂಜ್ ಅನ್ನುವುದು ಕಾಣುತ್ತದೆ. ಆದರೆ ಇಲ್ಲಿ ಈ ಕೋಪ, ತಾಪ, ತಂತ್ರಗಾರಿಕೆ, ಮನಸ್ತಾಪ, ಕಹಿ, ಬೇಗೆ, ಹಸಿ ಬಿಸಿತನ ಇವೆಲ್ಲವನ್ನೂ ಇರಾವತಿಯಲ್ಲಿ ತಂದು ಒಂದು ಮಟ್ಟದ ಉದಾರತೆ, ಒಂದು ಮಟ್ಟದ ದೊಡ್ಡತನ, ಒಂದು ಮಟ್ಟದ ಹಿಡಿತ, ಒಂದು ಮಟ್ಟದ ಆಗ್ರಹ ಇವುಗಳನ್ನು ಧಾರಣೆಯಲ್ಲಿ ತಂದು ಇಬ್ಬರು ರಾಣಿಯರನ್ನು ತರುವ ಮೂಲಕವಾಗಿ ಈ ಭಾವನೆಗಳನ್ನು ಎರಡು ಕಂಪಾರ್ಟ್ಮೆಂಟ್ಸಲ್ಲಿ ಹಂಚಿ ಪ್ರಸ್ಫುಟವಾದ ಎರಡು ಪಾತ್ರಗಳಾಗಿ ಮಾಡಿದ್ದಾನೆ. ಅದರಿಂದಲೇ ನೋಡಿ, ಕೊನೆಯ ಅಂಕದಲ್ಲಿ ಇರಾವತಿ ಬರುವುದಿಲ್ಲ, ಧಾರಣಿ ಬರ್ತಾಳೆ. ಧಾರಣಿ ತನ್ನ ವ್ಯಕ್ತಿತ್ವವನ್ನು ಯಾವ ರೀತಿ ಬೆಳೆಸಿಕೊಂಡಿದ್ದಾಳೆ, ಉಳಿಸ್ಕೊಂಡಿದ್ದಾಳೆ ಅನ್ನೋ ತರಹನೇ ಇರಾವತಿ ಇದು ಉಂಟು. ಎರಡೂ ಪಾತ್ರಗಳು ತುಂಬ ಚೆನ್ನಾಗಿವೆ. ಧಾರಣಿ, ಇರಾವತಿ, ಮಾಲವಿಕೆ ಈ ಮೂವರಲ್ಲಿಯೂ ವೈಶಿಷ್ಟ್ಯ ಉಂಟು, ವೈಲಕ್ಷಣ್ಯ ಉಂಟು, ಸ್ವಾರಸ್ಯ ಉಂಟು. ಆದರೆ ಮೂವರು ಬೇರೆ. ಇದು ಗೊತ್ತಾಗುವಂತೆ ಮಾಡೋದು ಕವಿಯ ಸ್ವಾರಸ್ಯವನ್ನು, ಸೌಂದರ್ಯ ಬುದ್ಧಿಯನ್ನು ತೋರಿಸುತ್ತದೆ. ಹಾಗಲ್ಲದೆ ಒಂದೇ ಪಾತ್ರದಲ್ಲಿ ಎಲ್ಲ ಭಾವಗಳನ್ನು ತುರುಕೋಕ್ಕೆ ನೋಡಿದರೆ ಅದು ಅನೇಕ ಕಾರ್ಯಗಳನ್ನು ನಿರ್ವಾಹ ಮಾಡತಕ್ಕಂಥ 3-in-1, 4-in-1 ಅನ್ನುವ ಒಂದು ಯಂತ್ರದಂತೆ ಆಗುತ್ತದೆ. ಇದು ಕಾಳಿದಾಸ ಗಮನಿಸಿಕೊಂಡಿದ್ದಾನೆ. ಕೆಲಸಕ್ಕೆ ತಕ್ಕಂತೆ ಪಾತ್ರ ನಿರ್ಮಾಣ ಅಂತ. ಸುಮ್ಮನೆ ಈ ಒಂದು ಮೂಡ್ ಬರಬೇಕು, ಅದಕ್ಕೆ ಆ ಪಾತ್ರದಲ್ಲಿ ಹಾಕ್ಬಿಡು ಅಂತಲ್ಲ. ಒಂದೇ ಪಾತ್ರಲ್ಲೇ ಎಲ್ಲ ಬೇಯಿಸು ಅಂತಂದರೆ, ಇಂಗು ಒಗ್ಗರಣೆ ಹಾಕಿರುವಂಥ ಪಲ್ಯದ ಪಾತ್ರೆಯಲ್ಲಿ ತುಪ್ಪದ ಒಗ್ಗರಣೆಯನ್ನು ಹಾಕಿ ಏಲಕ್ಕಿ ಪುಡಿಯಿಂದ ಪಾಯಸವನ್ನು ಮಾಡಿದ್ರೆ ಹೇಗಿರುತ್ತೆ? ಆ ರೀತಿಯಾದಂಥದ್ದೇ ಈ ಪಾತ್ರಗಳಲ್ಲಿ ಬರುವ ವ್ಯತ್ಯಾಸಗಳನ್ನು ಗಮನಿಸದೆ ಒಂದರೊಳಗೆ ಎಲ್ಲವನ್ನು ಆರೋಪ ಮಾಡುವಂಥದ್ದು. ಕಾಳಿದಾಸನಿಗೆ ಈ ಮಾನವ ಸ್ವಭಾವ ಸೂಕ್ಷ್ಮಗಳ ಅರಿವಿದೆ, ರಂಗತಂತ್ರದ ಕೌಶಲವೂ ಕೂಡ ಚೆನ್ನಾಗಿ ಅಳವಟ್ಟಿದೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಇಬ್ಬರು ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿಗೆ ಚೇಟಿ ಬರ್ತಾಳೆ, ಧಾರಣಿ ಕಳಿಸಿಕೊಟ್ಟಂಥ ಚೇಟಿ. ಅವಳು ಬಂದು ಮಾಲವಿಕೆಯನ್ನು ಸೆರೆಗೆ ಇಟ್ಟಿರ್ತಕ್ಕಂಥದ್ದು ಇದೆಲ್ಲ ಸಂಗತಿಯನ್ನು ಹೇಳ್ತಾಳೆ. ಆಗ ಇವಳು ತುಂಬ ಸಂತೋಷ ಪಡ್ತಾಳೆ. ಬಹಳ ಒಳ್ಳೆಯದಾಯಿತು. ಕಾವಯಂ ಭಟ್ಟಿನೀಂ ನಿಯೋಜಯಿತು ಪರಿಜನ ನಿಗ್ರಹೇಣ ದರ್ಶಿತಃ ಮೈ ಅನುಗ್ರಹ ಕಸ್ಯವಾ ಪ್ರಸಾದೇನಾಯಂ ಜನಃ ವರ್ಧತ ಇತಿ ಅಂತ ಹೇಳಿಬಿಟ್ಟು ಅವಳು ನನ್ನ ಮಾತನ್ನು ಹೇಳಿ ತಿಳಿಸು ಅಂತ ಸಂತೋಷ ಹೇಳಿದ್ದಾಳೆ. ಜೊತೆಗೊಂದು ಟಾಂಟ್ ಕೂಡ ಮಾಡಿದ್ದಾಳೆ.
ನಾವ್ಯಾರು ಮಹಾರಾಣಿ ಪಟ್ಟಮಹಿಷಿಯನ್ನು ನಿರ್ಬಂಧ ಮಾಡೋದಕ್ಕೆ? ಅವಳಿಗೆ ಯಾರಲ್ಲಿ ಪ್ರೀತಿ ಉಂಟೋ, ಯಾರಲ್ಲಿ ಬಹುಮಾನ ಉಂಟೋ ಇರಲಿ, ಆದರೂ ನನಗೆ ಸಮಾಧಾನ ಆಗಿದೆ ಅಂತ ಇವ್ರನ್ನ ಸೆರೆಯಲ್ಲಿ ಹಾಕಿದ್ರಿಂದ ನೆಮ್ಮದಿಯಾಗಿದೆ ಅಂತ. ಹಾಗನ್ನುವಷ್ಟೊತ್ತಿಗೆ ಇವರ ಸೆರೆಯಿಂದ ಬಿಡುಗಡೆ ಆಗಿದೆ, ಇವ್ರನ್ನ ಬಲಿ ಹಾಕೋದಕ್ಕೆ ಬೇರೆ ಒಂದು ಪ್ಲಾಟು ಕೂಡ ನಡೀತಾ ಇದೆ ಅಂತನ್ನೋದು ಅವ್ರಿಗೆ ಗೊತ್ತಿಲ್ಲ. ಇತ್ತ ನಿಪುಣಿಕೆ ಕಣ್ಣು ಹಾಯಿಸ್ತಾಳೆ. ಇವಳು ಹೆಸರಿಗೆ ತಕ್ಕಂತೆ ನಿಪುಣಿಕೆ. ತಿರುಗಿ ನೋಡ್ತಾಳೆ. ಭಟ್ಟಿನಿ ಯಶದ್ವಾರೋದ್ವೇಷೆ ಸಮುದ್ರಗ್ರಹಸ್ಯ ವಿಪಣಿಗತ ಇವ ಬಲಿವರ್ಧ ಆರ್ಯ ಗೌತಮ. ಅಂಗಡಿ ಬೀದಿಯ ತೊಂಡು ತಿರುಗುವ ಗೂಳಿಯ ಹಾಗೆ ಈ ಗೌತಮ ಸಮುದ್ರಗ್ರಹದ ಬಾಗಿಲಲ್ಲೇ ಗೊರಕೆ ಹೊಡಿತಾ ಇದ್ದಾನಲ್ಲ ಅಂತ. ಆಗ ಇವಳು, ಅಯ್ಯೋ ಪಾಪ ಹಾವು ಕಚ್ಚಿಸ್ಕೊಂಡಿದ್ದ ಅಂತ ಕೇಳಿದ್ವಿ, ತೀರಾ ಅನ್ಯಾಯವಾಗಿಬಿಟ್ಟಿರಬೇಕು, ಏನು ಸತ್ತಿಗಿತ್ತು ಹೋದನ, ಅಥವಾ ನಕಲು ಸಾವಶೇಷೋ ವಿಷವಿಕಾರೋ ಭವೇತ್, ಇನ್ನೂ ವಿಷ ಇಳಿದಿಲ್ಲ ಅನಿಸುತ್ತೆ ಅಂತ. ನಿಪುಣಿಕೆ ಹೇಳ್ತಾಳೆ, ಇಲ್ಲ ಪ್ರಸನ್ನ ಮುಖವರ್ಣ ದೃಶ್ಯತೆ, ಪ್ರಸನ್ನವಾಗಿದ್ದಾನೆ. ಅಪಿಚ ಧ್ರುವಸಿದ್ಧಿನ ಚಿಕಿತ್ಸಿತ, ಧ್ರುವಸಿದ್ಧಿ ಚಿಕಿತ್ಸೆ ಮಾಡಿದ್ದು. ತಸ್ಯ ಅಶಂಕನೀಯಂ ಪಾಪಂ, ಅವನ ಚಿಕಿತ್ಸೆ ಬಗ್ಗೆ ಸಂದೇಹ ಪಡಬಾರದು ಅಂತ. ಆಯಿತು ನೋಡೋಣ ಅಂತ ಅಂದ್ಕೋತಾರೆ. ಅಷ್ಟೊತ್ತಿಗೆ ವಿದೂಷಕ ನಿದ್ರೆಯಲ್ಲಿ ಕನವರಿಸ್ಕೊಳ್ತಾ ಮಾಲವಿಕೆ ಭವತಿ ಅಂತ ಗೌರವದ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ ಕನವರಿಸ್ಕೊಂಡು ಮಾಲವಿಕೆಯ ಬಗ್ಗೆ. ತಕ್ಷಣವೇ ನಿಪುಣಿಕೆ ಹೇಳ್ತಾಳೆ, ಶ್ರುತಂ ಭಟ್ಟಿನ್ಯ, ನೋಡಿ ಯಾವ ಥರ ಮಾತಾಡ್ತಾ ಇದ್ದಾನೆ. ಕಸ್ಯೇವ ಆತ್ಮನಿಯೋಗ ಸಂಪಾದನೆ ವಿಶ್ವಸನೀಯೋ ಹತಾಶಃ, ಇವನನ್ನು ಎಂದೂ ಕೂಡ ನಂಬಬಾರದು ಪಾಪಿ. ಸರ್ವಕಾಲಂ ಮಿತಯೇವ ಸ್ವಸ್ತಿ ವಾಚನ ಮೋದಕೈ ಕುಕ್ಷಿಂ ಪೂರಯಿತ್ವ ಸಾಂಪ್ರತಂ ಮಾಲವಿಕಾಂ ಸ್ವಪ್ನಾಯತೆ. ಸದಾ ನಮ್ಮ ಹತ್ರ ಬಂದು ಸ್ವಸ್ತಿ ವಾಚನ ಮಾಡಿ ಬೇಕಾದಷ್ಟು ತಿಂಡಿ ತೀರ್ಥ ದುಡ್ಡು ಧಾನ್ಯ ದವಸ ಗಿಟ್ಟಿಸ್ಕೊಂಡು ಈಗ ಮಾಲವಿಕೆ ಅಂತ ಇದ್ದಾನೆ ಅಂತ. ಇರಾವತಿ ವ್ಯತಿಕ್ರಾಮಂತಿ ಭವ ಅಂತ ನಿದ್ರೆಯಲ್ಲಿ ಇರಾವತಿಯನ್ನು ಮೀರಿಸ್ಬಿಡು ನೀನು ಅಂತ ಹೇಳ್ತಾ ಇದ್ದಾನೆ. ಇದು ಅವರೇ ಎದುರಿಗೆ ಕೇಳಿಸ್ಕೊಳ್ತಾ ಇದ್ರೆ ಇನ್ನೇನಾಗಬೇಕು. ಇವನಿನ್ನ ಪಾಪಿ ಏತದ್ ಅತ್ಯಾಹಿತಂ ಇಮಂ ಭುಜಂಗ ಭೀರುಕಂ ಬ್ರಹ್ಮ ಬಂಧುಂ ಅನೇನ ಭುಜಂಗ ಕುಟಿಲೇನ ದಂಡಕಾಷ್ಟೇನ ಸ್ತಂಭಾಂತರಿತ ಭೀಷಯಿಷ್ಯಾಮಿ. ಆಯಿತು, ಹಾವು ಅಂದರೆ ಹೆದರತಕ್ಕಂಥ ಈ ಪಾಪಿ ದುರ್ಬ್ರಾಹ್ಮಣ ಬ್ರಹ್ಮಬಂಧುವನ್ನು ನಾನು ಡೊಂಕಾಗಿರುವ ಸರ್ಪದಂತಿರುವ ದೊಣ್ಣೆ ಮೂಲಕವಾಗಿ ಹೆದರಿಸ್ತೀನಿ, ಮರೆಯಾಗಿದ್ದು ಹೆದರಿಸ್ತೀನಿ ಅಂತ ಒಂದು ಅಂಕುಡೊಂಕಾದ ದೊಣ್ಣೆಯನ್ನು ಅವನ ಮೇಲೆ ಹಾಕಿ ತಳ್ಳುತ್ತಾಳೆ. ಇರಾವತಿ ಒಳ್ಳೆಯದು, ಅರ್ಹತ್ಯೇವ ಕೃತಜ್ಞ ಉಪದ್ರವಂ, ಈ ನೋವು ಈ ಕಷ್ಟ ಈ ಹೆದರಿಕೆ ಅವನಿಗೆ ಆಗಲೇಬೇಕು ಪಾಪಿಗೆ, ಕೃತಜ್ಞ ಅಂತ ಅಂತಾಳೆ. ಹೀಗೆ ಆಗುತ್ತೆ. ವಿದೂಷಕ ಎದ್ದು ಅಯ್ಯೋ ಅಂತ ಕೂಗ್ತಾನೆ. ಸರ್ಪ ಮೇ ಉಪರಿ ಪತಿತ, ನನ್ನ ಮೇಲೆ ಹಾವು ಬಿತ್ತು ಅಂತ. ರಾಜ ಓಡಿ ಬಂದುಬಿಡ್ತಾನೆ, ಏನಾಯಿತು ಅಂತ ಒಳಗಿದ್ದವನು. ನ ಭೇತವ್ಯಂ ಅಂತ. ರಾಜನಿಗೇನಾಗ್ಬಿಡುತ್ತೋ ಆ ಹಾವಿನ ಮುಂದೆ ಹೋಗಿ ಅಂತ ಭರ್ತಃ ಮಾತಾ ವತ್ಸಾಸ ನಿಷ್ಕ್ರಾಮ ಸರ್ಪ ಇತಿ ಭಣ್ಯತೆ, ಸ್ವಲ್ಪ ಹುಷಾರಾಗಿರಿ, ಎದ್ದು ಏನು ಅಂದರೆ ಹಾವಿದೆ ಅಲ್ಲಿ ಅಂತ ಇವಳು ಹಿಂದೆ ಓಡಿ ಬರ್ತಾಳೆ. ಎಲ್ಲರೂ ಸಿಕ್ಕಾಕ್ಕೊಂಡ್ಬಿಟ್ರು. ವಿದೂಷಕ ತನ್ನ ಮೈ ಮೇಲೆ ಬಿದ್ದ ಕುಡುಂಕಾದ ಆ ದೊಣ್ಣೆಯನ್ನು ನೋಡಿಕೊಂಡು, ಅಯ್ಯೋ ಇದಲ್ವಾ ಕೇತಕಿ ಕಂಟಕೈ ದಂಶಂ ಕೃತ್ವ ಸರ್ಪಸ್ಯೋಪರಿ ಅಯಶಃ ಕೃತಂ ತನ್ಮೇ ಫಲಿತಮಿತಿ. ಅಯ್ಯೋ ನಾನು ಕೇದಿಗೆ ಮುಳ್ಳಿಂದ ಕೈಗೆ ಚುಚ್ಚಿಕೊಂಡು ಹಾವು ಕಚ್ಚಿದ್ದು ಅಂತ ಮಾಡಿದ್ದೆ, ಈಗ ನಿಜವಾದ ಹಾವೇ ನನ್ನ ಮೇಲೆ ಸೇಡು ತೀರಿಸ್ಕೊಳ್ತು ಅಂತ ಅಂದ್ಕೊಂಡಿದ್ದೆ. ಇದು ದಂಡಕಾಷ್ಟ, ಇದು ಬರೀ ಡೊಂಕಾದಂಥ ದೊಣ್ಣೆ ಅಷ್ಟೇ ಅಂತ. ಅಷ್ಟೊತ್ತಿಗೆ ಬಕುಳಾವಳಿಕ ಬಂದು ಹೇಳ್ತಾಳೆ, ಏನೇನು ಹಾವು ಅಂತಾರಲ್ಲ ಏನು ಅಂತ. ಎಲ್ಲರೂ ಸೇರಿಬಿಟ್ರು, 4 ಜನ ಕಳ್ಳರು ಸೇರಿಬಿಟ್ರು. ಈಗ ಇರಾವತಿ ನೇರ ಬರ್ತಾಳೆ. ಅಪಿ ನಿರ್ವಿಘ್ನ ಮನೋರಥಃ ದಿವಸಂಕೇತೋ ಮಿಥುನಸ್ಯ, ಈ ಹಗಲೊತ್ತಿನ ಮೀಟಿಂಗಿಗೆ ಇದು ನಿರ್ವಿಘ್ನವಾದ ಜಾಗ ಆಗಿತ್ತೇನೋ ಪಾಪ ನಿಮಗೆ, ನಾವು ಬಂದುಬಿಟ್ಟು ವಿಘ್ನ ಮಾಡಿದ್ವಿ ಅಂತಾಳೆ. ಎಲ್ಲರೂ ಇರಾವತಿ ನೋಡಿ ಹಾಗೆ ಸ್ತಬ್ಧರಾಗಿಬಿಡ್ತಾರೆ. ಮತ್ತು ಬಕುಳಾವಳಿಕೆಗೆ ಬೈತಾಳೆ. ಬಕುಳಾವಳಿಕೆ ದಿಷ್ಟ್ಯ ದೂತ್ಯಾಭಿಸಾರ ವಿಷಯ ಸಂಪೂರ್ಣಾತೆ ಪ್ರತಿಜ್ಞ, ನಿನ್ನ ಪುಣ್ಯ, ನೀನಂತೂ ದೂತಿಯಾಗಿ ಇವರನ್ನ ಫಿಕ್ಸ್ ಮಾಡೋದ್ರೊಳಗೆ ಅದ್ಭುತವಾದ ಕೌಶಲವನ್ನು ನಿರ್ವಹಿಸಿ ನಿನ್ನ ಶಪಥ ಈಡೇರಿಸ್ಕೊಂಡೆ ಅಂತ. ಆಗ ಬಕುಳಾವಳಿಕೆ ಹೇಳ್ತಾಳೆ, ಅಯ್ಯೋ ಹಾಗೆಲ್ಲ ಹೇಳಬೇಡಿ, ದದ್ದುರಾ ವ್ಯಾಹರಂತೀತಿ ಕಿಂ ದೇವ ಪೃಥಿವ್ಯಾಂ ವರ್ಷಿತಂ ವಿರಮತಿ. ಕಪ್ಪೆಗಳು ಒಟ್ಟುಗುಟ್ಟತ್ವೆ, ಗಲಾಟೆ ಆಗುತ್ತವೆ ಅಂತ ದೇವರು ಮಳೆಗಾಲದಲ್ಲಿ ಮಳೆ ಸುರಿಸದೇ ಇರ್ತಾನ. ಹಾಗೆ ನಾವುಗಳು ಮಹಾರಾಜನ್ನ ಕೇಳಲಿ ಬಿಡಲಿ, ಅವನ ಪ್ರೀತಿ ಅವನ ಪ್ರೇಮ ಅದಕ್ಕೆ ನಾವ್ಯಾರು ಅಡ್ಡಿ ಮಾಡೋದು? ಇದು ಪಾಪ ನಿಜ. ಇವರು ದಾಸಿಯರಿಗೆ ಇನ್ನೇನು, ಅವ್ರು ಹೇಳದಂತೆ ಆಡಬೇಕು, ಅವ್ರು ಮಾಡದಂತೆ ಇರಬೇಕು, ಬೇರೆ ದಾರಿ ಇಲ್ಲ. ವಿದೂಷಕ ಆಗ ಬಾಯಿ ಹಾಕ್ಕೊಂಡು ಬರ್ತಾನೆ, ಇಲ್ಲ ನಿನ್ನ ಕಾಲಿಗೆ ಬೀಳ್ತೀನಿ ಅಂತಂದರೂ ಪ್ರಣಿಪಾತ ಲಂಘನಂ ವಿಸ್ಮೃತ. ರಾಜ ನಿನ್ನ ಕಾಲಿಗೆ ಬಿದ್ದ ಅವಮಾನವನ್ನು ಮರೆತ ಕಿಂ ಪುನರ್ ಅದ್ಯಾಪಿ ಪ್ರಸಾದಂನ ಗೃಹ್ಣಾತಿ, ಇನ್ನೂ ನೀನು ಸಮಾಧಾನ ಮಾಡ್ಕೊಳ್ತಿಲ್ವಲ್ಲ ಅಂತ. ಮತ್ತೆ ಇವನು ಹೇಳ್ತಾನೆ,
ಕದಾ ಮುಖಂ ಭರತನು ಕಾರಣಾದೃತೆ ತವಾಗತಂ ಕ್ಷಣಮಪಿ ಕೋಪಪಾತ್ರತಾಂ ಅಪರ್ವಣಿ ಗ್ರಹ ಕಲುಷೇಂದು ಮಂಡಲ ವಿಭಾವರಿ ಕಥೆಯ ಕಥಂ ಭವಿಷ್ಯತಿ ಅಂತ ನೀನು ಅಕಾರಣವಾಗಿ ಅದಕ್ಕೆ ಅಪಾತ್ರದಲ್ಲಿ ಕೋಪ ಮಾಡ್ಕೊಳ್ತೀಯ ಅಂತಾನೆ. ಅವಳು ಸಪಾತ್ರವಾಗಿಯೇ ಮಾಡ್ಕೊಂಡಿದ್ದಾಳೆ ಪಾಪ. ಅವಳ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ಮು. ಇರಾವತಿ ಹೇಳ್ತಾಳೆ, ಅನ್ಯ ಸಂಕ್ರಾಂತೇಶು ಅಸ್ಮಾಕಂ ಭಾಗದೇಯೇಶು ಯದಿ ಪುನಃ ಕುಪ್ಯೇಯಂ ತಥೋ ನನ್ವಹಂ ಹಾಸ್ಯ ಭವೇಯಂ. ಹೌದು, ಅಸ್ಥಾನ ಇತಿ ಸುಷ್ಟು ವ್ಯಾಹೃತಂ ಆರ್ಯಪುತ್ರೇಣ. ಸಲ್ಲದ ಜಾಗದಲ್ಲಿ ಕೋಪ ಮಾಡಿಕೊಂಡೆ ಅಂತ ನೀನೇ ನನಗೆ ಸಲ್ತಾ ಇಲ್ಲ, ಇನ್ಯಾರಿಗೋ ನೀನು ಸಂದು ಹೋಗಿದ್ದೀಯಾ. ನಮ್ಮ ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರೆಸುವಡೆ ನಾವೇನಾಗೈವುದು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಆ ರೀತಿಯಾಗಿ ನಮ್ಮ ಭಾಗ್ಯ ಇನ್ನೆಲ್ಲೋ ಹೋದರೆ ನಾವೇನು ಮಾಡೋದು ಅಂತಂತಾಳೆ. ಆಗ ರಾಜ ಹೇಳ್ತಾನೆ, ಇಲ್ಲ ಹಾಗೆಲ್ಲ ಅಲ್ಲ, ಸತ್ಯಮೇವ ಕೋಪಸ್ಥಾನಂ ನ ಪಶ್ಯಾಮಿ ನಾರ್ಹತಿ ಕೃತಾಪರಾಧೋಪಿ ಉತ್ಸವ ದಿವಸೇಶು ಪರಿಜನೋ ಬಂಧುಂ ಇತಿ ಮೋಚಿತೆ ಮಯೈತೆ ಪ್ರಣಿಪಾತಯಿತು ಮಾಂ ಉಪಗತೇಚ. ಇದು ಬೇರೆದೇ ಆಗಿದ್ದ ಸಂದರ್ಭ. ಏನೋ ನನಗೆ ಜ್ಯೋತಿಷ್ಕರು ಗಂಡ ಇದೆ ಅಂದಿದ್ದರಿಂದ ಎಲ್ಲರನ್ನೂ ಬಿಡುಗಡೆ ಮಾಡಬೇಕು ಅಂದಿದ್ದರಿಂದ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಾಯಿತು. ಹಾಗೆ ಬಿಡುಗಡೆಯಾದ ಕೃತಜ್ಞತೆಯನ್ನು ತೋರ್ಪಡಿಸೋದಕ್ಕೆ ಅಂತ ಅವರು ಬಂದು ಇಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದರು, ಇನ್ನೇನೂ ಅಲ್ಲ ಅಂತ. ಈ ರಾಜ ನೆವ ಹೇಳ್ಕೊಳ್ಳೋ ರೀತಿ ಅಂತೂ ಬಹಳ ಚೆನ್ನಾಗಿದೆ. ನೀನು ಬರೋ ತಡವಾಯಿತು, ಅದಕ್ಕೆ ಎಂಟರ್ಟೈನ್ಮೆಂಟಿಗೆ ಅಂತ ಇವ್ರ ಜೊತೆಗೆ ಹಾರ್ಮ್ಲೆಸ್ ಫ್ಲರ್ಟಿಂಗ್ ಮಾಡ್ತಾ ಇದ್ದಿದ್ದು ಅಂತ 3ನೇ ಅಂಕದಲ್ಲಿ ಹೇಳ್ತಾನಲ್ಲ. ತಕ್ಷಣವೇ ರಾವತಿ ಹೇಳ್ತಾಳೆ, ನಿಪುಣಿಕೆ ಗಚ್ಚ ದೇವಿಂ ವಿಜ್ಞಾಪಯ ದುಷ್ಟೋ ಭವತ್ಯಾಹ ಪಕ್ಷಪಾತೋ ನನ್ನ ವದ್ಯೇತಿ. ಹೋಗಿ ದೇವಿಗೆ ಹೇಳು, ಕಂಡೆಮ್ಮ ಕಂಡೆ, ನೀನು ನನ್ನ ಬಗ್ಗೆ ಮಾಡೋ ಉಪಕಾರ ಎಂಥದ್ದು ಅಂತ ಗೊತ್ತಾಯಿತು ಅಂತ ಹೇಳು ಅಂತಾಳೆ. ಅಷ್ಟೊತ್ತಿಗೆ ವಿದೂಷಕ ಹೇಳ್ತಾನೆ, ಅಯ್ಯೋ ಏನು ಅನರ್ಥವಾಯಿತು, ಸೆರೆಮನಿಯಿಂದ ಬಿಟ್ಟುಕೊಂಡು ಬಂದರೆ ಬೆಕ್ಕಿನ ಬಾಯಿಗೆ ಈಗ ಮತ್ತೆ ಮನೆಯ ಪಾರಿವಾಳ ಸಿಕ್ಕಾಕೊಂಡಂಗೆ ಆಯ್ತಲ್ಲ, ಗತಿ ಏನು ಅಂತ. ಆಗ ನಿಪುಣಿಕೆ ಬಂದು ಹೇಳ್ತಾಳೆ, ಸಂಸ್ಕೃತದಲ್ಲಿ ಒಂದು ವಿಶೇಷ, ಈ ಪ್ರತಿಹಾರಿಯರು, ಭಟರು, ಚೋರರು, ಚೇಟರು, ಚಾರರು ಮತ್ತು ಈ ದಾಸಿಯರು, ಸಖಿಯರು ಇವರೆಲ್ಲ ಯಾವುದೋ ಒಂದು ಸುದ್ದಿ ತೆಗೆದುಕೊಂಡು ಈಗ ಹೋಗಿ ಹಿಂಗೆ ಬಂದುಬಿಡ್ತಾರೆ. ಅವ್ರು ಹೋಗಿ ಅವ್ರ ಹತ್ರ ಹೇಳಿ ಬರೋದಕ್ಕೆ ತುಂಬ ಹೊತ್ತಾಗುತ್ತಲ್ವ. ಅಂದರೆ ಅಲ್ಲಿವರೆಗೂ ರಂಗದಲ್ಲಿ ನಿಂತು ಅವ್ರು ಏನು ಮಾಡಬೇಕು, ಅವ್ರು ಬರದೆ ಮುಂದೆನೇ ಸಾಗೋದಿಲ್ಲ ಕಥೆ. ಅದಕ್ಕೆ ರಂಗತಂತ್ರ. ಹಾಗೆ ಹೋಗಿ ಹಾಗೆ ಬಂದರೆ ಅವ್ರಿಗೆ ಗೊತ್ತಾಗಿದೆ ಅಂತ. ರಂಗದ ಸಮಯವೇ ಬೇರೆ, ಲೋಕದ ಸಮಯವೇ ಬೇರೆ. ಇಲ್ಲದೇ 3 ಗಂಟೆಯಲ್ಲಿ 3 ಜನ್ಮದ ಕಥೆ ನಡೆದು ಬಿಡೋದಿಲ್ವೇ ಸಿನಿಮಾದಲ್ಲಿ, ಅದು ಹೇಗೆ ಸಾಧ್ಯ? ಹೀಗಾಗಿ ಆ ಟೈಮ್ ಸ್ಕೇಲ್ ಬೇರೆ, ನಾವು ಲೆಕ್ಕ ಇಟ್ಕೊಳ್ಬಾರ್ದು. ಇದು ಯಕ್ಷಗಾನದಲ್ಲಿ ಇದೇ ರೀತಿಯಲ್ಲಿ ಇರುವಂಥದ್ದು. ಎಲ್ಲ ಪ್ರಾಚೀನ ರಂಗತಂತ್ರಗಳಲ್ಲಿ ಇದನ್ನು ನಾವು ಕಾಣ್ತೀವಿ. ಹಾಗಾಗಿ ಇವಳು ಹೋಗಿ ಬಂದುಬಿಡ್ತಾಳೆ, ಹೇಳ್ತಾಳೆ, ಇದೆಲ್ಲ ನಡೆದದ್ದು ಗೌತಮನ ತಂತ್ರ. ಮುದ್ರಿಕೆಯನ್ನು ಅವನು ಹೀಗೆ ತಂತ್ರ ಮಾಡಿ ಹಾವಿನ ದಂಶನ ಅಂತ ಹೇಳಿ ಅದನ್ನು ಕಸಿದುಕೊಂಡಿರುವಂಥದ್ದು ಅಂತ. ಸತ್ಯಂ ಅಯಮತ್ರ ಬ್ರಹ್ಮಬಂಧುನಾ ಕೃತಃ ಪ್ರಯೋಗ ಯಮಸ್ಯ ಕಾಮತಂತ್ರ ಸಚಿವಸ್ಯ ನೀತಿ. ಈ ಪಾಪಿ ಬ್ರಾಹ್ಮಣಾಧಮಂದು ಇದೇ ತಂತ್ರ, ಇವನು ಕಾಮತಂತ್ರ ಸಚಿವ, ಇವನ ನೀತಿ ಅಂತ. ಆಗ ವಿದೂಷಕ ಹೇಳ್ತಾನೆ, ಭವತಿ ಅಮ್ಮ ನೀತಿಗತ ಏಕಮಪ್ಯಕ್ಷರಂ ಪಠೇಯಂ ನಾನು ಮಯ ಅತ್ರ ಭವಾನ್ ಪಾಶಿತೋ ಭವೇತ್. ನೀತಿ ಅನ್ನೋ ಪುಸ್ತಕದ ಒಂದಕ್ಷರ ಆದರೂ ನಾನು ಓದಿದರೆ ಯಮ ಬಂದು ನನ್ನ ಕೊರಳಿಗೆ ಪಾಶ ಹಾಕ್ಬಿಡ್ಲಿ. ನನಗೆ ಗಾಯತ್ರಿ ಮಂತ್ರಾಕ್ಷರವೇ ಬರೋದಿಲ್ಲ, ಇನ್ನು ನೀತಿ ಗ್ರಂಥಗಳನ್ನು ಓದೋದಕ್ಕೆ ನನಗೆಲ್ಲಿ ಬರುತ್ತೆ ಅಂತಾನೆ. ಅವಳು ಇಡಿಯಮ್ಯಾಟಿಕ್ಕಾಗಿ ಹೇಳ್ತಾ ಇದ್ರೆ ಇವನಿಗೆ ಗೊತ್ತಿದ್ದು ಬೇಕು ಅಂತ ಒಂದು ಸಿಚುಯೇಷನನ್ನು ಲೈಟನ್ ಮಾಡೋದಕ್ಕೋಸ್ಕರವಾಗಿ ಹೀಗೆ ಹೇಳ್ತಾನೆ. ಅವಿಮಾರಕದಲ್ಲಿ ನೋಡ್ತೀವಲ್ಲ, ಅಸ್ತಿ ರಾಮಾಯಣಂ ನಾಮ ನಾಟ್ಯಶಾಸ್ತ್ರಂ ತತ್ರ ಶ್ರೀ 3 ಶ್ಲೋಕಾ ಅಧೀತಾ ಅಂತ. ಲಿಂಗ, ವಚನ, ವಿಭಕ್ತಿ, ವ್ಯಾಕರಣ ಎಲ್ಲ ತಪ್ಪು, ಇನ್ಫಾರ್ಮೇಷನ್ನು ತಪ್ಪು. ರಾಜನಿಗಂತೂ ಇನ್ನೇನೂ ತೋಚೋದಿಲ್ಲ. ಕಥಂನು ಕಲ್ವಸ್ಮಾತ್ ಸಂಕಟಾತ್ ಆತ್ಮಾನಂ ಮೋಚಯಿಷ್ಯಾಮಿ. ಹೇಗೆ ತಾನೇ ನಾನು ಎಸ್ಕೇಪ್ ಆಗ್ತೀನಿ, ಧೈರ್ಯವಾಗಿರು ಅಂತ ಈಗ ಒಂದು 5 ನಿಮಿಷದ ಕೆಳಗೆ ಮಾಲವಿಕೆಗೆ ಹೇಳ್ತಾ ಇದ್ದ, ಇವನಿಗೆ ತತ್ತರಿಸ್ತಾ ಇದ್ದಾನೆ. ತಕ್ಷಣವೇ ಜಯಸೇನೆ ಓಡೋಡಿ ಬರ್ತಾಳೆ. ದೇವ ಕುಮಾರಿ ವಸುಲಕ್ಷ್ಮಿ ಕಂದುಕಂ ಅನುಧಾವಂತಿ ಪಿಂಗಲ ವಾನರೇಣ ಬಲವತ್ರಾಸಿತ ಅಂಕನಿಷಣ್ಣ ದೇವ್ಯಾ ಪ್ರವಾತ ಕಿಸಲಯಂ ಇವ ವ್ಯಪಮಾನ ನ ಕಿಂಚಿತ್ ಪ್ರಕೃತಿಂ ಪ್ರತಿಪದ್ಯತೆ. ನಮ್ಮ ಕುಮಾರಿ ವಸುಲಕ್ಷ್ಮಿ, ಅವಳನ್ನು ನೋಡಿ ಕಾಳಿದಾಸ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ಮೊದಲು ಮಾಲವಿಕೆಯನ್ನು ಅವಳು ಯಾರು ಅಂತ ಚಿತ್ರಗತಳಾಗಿದ್ದವಳನ್ನು ತಿಳಿಸಿಕೊಡುವಾಗ ಆಗ ಭಾವ ಏಷಾ ಮಾಲವಿಕಾ ಅಂತ ಹೇಳಿ ಅವತ್ತ ಏಸಾ ಮಾಳವಿಯ ಅಂತ ಚಿತ್ರದಲ್ಲಿದ್ದಂಥ ರಾಜನ ಕುಮಾರಿ ಮಾಲವಿಕೆಯನ್ನು ಅವಳು ರಾಜಪುತ್ರಿ ವಸುಮಲಕ್ಷ್ಮಿ ಅಂದರೆ ಧಾರಣಿಯ ಚಿಕ್ಕ ಮಗಳು ಅವಳು ತೋರ್ಪಡಿಸಿಕೊಟ್ಟಿದ್ಳು. ಸದೃಶಂ ಕಲು ಬಾಲಭಾವಸ್ಯ ಅಂತ ಕುಮುದಿಕೆ ಎಲ್ಲ ಹೇಳಿದರು. ಮೊದಲನೇ ಅಂಕದ ಪ್ರವೇಶದಲ್ಲಿಯೇ ಅಂದರೆ ಮಿಶ್ರ ವಿಷ್ಕಂಭಕದಲ್ಲಿ ಅದಾಗಿತ್ತು. ಈಗ 4ನೇ ಅಂಕದ ಕೊನೆಯಲ್ಲಿ ಮತ್ತೆ ಅವಳು ಬಂದಿದೆ. ಅಂದರೆ ಕವಿ
ಯಾವುದೇ ಒಂದು ಯೂಸ್ಲೆಸ್ ಪಾತ್ರವನ್ನು ತಂದಿಲ್ಲ, ಅದನ್ನು ಆ್ಯಪ್ಟಾಗಿ ಅಪ್ರಾಪ್ರಿಯೇಟಾಗಿ ಬಳಸ್ಕೊಳ್ತಾನಲ್ಲ, ಅದು ತುಂಬ ಯುಕ್ತವಾದಂಥ ತಂತ್ರ ಅಂತ ಅನಿಸುತ್ತದೆ. ಕೊನೆಯವರೆಗೂ ಅದು ಬರುತ್ತದೆ. ಮತ್ತು ಅದು ಆಕಸ್ಮಿಕವಾದರೂ ನಂಬುವಂತೆ ಇರಬೇಕು. ತುಂಬ ಮುದ್ದಾದ ಚಿಕ್ಕ ಹುಡುಗಿಯವಳು ಚೆಂಡಾಟ ಆಡ್ತಾ ಆಡ್ತಾ ಆ ಚೆಂಡು ಎಲ್ಲೋ ದೂರ ಬಿದ್ದಿದೆ. ನೋಡಿದಾಗ ಒಂದು ಕಂದು ಬಣ್ಣದ ಬೃಹತ್ ಗಾತ್ರದ ವಾನರ ಕಾಣಿಸಿದೆ. ಆ ವಾನರವನ್ನು ನೋಡಿ ಆ ದೊಡ್ಡ ಕೋತಿಯಿಂದ ಇವಳಿಗೆ ಹೆದರಿಕೆಯಾಗಿ ಭಯಪಟ್ಟು ಒಂದು ರೀತಿಯಾಗಿ ಉದ್ವಸ್ತಳಾಗಿದ್ದಾಳೆ. ರಾಣಿ ತೊಡೆ ಮೇಲೆ ಮಲಗಿಸ್ಕೊಂಡು ಎಷ್ಟು ಅವಳನ್ನು ಉಪಚಾರ ಮಾಡಿದ್ರೂ ಕಣ್ಣು ಬಿಡ್ತಾ ಇಲ್ಲ, ಭಯಗೊಂಡು ಚಿತ್ಕಾರ ಮಾಡ್ತಿದ್ದಾಳೆ. ದೊಡ್ಡ ಮನೆ ಮಕ್ಕಳು ಓವರ್ ಪ್ಯಾಂಪರ್ಡ್, ಯಾವ ದಾಸದಾಸಿಯರು ಕೂಡ ಮುದ್ದಿಸ್ತಾ ಇರ್ತಾರೆ. ಈಗ ಮಹಾರಾಜನೇ ಓಡೋಗಬೇಕು, ಅದಕ್ಕೋಸ್ಕರ ಬರಬೇಕು ಅಂತ ಕೇಳ್ತಾಳೆ. ಹಾಗಾಗಿ ನೀವು ಬಂದು ಏನಾದರೂ ಮಾಡಬೇಕು ಅಂತ. ಅಯ್ಯೋ ಕಷ್ಟ ಕಾತರೋ ಬಾಲಭಾವ ಅಂತ ರಾಜ ಅಂತಾನೆ. ಈಗ ಇರಾವತಿ ಕೂಡ ತ್ವರತಾಂ ಆರ್ಯಪುತ್ರ ಏನಾಂ ಸಮಾಶ್ವಾಸಯಿತು ಮಾಸ್ಯಾಹ ಸತ್ರಾಸ ಜನಿತ ವಿಕಾರ ವರ್ಧತಾಂ. ಅಯ್ಯೋ ಬೇಗ ಹೋಗಿ ಅಂದರೆ ಅವಳು ಇನ್ನಷ್ಟು ವಿಕಾರಕ್ಕೆ ಒಳಗಾಗ್ಬಿಟ್ರೆ ಕಷ್ಟ, ಆ ಶಾಕ್ ಜಾಸ್ತಿ ಮನಸ್ಸನ್ನು ಕೆಡಿಸಬಾರದು ಅಂತಂತಾಳೆ. ಅಯಮೇನಾಮಹಂ ಸಂಜ್ಞಾಪಯಾಮಿ, ನಾನು ಹೋಗ್ಬಿಟ್ಟು ಅವಳನ್ನು ಮೂರ್ಛೆಯಿಂದ ಎಬ್ಬಿಸ್ತೀನಿ ಅಂತ ಅವನು ಓಡ್ತಾನೆ. ವಿದೂಷಕ ಅವನು ಹೋಗ್ತಾ ಸಾಧುರೇ ಪಿಂಗಲವಾನರ ಸಾಧು ಪರಿತ್ರಾತಸ್ತ್ವಯ ಸಪಕ್ಷ. ಆಹಾ, ಪಿಂಗಳವಾನರ ಕಂದು ಬಣ್ಣದ ಕೋತಿ, ನೀನು ಒಳ್ಳೆ ಕೆಲಸ ಮಾಡಿದೆಯಪ್ಪ, ನಿನ್ನ ಪಕ್ಷನ ಉಳಿಸ್ಕೊಂಡೆ, ನೀನೇ ನಮ್ಮ ಪಕ್ಷ ಅಂದರೆ ವಿದೂಷಕ ತನ್ನನ್ನೇ ಪಿಂಗಳವಾನರ ಅಂತ, ರಾಜನು ಒಂದು ಪಿಂಗಳವಾನರ ಅಂತ ಅಂದುಕೊಂಡು ನಮ್ಮ ಪಕ್ಷ ಒಂದು, ನಮ್ಮನ್ನು ಕಾಪಾಡಿಕೊಂಡೆ ಅಂತ ಅವನು ಓಡುತ್ತಾನೆ. ರಾಜನ ಹಿಂದೆ ವಿದೂಷಕನ ಹಿಂದೆ ಇರಾವತಿ ಹಿಂದೆ ನಿಪುಣಿಕೆ ಜಯಸೇನೆ ಎಲ್ಲರೂ ಹೊರಟೋಗ್ತಾರೆ. ಈಗ ಮಾಲವಿಕೆ ಬಕುಳಾವಳಿಕೆ ಇಬ್ಬರೇ ಉಳಿತಾನೆ. ಅಯ್ಯೋ ಇನ್ನೇನು ಮಾಡೋದು, ದೇವಿಯನ್ನು ನೆನೆಸ್ಕೊಂಡ್ರೆ ಹೆದರಿಕೆ ಆಗುತ್ತೆ ಅಂತ ಮಾಲವಿಕೆ ಹೇಳ್ತಾಳೆ. ಅಷ್ಟೊತ್ತಿಗೆ ನೇಪಥ್ಯದಲ್ಲಿ ಉದ್ಯಾನ ಪಾಲಿಕೆ ಮಧುಕರಿಕೆ ಉದ್ಗಾರ ಮಾಡ್ತಾಳೆ. ಆಶ್ಚರ್ಯಂ ಅಪೂರ್ಣ ಇವ ಪಂಚರಾತ್ರೇ ದೋಹದಸ್ಯ ಮುಕಲೈಹಿ ಸನ್ನದ್ಧ ಸ್ಥಪನೀಯ ಅಶೋಕ ಯಾವದ್ದೇವಿಯೇ ನಿವೇದಯಾಮಿ. ಆಶ್ಚರ್ಯ 5 ರಾತ್ರಗಳಿಗೆ ಮುಂಚೆನೇ ಅಶೋಕ ವೃಕ್ಷ ಸಮಗ್ರವಾಗಿ ಸ್ವರ್ಣಾಶೋಕ ಪುಷ್ಪಮಯವಾಗಿದೆ, ಇದನ್ನು ದೇವಿಗೆ ನಿವೇದನೆ ಮಾಡಬೇಕು ಅಂತ ಬಕುಳಾವಳಿಕೆ ಕೇಳಿಸ್ಕೋತಾಳೆ. ನೋಡು, ಸತ್ಯಪ್ರತಿಜ್ಞಾ ದೇವಿ ಆಶ್ವಾಸಿತು ಸಖಿ, ದೇವಿ ನಿನಗೆ ಏನು ಕೇಳಿದ್ರೆ ಅದನ್ನು ಕೊಡ್ತೀನಿ ಇದ್ದಾಳೆ, ಸಮಾಧಾನ ತಂದುಕೋ, ತೊಂದರೆ ಇಲ್ಲ ಅಂತ. ಆಗ ಮಾಲವಿಕೆ ನೋಡಿ ಹೇಳ್ತಾಳೆ, ತೇನಹಿ ಪ್ರಮದವನ ಪಾಲಿಕಾಯ ಪೃಷ್ಠತೋ ಭವಾಮಿ, ಹಾಗಿದ್ರೆ ಪ್ರಮದವನ ಪಾಲಿಕೆ ಹಿಂದೆ ಹೋಗೋಣ ಅಂತ. ಅಂದರೆ ಅವಳು ಒಂದು ನಮಗೆ ರಕ್ಷಣೆ ಆದಾಳು, ಅಶೋಕ ವೃಕ್ಷ ಹೂ ಬಿಟ್ಟಿದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಮುಖ ಕಂಡ್ರೆ ನಮ್ಮ ಮೇಲೆ ಅಷ್ಟು ಕೋಪ ಮಾಡಿಕೊಳ್ಳಲಾರಳು ಅಂತ. ಪಾಪ ರಾಜಕುಮಾರಿ ದಾಸ್ಯವನ್ನು ಅನುಭವಿಸುವ ಸಂದರ್ಭ ಬಹಳ ಕಷ್ಟದ್ದು. ಆ ವಿಷಯದಲ್ಲಿ ಮಾಲವಿಕೆಯನ್ನು ಮೆಚ್ಚಬೇಕು, ಅವಳ ನಯವನ್ನು ತಾಳ್ಮೆಯನ್ನು. ಹೆಚ್ಚು ಕಡಿಮೆ 1 ವರ್ಷ ಅವಳು ಹೀಗಿದ್ದಿದ್ದು. ಅಂದರೆ 350 ದಿವಸ ಕಳೆದಿದ್ದಾಳೆ. 365 ದಿವಸ ವರ್ಷಕ್ಕೆ ಅಂದರೆ 350 ದಿವಸ ಆದಮೇಲೆ ಈ ಘಟನೆಗಳು ನಡೆದಿವೆ ಅಂದರೆ ಒಂದಲ್ಲ ಎರಡಲ್ಲ 350 ಹಗಲು ರಾತ್ರಿ ಕಾಲ ಕಳೀಬೇಕು ದಾಸ್ಯದಲ್ಲಿ. ಏಳು ಅಂದರೆ ಏಳು, ಕೂತ್ಕೊಂಡ್ರೆ ಕೂತ್ಕೋ, ಹೋಗು ಅಂದರೆ ಹೋಗು, ಬಾ ಅಂದರೆ ಬಾ ಅಂತ ಇರಬೇಕು ಅಂದರೆ ಇದೆಲ್ಲ ಉಪಚಾರ ಮಾಡಿಸಿಕೊಂಡವರಿಗೆ ಎಷ್ಟು ಕಷ್ಟ. ಇದಾದ ಮರುದಿನವೇ ಮುಂದಿನ ಅಂಕ. ಮರುದಿನ ಬೆಳಗ್ಗೆ ಸುಮಾರು 8-9 ಗಂಟೆಯಲ್ಲಿ ಉದ್ಯಾನ ಪಾಲಿಕೆ ಮಧುಕರಿಕೆ ಹೇಳ್ತಾ ಇದ್ದಾಳೆ, ನಾನು ಈಗ ಅಶೋಕ ವೃಕ್ಷದ ವೇದಿಕೆಯನ್ನು ಸಜ್ಜು ಮಾಡಿದ್ದೀನಿ, ರಂಗವಲ್ಲಿ ಹಾಕಿ ಅಲಂಕಾರ ಮಾಡಿದ್ದೀನಿ, ದೇವಿ ಎಲ್ಲ ಆಜ್ಞೆ ಕೊಟ್ಟಿದ್ದಳು, ಆ ರೀತಿ ಮಾಡಿದ್ದೀನಿ, ಈಗ ಅದನ್ನೆಲ್ಲ ಸಜ್ಜಾಗಿದೆ ಅಂತ ನಿವೇದನೆ ಮಾಡೋಕ್ಕೆ ಹೋಗ್ತೀನಿ ಅಂತಾಳೆ. ಏನಂದರೆ ಅಶೋಕ ವೃಕ್ಷ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದಕ್ಕೆ ದೋಹದ ನಂತರ ಅದಕ್ಕೊಂದು ಪೂಜೆ ಮಾಡಿ ಅದನ್ನು ರಾಜನಿಗೆ ತೋರಿಸೋದಕ್ಕೆ ಅಂತ ದೇವಿ ಸನ್ನಾಹ ಮಾಡಿಕೊಂಡಿದ್ದಾಳೆ. ಜೊತೆಗೆ ನಮಗೆ ಮುಂದೆ ಗೊತ್ತಾಗುತ್ತದೆ ಮಾಲವಿಕೆ ಇಷ್ಟಾರ್ಥವನ್ನು ಈಡೇರಿಸ್ತೀನಿ ಇದರಿಂದ ಅವಳನ್ನು ಕೊಟ್ಟು ರಾಜನಿಗೆ ಮದುವೆ ಮಾಡ್ತೀನಿ ಅಂತಲೂ, ಅದಕ್ಕಾಗಿ ಅಶೋಕವನದಲ್ಲಿಯೇ ಅಶೋಕ ವೃಕ್ಷ ಸಾಕ್ಷಿಕವಾಗಿ ಮಾಡಬೇಕು ಅಂತ ಅಂದುಕೊಂಡಿದ್ದಾಳೆ. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ರಾಣಿಯ ತೀರ್ಮಾನ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಶೋಕ ವೃಕ್ಷವನ್ನು ನೋಡೋಕ್ಕೆ ಎಲ್ಲರೂ ಬರ್ತಾರೆ, ಪೂಜೆ ಮಾಡ್ತಾರೆ. ಅದು ಅಶೋಕೋತ್ತಂಸಿಕಾ ಅನ್ನುವಂಥ ಒಂದು ಪರ್ವ, ಈ ವಸಂತ ಋತುವಿನಲ್ಲಿ ನಡೆಯುವ ಹಬ್ಬ. ಆ ಹಬ್ಬಕ್ಕಾಗಿ ಇದು ನಡೀತಾ ಇದೆ. ಆಗ ಅವಳು ಹೇಳೋದಕ್ಕೆ ಹೊರಟಾಗ ದಾರಿಯಲ್ಲೇ ಒಬ್ಬ ಕುಬ್ಜ ಸೇವಕ ಕಾಣಿಸ್ಕೊಳ್ತಾನೆ, ಸಾರಸಿಕ ಅಂತ. ಅವನು ಅರಗಿನಿಂದ ಮುದ್ರಿತವಾದ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಜತುಮುದ್ರಾ ಲಾಂಛಿತಾಂ ಮಂಜೂಷಾಂ ಗೃಹೀತ್ವ ಚತುಶಾಲಾತಃ ಕುಬ್ಜ ಸಾರಸಿಕೋ ನಿಷ್ಕ್ರಾಮತಿ. ಅವನನ್ನು ಕೇಳ್ತೀನಿ ನಿಂತ್ಕೋತಾಳೆ, ಏನು ಇದು ಸೀಲ್ ಮಾಡಿರೋ ತೊಗೊಂಡು ಹೋಗ್ತಿದೆಯಾ ಅಂದರೆ ಅದಕ್ಕೆ ಅವನು ಹೇಳ್ತಾನೆ, ಮಧುಕರಿಕೆ ವಿದ್ಯಾಭಿರತಾನಾಂ ಬ್ರಾಹ್ಮಣಾನಾಂ ನಿತ್ಯ ದಕ್ಷಿಣ ದಾತವ್ಯ. ಬ್ರಾಹ್ಮಣರಿಗೆ, ವಿದ್ಯಾವಂತರಾದ ವೇದಜ್ಞರು ಶಾಸ್ತ್ರಜ್ಞರು ಆದ ಬ್ರಾಹ್ಮಣರಿಗೆ ದಿನ ದಾನ ಮಾಡಬೇಕಾಗಿದೆ. ಅದಕ್ಕೆ ಅಂತ. ಯಾತಕ್ಕೆ ದಾನ ಅಂದರೆ ಗೊತ್ತಿಲ್ವ ನಿನಗೆ, ನಮ್ಮ ಮಹಾರಾಣಿ ಧಾರಣಿ ತನ್ನ ಮಗ ವಸುಮಿತ್ರ, ಅಜ್ಜ ಪುಷ್ಯಮಿತ್ರ, ಈ ನಾಟಕದಲ್ಲಿ ಪುಷ್ಪಮಿತ್ರ ಅಂತ ಅವನ ಹೆಸರು ಬರ್ತದೆ.
ಆ ಪುಷ್ಯಮಿತ್ರ ಮಹಾಸೇನಾನಿಯ ಯಜ್ಞಾಶ್ವದ ರಕ್ಷಣೆಗಾಗಿ ಹೋಗಿದ್ದಾನೆ. ಅವನ ಆಯುಷ್ಯ ವರ್ಧನೆಗಾಗಿ ಸುಖವಾಗಿ ಅವನು ಬರಲಿ ಅಂತ ಪ್ರತಿದಿನವೂ ಕೂಡ ತಸ್ಯಾಯುರ್ನಿಮಿತ್ತಂ ನಿಷ್ಕಶತ ಸುವರ್ಣ ಪರಿಮಾಣಾಂ ದಕ್ಷಿಣಾಂ ದೇವಿ ದಕ್ಷಿಣೀಯೈ ಪರಿಗ್ರಾಹಯತಿ. ಹಾಗಾಗಿ ದಕ್ಷಿಣೆಗೆ ಅರ್ಹರಾದಂಥ ವಿದ್ವದ್ ಬ್ರಾಹ್ಮಣರಿಗೆ ದಿನ 100 ಸ್ವರ್ಣಗಳನ್ನು ದಕ್ಷಿಣೆಯಾಗಿ ಕೊಡ್ತಾ ಇದ್ದಾಳೆ. ಅವನ ಆಯುರ್ವೃದ್ಧಿಗೋಸ್ಕರವಾಗಿ ಅದಕ್ಕೆ ಹೋಗ್ತಿದ್ದೀನಿ ಅಂತ. ಅದೆಲ್ಲ ಸರಿ, ದೇವಿ ಎಲ್ಲಿದ್ದಾಳೆ ಅಂತ. ಈಗಷ್ಟೇ ತನ್ನ ವರ್ಣಾವರ ಭ್ರಾತ, ಅಂದರೆ ಬೇರೊಂದು ವರ್ಣದಲ್ಲಿ ಹುಟ್ಟಿದ ತನ್ನ ಸೋದರ ವೀರಸೇನನ ಕಡೆಯಿಂದ ಬಂದಿರುವ ಲೇಖನವನ್ನು ಓದಿಸ್ತಾ ಇದ್ದಾಳೆ ಅಂತ. ನಮಗೆ ಮೊದಲನೇ ಅಂಕದಲ್ಲಿ ಅವೆಲ್ಲ ಬಂದಿತ್ತು. ಅಸ್ತಿ ಧಾರಿಣೀ ದೇವ್ಯಾ ವರ್ಣಾವರೋ ಭ್ರಾತ ವೀರಸೇನ ನರ್ಮದಾಯಾಸ್ತೀರೆ ಅಂತಪಾಲದುರ್ಗೆ ಪ್ರತಿವಸತಿ ಅಂತೆಲ್ಲ ಕವಿ ಹೇಳಿದ್ನಲ್ಲ ಅದು. ನೋಡಿ, ಎಲ್ಲ ಎಳೆಗಳನ್ನು ತಂದು ಕೌಶಲದಿಂದ ಈ ನಿರ್ವಹಣಾ ಸಂಧಿ ಅಂತ ಹೇಳ್ತಾರೆ, ಕಟ್ಟಕಡೆಯ ಅಂಕದಲ್ಲಿ ಬರುವಂಥದ್ದು ಕ್ಲೈಮ್ಯಾಕ್ಸ್ ಅಂತ. ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಕವಿ ಎಷ್ಟು ಚೆನ್ನಾಗಿ ನಿರ್ವಾಹ ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಅವಳು ಕೇಳ್ತಾಳೆ, ಇದೇನು ವಿದರ್ಭರಾಜನ ವೃತ್ತ ಅಂತ ಪತ್ರ ಇದು ಯಾವುದು ಅಂತ. ಆಗ ಅವನು ಹೇಳ್ತಾನೆ, ಗೊತ್ತಿಲ್ವೇ, ಮೊನ್ನೆ ತಾನೇ ರಾಜ ಯಜ್ಞಸೇನ ಅಂತ ವಿದರ್ಭರಾಜನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ವೀರಸೇನನಿಗೆ ಹೇಳಿದ್ದ. ಅವನೀಗ ಯಜ್ಞಸೇನನ್ನು ಗೆದ್ದು ಅವನನ್ನು ಸೆರೆಯಲ್ಲಿಟ್ಟು ಅವನ ಸೆರೆಯಲ್ಲಿದ್ದಂಥ ಮಾಧವಸೇನನನ್ನು ಬಿಡಿಸಿಕೊಂಡು ಮತ್ತು ಅನೇಕ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಿದ್ದಾನೆ. ತುಂಬ ಸುಂದರಿಯರಾದಂಥ ಕಲಾಕುಶಲೆಯರಾದ ದಾಸಿಯರಿದ್ದಾರೆ, ರತ್ನಾಭರಣಗಳಿವೆ, ಎಲ್ಲ ಇವೆ, ಬೇಕಾದಷ್ಟಿದೆ. ಮಹಾಸಾರಾಣಿ ರತ್ನಾನಿ ವಾಹನಾನಿ ಶಿಲ್ಪದಾರಿಕಾ ಭೂಯಿಷ್ಟಂ ಪರಿಜನಂ ಉಪಾಯನೀಕೃತ್ಯ ಭರ್ತು ಸಕಾಶಂ ಪ್ರೇಷಿತಃ, ಅವೆಲ್ಲವನ್ನು ಕಳಿಸಿಕೊಟ್ಟಿದ್ದಾನೆ ಅಂತ. ಇದಿಷ್ಟು ಪ್ರವೇಶಕ, ಅಂದರೆ ಒಂದು ಮೈನರ್ ಸೀನ್. ಬರೀ ಅಲ್ಪ ಮುಖ್ಯ ಪಾತ್ರಗಳು, ಅಂದರೆ ಅಲ್ಪ ಪಾತ್ರಗಳು, ಮುಖ್ಯ ಪಾತ್ರಗಳಲ್ಲ, ಅಮುಖ್ಯ ಪಾತ್ರಗಳು, ಮೈನರ್ ಕ್ಯಾರೆಕ್ಟರ್ಸ್, ಅವುಗಳ ಜೊತೆಯಲ್ಲಿ ಸಂವಾದ ಆಗ್ತಾ ಇರತಕ್ಕಂಥದ್ದು. ಅವುಗಳೆಲ್ಲ ಪ್ರಾಕೃತದಲ್ಲಿ ಸಂವಾದ ಮಾಡಿದ್ರೆ ಅದು ನಮಗೆ ಗೋಚರವಾಗುವಂತೆ ಪ್ರವೇಶಕ. ಹಾಗಾದರೆ ಸಂಸ್ಕೃತದಲ್ಲಿ ಆದಾಗ ಶುದ್ಧ ವಿಷ್ಕಂಭಕ, ಎರಡೂ ಸೇರಿಕೊಂಡಾಗ ಮಿಶ್ರ ವಿಷ್ಕಂಭಕ ಅಂತ ಗೊತ್ತಾಗುತ್ತದೆ. ಈ ಮೂಲಕವಾಗಿ ಕವಿ ವಿದರ್ಭದಲ್ಲಿ ಮಾಲವಿಕೆಯ ಅಣ್ಣ ಈಗ ಕ್ಷೇಮವಾಗಿದ್ದಾನೆ, ಅವನಿಗೆ ರಾಜ್ಯ ಸಿಕ್ಕಿದೆ, ಅವನ ಅಣ್ಣನ ದಾಯಾದ ವೈರಿಯಾದಂತಹ ಯಜ್ಞಸೇನ ಸೆರೆ ಸಿಕ್ಕಿದ್ದಾನೆ, ಮತ್ತು ವೀರಸೇನ ಇವನ್ನೆಲ್ಲವನ್ನು ನಿರ್ವಾಹ ಮಾಡಿ ಕಪ್ಪ ಕಾಣಿಕೆಗಳನ್ನು, ದಾಸದಾಸಿಯರನ್ನು, ಶಿಲ್ಪದಾರಿಕೆಯರು ಅಂದರೆ ಸಂಗೀತ ನೃತ್ಯ ವಾದ್ಯ ಕಲಾದಿ ವಿನೋದ ಕುಶಲೆಯರಾದಂಥ ದಾಸಿಯರು, ಇವ್ರನ್ನೆಲ್ಲ ಕಳಿಸಿಕೊಟ್ಟಿದ್ದಾನೆ ಇತ್ತ ಅಂತ ಗೊತ್ತಾಗುತ್ತದೆ. ಇದಾದ ಮೇಲೆ ಇನ್ನೂ ಒಂದು ಸುದ್ದಿ ನಮಗೆ ಮುಖ್ಯಾಂಕದಲ್ಲಿ ಬರುತ್ತದೆ. ಆಮೇಲೆ ಪ್ರತಿಹಾರಿ ಬರ್ತಾಳೆ, ವಿಜಯಸೇನೆ ಬರ್ತಾಳೆ. ನನಗೀಗ ದೇವಿ ಎಲ್ಲ ಆಜ್ಞೆ ಮಾಡಿದ್ದಾಳೆ, ರಾಜನನ್ನು ಅಶೋಕ ವೃಕ್ಷವನ್ನು ನೋಡೋದಕ್ಕೋಸ್ಕರ ಕರ್ಕೊಂಡು ಬರಬೇಕು ಅಂತ ವಿಜ್ಞಾಪಯ ಆರ್ಯಪುತ್ರಂ ಇಚ್ಛಾಮಿ ಆರ್ಯಪುತ್ರೇಣ ಸಹ ಅಶೋಕ ವೃಕ್ಷಸ್ಯ ಪ್ರಸೂನಲಕ್ಷ್ಮೀಂ ಪ್ರತ್ಯಕ್ಷೀಕರ್ತುಮಿತಿ. ಅಶೋಕೋತ್ತಂಸಿಕ ಹಬ್ಬ ಅದನ್ನು ಮಾಡಬೇಕು, ಅಶೋಕದ ಪುಷ್ಪಗಳನ್ನು ಚಿಗುರುಗಳನ್ನು ಕೊಯ್ದು ಮುಡುಗಿಯಬೇಕು, ಎಲ್ಲರಿಗೂ ಹಂಚಿಕೊಳ್ಳಬೇಕು ಅಂತ ಉಂಟು. ಹಾಗಾಗಿ ಧರ್ಮಾಸನದ ಕೆಲಸ ಮುಗಿದಿದ್ದರೆ, ಅಂದರೆ ರಾಜನಿಗೆ ಆ ದಿವಸದ ಒಂದು ಆಳ್ವಿಕೆಯ ಭಾರ ಇದೆಯಲ್ಲ, ಅದು ಮುಗಿದಿದ್ದರೆ ಬರಬೇಕು ಅಂತ ಹೀಗೆ ಹೇಳುವ ಮೂಲಕವೇ ಗೊತ್ತಾಗ್ತಾ ಇದೆ ಅಗ್ನಿಮಿತ್ರ ಎಲ್ಲ ಶೃಂಗಾರದ ಚೇಷ್ಟೆಗಳ ಮಧ್ಯದಲ್ಲೂ ತನ್ನ ರಾಜಕಾರ್ಯವನ್ನು ಮರೆತಿಲ್ಲ ಅಂತ. ಈ ಮೂಲಕವಾಗಿ ಅವನು ಧೀರಲಲಿತ ಅಷ್ಟೇ ಹೊರತುನುವೆ ಅನ್ಯಾಯಕಾರಿಯಾದ ದುಷ್ಟ ರಾಜ ಅಲ್ಲ, ತನ್ನ ಸ್ಥಾನದ ಬಾಧ್ಯತೆಗಳನ್ನು ವಿಸ್ಮರಿಸಿದವನು ಅಲ್ಲ ಅಂತ. ಅವನಿಗೆ ಪ್ರಣಯ ಪ್ರಥಮವೂ ಅಲ್ಲ, ಇದು ಅಂತ್ಯವೂ ಅಲ್ಲ. ಅವನಿಗೆ ಅದೊಂದು ಚಾಪಲ್ಯ, ಮಿಕ್ಕಂತೆ ಅವನು ಸರಿಯಾಗಿದ್ದಾನೆ. ಅದು ನಾವಿಲ್ಲಿ ಗಮನಿಸಬೇಕಾದದ್ದು. ಇತ್ತ ನಾನು ಹೊರಡ್ತಾ ಇದ್ದೀನಿ ಅವನ್ನ ಬರಹೇಳೋದಿಕ್ಕೆ ಅಂತ ಹೊರಡ್ತಾ ಇದ್ದಂತೆ ನೇಪಥ್ಯದಲ್ಲಿ ವೈತಾಳಿಕರು ವಂದಿಮಾಗಧರು ಜಯಘೋಷವನ್ನು ಮಾಡ್ತಾರೆ. ಕವಿ ಈ ಇಡೀ ನಾಟಕದಲ್ಲಿ ಒಂದು 3-4 ಹರಿಣಿ ಛಂದಸ್ಸಿನ ಪದ್ಯಗಳನ್ನು ಬರೆದಿದ್ದಾನೆ. ಅಲ್ಲಿ ಒಟ್ಟಿಗೆ 2 ಹರಿಣಿ ಛಂದಸ್ಸಿನ ಪದ್ಯಗಳು ಬರುತ್ತವೆ. ತುಂಬ ಚೆನ್ನಾಗಿದೆ. ಆ ಶೈಲಿ ಅಲಂಕಾರಿಕವಾದದ್ದು, ಯಾವುದರ ರೆಟರಿಕ್ ಅಂತೀವಿ ಆ ಥರದ್ದು, ಆರ್ನೇಟ್ ಅಂತ ಆ ರೀತಿಯಾದದ್ದು, ಅಂದರೆ ತುಂಬ ಸುಂದರವಾದದ್ದು. ಪರಭೃತ ಕಲವ್ಯಾಹಾರೇಶು ತ್ವಮಾತ್ತ ರತಿರ್ಮಧುಂ ನೈಸಿ ವಿದಿಶಾ ತೀರೋದ್ಯಾನೇಶ್ವನಂಗೈ ವಾಂಗಮಾನ್ ವಿಜಯ ಕರಿಣಾಮಾಲಾನತ್ವಂ ಗತೈಃ ಪ್ರಬಲಸ್ಯತೆ ವರದಾರೋಧೋ ವೃಕ್ಷೈ ಸಹಾವನತೋ ರಿಪುಃ. ನೀನು ತುಂಬ ಸುಂದರವಾಗಿ ಕೋಗಿಲೆಗಳು ಕಲಾಲಾಪ ಮಾಡ್ತಾ ಇದ್ದರೆ, ವಿದಿಶಾ ನದಿಯ ಅಂದರೆ ವಿದಿಶೆಯ ಹತ್ತಿರ ಹರಿಯುವಂಥ ವೇತ್ರವತಿ ನದಿ ತೀರದ ಓಡಾಟ ಮಾಡ್ತಾ ಇದ್ದರೆ, ನೀನು ಅಂಗೀಕೃತನಾದ
ಸಾಂಗನಾದ ದೇಹಾನ್ವಿತನಾದ ಅನಂಗ ಮನ್ಮಥನಂತೆ ತೋರ್ತೀಯ. ಮತ್ತು ನೀನು ವಿಜಯ ಅನ್ನುವ ಮದಿಸಿದ ಆನೆಗೆ ಆಲಾನ ಸ್ತಂಭ, ಅಂದರೆ ಆನೆ ಕಟ್ಟು ಬಿದ್ದಿರತಕ್ಕಂಥ ಕಂಬ. ನಿನ್ನಲ್ಲಿ ಬಿಟ್ಟು ಇನ್ನೆಲ್ಲಿಗೂ ವಿಜಯ ಓಡಿ ಹೋಗೋದಿಲ್ಲ. ನೀನು ಎಲ್ಲರಿಗೂ ವರದಾನಶೀಲನಾದವನು. ವರದ ಅನ್ನುವಂಥದ್ದು ವಿದರ್ಭ ಪ್ರಾಂತದಲ್ಲಿ ಹರಿಯುವ ನದಿ. ಆ ಪ್ರಾಂತ ಚೋಟಾನಾಗ್ಪುರ ಅಂತ ಕರೀತಾರೆ. ಅಲ್ಲಿಯೇ ಯಜ್ಞಸೇನ ಇದ್ದದ್ದು, ಮಾಧವಸೇನ ಸರಿಯಾಗಿದ್ದು. ಅಲ್ಲಿ ಆ ಒಂದು ನದಿ ತೀರದ, ವರದಾ ನದಿ ತೀರದಲ್ಲಿ ಇದ್ದ ಮರಗಳು ಪ್ರವಾಹದಿಂದ ಹೇಗೆ ಬಾಗತ್ವೋ ಆ ರೀತಿಯಲ್ಲಿ ನೀನು ವೈರಿಗಳನ್ನು ಬಾಗಿಸಿದ್ದೀಯ, ಇಷ್ಟೆಲ್ಲ ವಿಜಯವನ್ನು ಸಾಧಿಸಿದ್ದೀಯ. ಸಾಧಿಸಿದ್ದಷ್ಟು ವೀರಸೇನ. ಅರೆ ರಾಜನಿಗೆ ಹೆಸರು ಬರುವಂಥದ್ದು ಅದು ಹಾಗೇ ತಾನೇ. ಆಟಗಾರರೆಲ್ಲ ಆಡಿದ್ರು ಕ್ಯಾಪ್ಟನ್ನು ಆ ಒಂದು ವರ್ಲ್ಡ್ ಕಪ್ಪನ್ನು ಫಸ್ಟು ಸ್ವೀಕರಿಸ್ತಾನೆ, ಆಮೇಲೆ ಮಿಕ್ಕವ್ರ ಕೈಗೆ ಬರುತ್ತದೆ. ನಾಯಕರಿಗೆ ಪ್ರಶಂಸೆಯಾಗಲಿ ನಿಂದೆಯಾಗಲಿ ಹೋಗುವಂಥದ್ದು. ಆಮೇಲೆ ಇನ್ನೊಂದು ಪದ್ಯ, ಇನ್ನೊಬ್ಬ ವಂದಿ ಹೇಳ್ತಾನೆ, ವಿರಚಿತ ಪದಂ ವೀರ ಪ್ರೀತ್ಯ ಸುರೋಪಮ ಸೂರಿಭಿ ಚರಿತಮುಭಯೋರ್ ಮಧ್ಯೆ ಕೃತ್ಯ ಸ್ಥಿತಂ ಕೃತಕೇಶಿಕಾಂತವ ಹೃತವತೋ ದಂಡಾನೀಕೈ ವಿದರ್ಭಪತೆ ಶ್ರಿಯಂ ಪರಿಗ ಗುರುಭಿ ದೋರ್ಭಿರ್ವಿಷ್ಣೋ ಪ್ರಸಕ್ಯ ಚ ರುಕ್ಮಿಣಿ. ಹಿಂದೆ ಹೇಗೆ ಮಹಾವಿಷ್ಣು ರೂಪಿಯಾದ ಶ್ರೀಕೃಷ್ಣ ರುಕ್ಮಿಣಿಯ ಅಪಹರಣವನ್ನು ಮಾಡಿದನೋ, ವೈದರ್ಭಿ ತಾನೇ ಅವಳು, ವಿದರ್ಭ ದೇಶದವಳು. ಹಾಗೆ ನೀನು ವಿದರ್ಭ ದೇಶವನ್ನು ಗೆಲ್ಲುವ ಮೂಲಕವಾಗಿ ಆ ಸಂಪತ್ತನ್ನು ನಿನ್ನದನ್ನಾಗಿ ಮಾಡಿಕೊಂಡೆ ಅಂತ. ಆಮೇಲೆ ರಾಜ ಬರ್ತಾನೆ, ಎಲ್ಲ ಪರಿವಾರ ಇರ್ತದೆ, ಜೊತೆಗೆ ವಿದೂಷಕನು ಇದ್ದೇ ಇರ್ತಾನೆ. ಅವನು ಅಂದ್ಕೋತಾನೆ, ಸಂತೋಷ ಬರ್ತಾ ಇದೆ, ಹೀಗೆ ಗೆಲುವಾಗ್ತಾ ಇದೆ ಅಂತ, ಜೊತೆಗೆ ಮಾಲವಿಕೆ ಸಿಗಲಿಲ್ಲ ಅಂತ ದುಃಖವೂ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವಳನ್ನು ನೋಡೋಕ್ಕಾದರೂ ಆದರೆ ಎಷ್ಟೋ ಮೇಲಾಗ್ತಾ ಇತ್ತು. ಯಥಾಹಂ ಪ್ರೇಕ್ಷೆ ತಥಾ ಏಕಾಂತ ಸುಖಿತೋ ಭವಾನ್ ಭವಿಷ್ಯತಿ. ಆಗ ವಿದೂಷಕ ಹೇಳ್ತಾನೆ, ಇಲ್ಲ ನನಗನ್ಸುತ್ತೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಯಾಕೆ ಹಾಗೆ ಹೇಳ್ತೀಯ ಅಂದರೆ, ಏನೂ ಇಲ್ಲ, ನನಗೆ ಗೊತ್ತಿದೆ ನೋಡು. ಇವತ್ತು ದೇವಿ ಪಂಡಿತ ಕೌಶಿಕಿಗೆ ಹೇಳಿದ್ಲಂತೆ, ಭಗವತಿ ಯತ್ವಂ ಪ್ರಸಾದನ ಗರ್ವಂ ವಹಸಿ ತದ್ದರ್ಶಯ ಮಾಲವಿಕಾಯ ಶರೀರೇ ವಿವಾಹ ನೇಪಥ್ಯಮಿತಿ. ನೀನು ಅಲಂಕಾರ ಚೆನ್ನಾಗಿ ಮಾಡ್ತೀನಿ ಅಂತ ಆಗಾಗ ಮಾತುಗಳಲ್ಲಿ ಹೇಳ್ತಾ ಇರ್ತೀಯ. ನಾನು ಭಾಷಣದಲ್ಲಿ ಅಡುಗೆ ಬಗ್ಗೆ ಹೇಳ್ತಾ ಇರ್ತೀನಲ್ಲ, ಆ ರೀತಿ ಪಂಡಿತ ಕೌಶಿಕಿ ನನಗೆ ಚೆನ್ನಾಗಿ ಮೇಕಪ್ ಮಾಡೋದಕ್ಕೆ ಬರುತ್ತೆ. ಫೌಂಡೇಶನ್ ಕ್ರೀಮ್ಗಳನ್ನು ಹಾಕ್ತೀನಿ, ಮೇಲೆ ಪೌಡ್ರ್ಗಳನ್ನು ಹಾಕ್ತೀನಿ, ಐಲ್ಯಾಶ್ಗಳಿಗೆ ಬೇರೆ ಬೇರೆ ರೀತಿಯಾದ ಅಲಂಕಾರವನ್ನು ಮಾಡ್ತೀನಿ, ಐ ಶೇಡನ್ನು ಮಾಡಿಕೊಡ್ತೀನಿ ಅಂತೆಲ್ಲ ಕೋಲಾಹಲವಾಗಿ ಅವಳು ಹೇಳ್ತಾ ಇರ್ತಾಳೆ. ಈ ರೀತಿಯಾದ ಒಂದು ಅಂಗರಾಗವನ್ನು ಮಾಡ್ತೀನಿ, ಈ ರೀತಿಯಾದ ಓಷ್ಠರಾಗವನ್ನು, ಈ ರೀತಿಯಾದಂಥ ಕಪೋಲ ರಾಗ ಇವುಗಳನ್ನೆಲ್ಲ ಮಾಡಿಕೊಡ್ತೀನಿ ಅಂತ. ಅದರಿಂದ ಕೇಳಿಬಿಟ್ಟು ನೀನು ಬಹಳ ಗರ್ವವನ್ನು ಹೊತ್ತಿದ್ದೀಯೆ. ಅದರಿಂದ ಮಾಲವಿಕೆಗೆ ವಧುವಿನ ಅಲಂಕಾರ ಮಾಡು, ವಿವಾಹ ನೇಪಥ್ಯಂ, ವಿವಾಹ ಅಲಂಕಾರವನ್ನು ಮಾಡು. ತಯಾ ಸವಿಶೇಷ ಅಲಂಕೃತ ಮಾಲವಿಕ. ಹಾಗೆ ಮಾಲವಿಕೆಗೆ ಚೆನ್ನಾಗಿ ಅಲಂಕಾರ ಮಾಡಿದಾಳಂತೆ, ಹಾಗಾಗಿ ನಿನಗಾಗಿ ಅದು ಮಾಡಿರಬೇಕು ಅಂತ. ಅದಕ್ಕೆ ರಾಜ ಅಂತಾನೆ, ಇಲ್ಲ ಧಾರಿಣ್ಯಾ ನಿಜ ಇರಬಹುದು. ಯಾತಕ್ಕೆಂದರೆ ಧಾರಿಣ್ಯಾ ಪೂರ್ವಚರಿತೆ ಸಂಭಾವ್ಯತೆ ಏವೈತತ್. ಧಾರಿಣಿ ಹಿಂದೆ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಇರ್ಬೋದು ಅನಿಸುತ್ತೆ ಅಂತ. ಯಾತಕ್ಕೆಂದರೆ ಅವಳು ಪಟ್ಟಮೇಶಿ ಮೊದಲನೇವಳು. ಆಮೇಲೆ ಎಷ್ಟೋ ಜನ ರಾಣಿಯರು ಬಂದಾಗ ಪಾಪ ಈ ಥರ ಔದಾರ್ಯದಿಂದ ನಡ್ಕೊಳ್ಬೇಕು, ಏನು ಮಾಡೋದು. ಮುಂದೆ ವಿಕ್ರಮೋರ್ಷಿಯಲ್ಲಿ ಒಂದು ಕಡೆ ನೋಡ್ತೀವಿ, ವಿದೂಷಕ ಹೇಳ್ತಾನೆ, ಬಲೆಯಿಂದ ಮೀನು ತಪ್ಪಿಸ್ಕೊಂಡ್ಬಿಟ್ರೆ ಬೆಸ್ತಾ ಹೇಳ್ತಾನಂತೆ, ಓ ಮೀನು ತಪ್ಪೋಯ್ತು, ನನಗೆ ಪುಣ್ಯ ಬರುತ್ತೆ ಅಂತ. ಇನ್ನೇನು ಮಾಡೋದಕ್ಕೆ ಸಾಧ್ಯ. ಪಾಪ ಔಷಿನರಿ ಹಾಗೆ ಮಾಡ್ತಾಳೆ. ರಾಜನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಊರ್ವಶಿ ಬಂದು ಹಿಡ್ಕೊಂಡು ಹೊರಟೇ ಹೋಗ್ಬಿಟ್ಲು, ಹಾರಿಸ್ಕೊಂಡೇ ಹೋಗ್ಬಿಟ್ಲು. ಆಗ ಚಂದ್ರ ಸಾಕ್ಷಿಕವಾಗಿ ನಿಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರಲಿ ಅಂತ ನಾನು ಧಾರೆ ಎರ್ಕೊಡ್ತೀನಿ ಅಂತ ಅಕ್ಷರಶಃ ಧಾರೆ ಎರೆದು ಬಿಡ್ತಾಳೆ. ಪಾಪ ಎಳ್ಳು ನೀರೊಂದು ಬಾಕಿ ಅಷ್ಟೇ. ಇನ್ನು ಆ ರೀತಿಯಲ್ಲಿ ಧಾರೆ ಎರೆಯುವಂಥದ್ದೇ ಆಗುತ್ತದೆ. ಎಷ್ಟೋ ಬಾರಿ ಈ ಬಹುಪತಿತ್ವದಲ್ಲೂ ಕೂಡ ಬರ್ತಕ್ಕಂಥ ಅವಸ್ಥೆಗಳು. ಇಫ್ ಎ ಥಿಂಗ್ ಹ್ಯಾಸ್ ಟು ಬಿ ಶೇರ್ಡ್ ಬೈ ಟೂ ಮೆನಿ ಪೀಪಲ್ ಇಟ್ ಕ್ರಿಯೇಟ್ಸ್ ಫ್ರಸ್ಟ್ರೇಷನ್. ಅದರೊಳಗೂ ವ್ಯಕ್ತಿತ್ವಗಳು ಬೆಳೆದು ಬಿಟ್ಟಾಗ, ಇಂಡಿವಿಜುವಾಲಿಟಿ ಜಾಸ್ತಿ ಆದಾಗ ತುಂಬ ಕಷ್ಟ. ಇಲ್ಲ ಅಸಾಮಾನ್ಯರಾದ ಅಜ್ಞಾನಿಗಳಾಗಿರಬೇಕು, ಇಲ್ಲ ಅಸಾಮಾನ್ಯರಾದ ಜ್ಞಾನಿಗಳಾಗಿರಬೇಕು. ಆಗ ಮಾತ್ರ ಹಂಚಿಕೊಳ್ಳುವುದರೊಳಗೆ ಇರುವಂಥ ವಂಚನೆಯೋ ತಟವಟವೋ ಕೊರತೆನೋ ಕುಂದೋ ಗೊತ್ತಾಗೋಲ್ಲ. ಮಧ್ಯದಲ್ಲಿದ್ದವರಿಗೆ ಸಂಕಟ ತಪ್ಪೋದಿಲ್ಲ. ಆಮೇಲೆ ಅಲ್ಲಿಗೆ ಎಲ್ಲರೂ ಬರ್ತಾರೆ. ಮಾಲವಿಕೆ ದೇವಿ ಹಿಂದೆಯೇ ಇರ್ತಾಳೆ, ವಧು ದುಕೂಲಾದಿಗಳನ್ನು ಅಲಂಕಾರ ಮಾಡಿಕೊಂಡು ಇರ್ತಾಳೆ. ಆಗ ವಿದೂಷಕ ಹೇಳ್ತಾನೆ, ಈಗ ವಸಂತ ವೈಭವ ತಾರುಣ್ಯದಿಂದ ಪ್ರೌಢತ್ವಕ್ಕೆ ಬಂದಂತೆ ಕಾಣಿಸುತ್ತದೆ ಅಂತ. ಆ ಉದ್ಯಾನದಲ್ಲಿ ರಾಜನು ಮೆಚ್ಚುತ್ತಾನೆ. ಅಗ್ರೆ ವಿಕಿರಣ ಕುರಬಕ ಫಲಜಾಲಕ ಭಿದ್ಯಮಾನ ಸಹಕಾರಂ ಮುಖಂ ಋತೋ ಉತ್ಸುಕಯತಿ ಯೌವನಂ ಚೇತಃ. ಎಲ್ಲ ಮರಗಿಡಗಳು ಹಣ್ಣುಗಳಿಂದ ಸಮೃದ್ಧವಾಗಿವೆ, ತುಂಬ ಪ್ರೌಢಿಯನ್ನು ತುಂಬಿಸಿಕೊಂಡಿವೆ ಅಂತ. ಆ ಒಂದು ಪರಿಣತಿ ಬಂದಿದೆ ಅಂತ. ಅದು ಅಲ್ಲಿಯ ಮುಂದಿನ ಸಂದರ್ಭಕ್ಕೂ ಅದು ಧ್ವನಿಯಾಗಿ ಕಾಣಿಸುತ್ತದೆ.
ಕಾಳಿದಾಸನ ಕಾವ್ಯಗಳಲ್ಲಿ ಇದು ನಾವು ಗಮನಿಸಬೇಕು. ಸನ್ನಿವೇಶ ಏನೇ ಇದ್ದರೂ ಅವನು ಪ್ರಕೃತಿಯ ಸೌಂದರ್ಯ ಲೇಶವನ್ನು ಕೂಡ ಬಿಡುವುದಿಲ್ಲ. ನೋಡಿ, ಮತ್ತೆ ಅಲ್ಲಿ ವಿಕೀರ್ಣ ಕುರಬಕ ಫಲಜಾಲಕ ವಿದ್ಯಮಾನ ಸಹಕಾರಂ, ಕುರಬಕ ಮತ್ತು ಹಣ್ಣುಗಳಿಂದ ಜೊಂಪೆಯಾಗಿ ತೂಗುವಂಥ ಮಾವಿನ ಮರ, ಇವುಗಳೆಲ್ಲ ವಸಂತದ ಶೋಭೆ, ಇವು ಉಂಟು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ನಿಲೀನವಾಗಿ ನಿರ್ಭರವಾಗಿ ಪ್ರಕೃತಿಯನ್ನು ಯಾವ ಹಂತದಲ್ಲೂ ಬಿಡದೆ ಚಿತ್ರಿಸಿದಂಥ ಕವಿಗಳು ಜಗತ್ತಿನಲ್ಲಿ ತುಂಬ ಇಲ್ಲ. ಮತ್ತು ಎಷ್ಟೋ ಜನ ಕವಿಗಳಿಗೆ ಪ್ರಕೃತಿ ಪ್ರೀತಿ ಇದ್ದರೂ ಪಾಪ ಅವರಿಗೆ ಆ ಪ್ರಕೃತಿ ಅಷ್ಟು ಸಮೃದ್ಧವಾಗೂ ಇರಲಿಲ್ಲ. ಈಗ ವರ್ಡ್ಸ್ವರ್ತನ ನೇಚರ್ ಕವಿ ಅಂತ ಕೊಂಡಾಡ್ತೀವಿ. ಆ ರೊಮ್ಯಾಂಟಿಕ್ ಪೊಯಿಟ್ಸಲ್ಲಿ ಬ್ರೌನಿಂಗ್ ಅಲ್ಲ, ಸ್ವಿನ್ಬರ್ನ್ ಆಗಿದ್ದಾನೆ, ಬರ್ನ್ಸ್ ಆಗಿದ್ದಾನೆ, ಕಾಲ್ರಿಡ್ಜ್ ಆಗಿದ್ದಾನೆ, ಇನ್ನೂ ಹಲವರಿದ್ದಾರೆ, ಶೆಲ್ಲಿ ಇದ್ದಾನೆ. ಆದರೆ ಅವರೆಲ್ಲ ನೋಡಿದ ಪಾಪ ಇಂಗ್ಲೆಂಡಿಂದು ಅದು ಏನಿದೆ, ನಮ್ಮ ಕಬ್ಬನ್ ಪಾರ್ಕ್ನಲ್ಲಿರುವಂಥ ಲಾಲ್ಬಾಗ್ನಲ್ಲಿರುವ ಮಟ್ಟದ ಮರ ಗಿಡ ಕೂಡ ಅಲ್ಲಿ ಕಾಣಿಸುವಂಥದ್ದಲ್ಲ. ಯಾವುದೋ ಸ್ವಲ್ಪ ತಕ್ಕಮಟ್ಟಿಗೆ ಶ್ರೀಮಂತರ ಮನೆ ಲಾನ್ ಹೇಗಿರುತ್ತೆ ಹಾಗಿರುತ್ತೆ ಇಡೀ ಇಂಗ್ಲೆಂಡಿನ ಪ್ರಕೃತಿ ಸಂಪತ್ತು. ಇನ್ನು ದೊಡ್ಡದಾಗದೇ ರೀತಿಯಾಗಿ ಕಾಣಿಸುತ್ತದೆ ಅಷ್ಟೇ. ಇಟ್ಸ್ ಮಾನೋಕಲ್ಚರ್. ತೋಪುಗಳನ್ನು ನಾವು ಕಾಡು ಅಂತ ಅಂದ್ಕೊಳ್ಬೇಕಾಗುತ್ತದೆ. ಇದು ಒಂದು ಸ್ವಲ್ಪ ಬ್ಯೂಗಲ್ ರಾಕ್ ಬಂಡೆಗಿಂತ ಒಂದು ಸ್ವಲ್ಪ ದೊಡ್ಡ ಎತ್ತರದ ಗುಡ್ಡಗಳು, ಅಲ್ಲಿ ಮಹಾಪರ್ವತಗಳು. ಯುರೋಪ್ ಇಡೀ ಆಟದ ಮೈದಾನದ ಥರ ಕಾಣಿಸುತ್ತದೆ. ಯುರೋಪಿನ ಮಹಾ ಸೌಂದರ್ಯ ಹೃದಯ ಸ್ಥಾನ ಅಂತ ಹೇಳುವ ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡಿದ್ರು, ಉದ್ದಗಲಕ್ಕೆ ಓಡಾಡಿ ನೋಡಿದ್ರು ಕೂಡ ನನಗೆ ಅಲ್ಲಿ ಸಬ್ಲೈಮ್ ಅನ್ನುವಂಥದ್ದು ಕಾಣಿಸಲಿಲ್ಲ. ಚೆನ್ನಾಗಿದೆ, ಇಟ್ಸ್ ಪ್ರೆಟ್ಟಿ ಕ್ಯೂಟ್ ಆಗಿಬಿಟ್ರೆ, ಮುದ್ದಾಗಿ ಒಪ್ಪವಾಗಿದ್ದರೆ ಅವುಗಳ ಮೇಲೆ ತಲೆ ಇಟ್ಟು ಆಶೀರ್ವಾದ ಮಾಡೋ ಥರ ಆಗುತ್ತೆ ಹೊರತು ನಾವು ಕೈ ಮುಗಿದು ಶರಣಾಗತರಾಗೋದಕ್ಕೆ ಸಾಧ್ಯ ಇಲ್ಲ. ಭೂಮಾ ಅಂತೀವಲ್ಲ, ಸಬ್ಲಿಮಿಟಿ ಬೇಕಾಗುತ್ತದೆ. ಹಾಗಾಗಿ ಪಾಪ ಪ್ರಕೃತಿ ಪ್ರೀತಿ ಅಲ್ಲಿಯ ಕವಿಗಳಿಗೆ ಎಷ್ಟೋ ಜನಕ್ಕಿದ್ದರೂ ಅದರ ವೀರ ರೌದ್ರ ರೂಕ್ಷ ಸ್ವರೂಪವನ್ನು, ಉತ್ಥಾನ ಗಂಭೀರ ರಮಣೀಯತೆಯನ್ನು ಕಾಣುವಂತೆ ಆಗಲಿಲ್ಲ. ಹಾಗೆ ನಮ್ಮಲ್ಲಿ ಎಷ್ಟೋ ಜನ ಕವಿಗಳು ಬಂದರು, ಪ್ರಕೃತಿ ಕಡೆ ಕಣ್ಣೇ ಇಟ್ಟಿಲ್ಲ. ಉದಾಹರಣೆಗೆ ನೋಡಿ, ಪದಸಂಪತ್ತಿಯಲ್ಲಿ ಮಹಾಕೋವಿದನಾಗಿದ್ದ ಮಾಘ ಆಗಲಿ, ಅಥವಾ ಶ್ರೀಹರ್ಷ ಆಗಲಿ, ಅಥವಾ ಕನ್ನಡದಲ್ಲಿ ಒಬ್ಬ ಷಡಕ್ಷರಿ ಡಿಕ್ಷನರಿ ಇಟ್ಕೊಂಡ್ರೆ ಹೊರತುನುವೆ ಅವರು ಒಮ್ಮೆ ಕೂಡ ಕಣ್ಣು ಬಿಟ್ಟು ಸುತ್ತಿಂದು ನೋಡಿಲ್ಲ. ಷಡಕ್ಷರಿ ಧನಗೂರಲ್ಲಿದ್ದಿದ್ದು, ಯಲಂದೂರು ಧನಗೂರು ಎಲ್ಲನೂ ಇಲ್ಲ, ಮೈಸೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ದಟ್ಟವಾದ ಕಾಡುಗಳೆಲ್ಲ ಇರತಕ್ಕಂಥವು. ಒಂದು ಕೂಡ ನ್ಯಾಚುರಲ್ ಆದ ಚಿತ್ರಣ ಇಲ್ಲ. ಆ ಪುಸ್ತಕ ಹಿಡ್ಕೊಂಡು ಬರೀತಾನೆ ಪಾಪ. ಏನು ಮಾಡೋಣ? ಈ ಥರ ತುಂಬ ಜನ, ಬಹಳಷ್ಟು ಜನ ನಮ್ಮ ಕನ್ನಡದ ಕವಿಗಳಿಗೆ, ತೆಲುಗಿನ ಕವಿಗಳಿಗೆ ಎಲ್ಲರಲ್ಲೂ ಇದೇ ರೀತಿಯಾದಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಬೇರೆ ಯಾವ ರೀತಿಯಲ್ಲೂ ಅವರು ಭಿನ್ನರಾಗಿಲ್ಲ. ಆದರೆ ಇವರು ಕಾಳಿದಾಸಾದಿ ಕೆಲವರು ಹಾಗಲ್ಲ. ಪಂಪನಿಗೆ ತಕ್ಕ ಮಟ್ಟಿಗೆ ಉಂಟು ಅವಕಾಶ. ಆದರೆ ಪಂಪ ಕೂಡ ಅನುಕರಣೆಗೆ ತುತ್ತಾಗ್ತಾನೆ. ಅಂದರೆ ಅವನಿಗೂ ಒಂದು ಸ್ವಲ್ಪ ನಿಘಂಟು ಪೂರ್ವ ಕವಿಗಳದು. ಮತ್ತು ಅವನ ಕಾವ್ಯದಲ್ಲಿ, ಆದಿಪುರಾಣದಲ್ಲಿ ಅಂಥ ಪ್ರಕೃತಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಒಂದು ಆಶ್ವಾಸದಲ್ಲಿ ಸುಮ್ಮನೆ ತರ್ತಾನೆ ಹೂ ಬಿಡಿಸೋದು, ಕೋಲಾಹಲ ಅಂತ. ಇನ್ನು ವಿಕ್ರಮಾರ್ಜುನ ವಿಜಯದಲ್ಲಿ ಜಾಸ್ತಿ ಅವಕಾಶ ಬಂದಿಲ್ಲ. ಕಾಳಿದಾಸ ಒಂದಲ್ಲ ಎರಡಲ್ಲ, ತನ್ನ 7 ಕಾವ್ಯಗಳಲ್ಲಿ ಅವಕಾಶ ಮಾಡಿಕೊಂಡಿದ್ದಾನೆ. ಈ ದೃಷ್ಟಿಯಿಂದ ನೋಡಿದ್ರೆ ಆತ ವ್ಯಾಸ ವಾಲ್ಮೀಕಿಗಳು ಈ ಥರ ಮಾಡಲಿಲ್ಲ, ಮುಂದಿನವರು ಯಾರೂ ಮಾಡಲಿಲ್ಲ. ಇನ್ನು ಈ ಕಾಲದವ್ರಿಗಂತೂ ಇದು ಎಲ್ಲಿ, ಕಾಡುಗಳೇ ಇಲ್ಲದೆ ಇರೋ ಕಾಲದಲ್ಲಿ ಬದುಕ್ತಾ ಇರುವಾಗ ಇಲ್ಲಿ ಸಿಗುತ್ತದೆ. ಮತ್ತು ಹಾಗೆ ನೋಡಬಲ್ಲವರಿಗೆ ಕವಿತಾ ಚಾತುರ್ಯ ಎಲ್ಲಿದೆ, ಕಲ್ಪನೆ ಎಲ್ಲಿದೆ, ಮತ್ತು ಈ ಅಭಿಜಾತ್ಯದ ಸೌಂದರ್ಯ ಎಲ್ಲಿದೆ, ಭಾಷೆಯನ್ನು, ಕಲ್ಪನೆಯನ್ನು, ಪ್ರಕೃತಿಯ ಜೊತೆಗೆ ಬೆಸೆಯುವಂಥ ಮನೋಧರ್ಮ, ವ್ಯುತ್ಪತ್ತಿ ಬಹಳ ಬಹಳ ವಿರಳ. ಹೀಗಾಗಿ ಮತ್ತೆ ಮತ್ತೆ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ ಅನ್ನುವುದು ನಿಜವಾಗುತ್ತದೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ಒಳ್ಳೆ ರೋಮಾಂಚಿತವಾದಂತೆ ವನಶ್ರೀಯ ಅಸಾಧಾರಣ ಸೌಂದರ್ಯ ಉಂಟು ಅಂತ ಹೇಳಿ, ಸರ್ವಾಶೋಕ ತರುಣಾಂ ಪ್ರಥಮಂ ಸೂಚಿತ ವಸಂತ ವಿಭವಾನಾಂ ನಿರ್ವೃತ್ತ ದೋಹದೇಸ್ಮಿನ್ ಸಂಕ್ರಾಂತಾನೀವ ಕುಸುಮಾನಿ. ಆ ದೋಹದ ಮಾಡಿದ ಅಶೋಕ ವೃಕ್ಷ ಮಿಕ್ಕೆಲ್ಲ ಅಶೋಕ ವೃಕ್ಷದ ಹೂಗಳನ್ನು ಕಿತ್ತು ತನ್ನೊಳಗೆ ತುಂಬಿಸಿಕೊಂಡಿದೆಯಾ ಅನ್ನುವಂತೆ ಇಡೀ ಮರವೇ ರೋಮಾಂಚಿತವಾದಂತೆ ಬಂಗಾರದ ಕೆಂಗೆಂಪಿನ ಹೂಗಳು ಸೊಗಸಾಗಿ ಕಾಣಿಸ್ತಾ ಇವೆ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿಯೇ ಮಾಲವಿಕೆಯನ್ನು ನೋಡ್ತಾನೆ. ನೋಡಿ, ಲಕ್ಷ್ಮಿಯ ಜೊತೆ ತಾವರೆಯನ್ನು ಹಿಡಿದೇ ಇರತಕ್ಕಂಥ ಭೂದೇವಿಯ ತರಹ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಮಾಮಿಯಂ ಅಭ್ಯುತ್ತಿಷ್ಠತಿ ದೇವಿ ವಿನಯಾದನುತ್ಥಿತ ಪ್ರಿಯೆಯ ವಿಸ್ಮೃತ ಹಸ್ತಕಮಲೆಯ ನರೇಂದ್ರ ಲಕ್ಷ್ಮಿಯ ವಸುಮತೀವ ಅಂತ. ಆಮೇಲೆ ಮಾಲವಿಕೆ ಮನಸ್ಸಲ್ಲೇ ಅಂದ್ಕೋತಾಳೆ, ನನಗೆ ಗೊತ್ತಿದೆ ಈ ವಧುವಿನ ಅಲಂಕಾರ ಯಾಕೆ ಮಾಡಿರೋದು ದೇವಿ ಅಂತ, ಆದರೂ ನನ್ನ ಅಂತರಂಗ ಮಾತ್ರ ತುಂಬ ಭಯಪಡ್ತಾನೇ ಇದೆ ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಯಾಕೆಂದರೆ ಅವಳಿಗೆ ಸಂತೋಷದ ಶಿಖರದವರೆಗೂ ಹೋಗಿ ದಸಕ್ಕನೆ ಪಾತಾಳಕ್ಕೆ ಬಿದ್ದಂಥ ಅನುಭವ 2-3 ಬಾರಿ ಆಗಿದೆಯಲ್ಲ.
ವಿದೂಷಕ ಹೇಳ್ತಾನೆ, ಈ ಅಲಂಕಾರದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮಾಲವಿಕೆ ಅಂತ ರಾಜನಿಗೆ. ಆಗ ರಾಜ ಹೇಳ್ತಾನೆ, ನಿಜ, ಆದರೂ ನನಗೆ ಹೆದರಿಕೆ ಆಗ್ತಾ ಇದೆ. ಮಾಲವಿಕೆಯನ್ನು ತುಂಬ ಸೊಗಸಾಗಿ ತೋರ್ತಾ ಇದ್ದಾಳೆ. ಅನತಿಲಂಬಿ ದುಕೂಲ ನಿವಾಸಿನಿ ಬಹುಬಿರಾಭರಣಿ ಪ್ರತಿಭಾತಿ ಮೇ ಉಡುಗಣೈ ಹೃದಯೋನ್ಮುಖ ಚಂದ್ರಿಕಾ ಹತ ಹಿಮೈರಿವ ಚೈತ್ರ ವಿಭಾವರಿ. ನಕ್ಷತ್ರಗಳು ತುಂಬಿದ ಚೈತ್ರ ಮಾಸದ ರಾತ್ರಿಯ ಆರಂಭದ ಹಾಗೆ, ಬೆಳದಿಂಗಳಿನ ತುಂಬಿದ ರಾತ್ರಿಯ ಹಾಗೆ ಇವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಕ್ಷತ್ರಗಳು ಆಭರಣಗಳಿಗೆ ಒಪ್ಪ, ಬೆಳ್ಳಗಿರುವಂಥ ದುಕೂಲ ಬೆಳದಿಂಗಳಿಗೆ ಒಪ್ಪವಾಗಿ ಇವಳು ಹೀಗೆ ಕಾಣಿಸ್ತಾ ಇದ್ದಾಳೆ ಎನ್ನುವ ಹೋಲಿಕೆ ಉಂಟು. ಸಾವಯವ ಉಪಮಾಲಂಕಾರ. ಆದರೆ ಇನ್ನೂ ವಿಶ್ವಾಸ ಬರ್ತಾ ಇಲ್ಲ ಅಂತಾನೆ. ಆಗ ಧಾರಿಣಿ ರಾಜ ಬರ್ತಾ ಇದ್ದಂತೆ ಹೇಳ್ತಾಳೆ, ಆರ್ಯಪುತ್ರ ಯೇಷತೆ ಅಸ್ಮಾಭಿ ತರುಣೀಜನ ಸಹಾಯಸ್ಯ ಅಶೋಕ ಸಂಕೇತಗ್ರಹಂ ಕಲ್ಪಿತ. ಮಹಾರಾಜ, ನೀನು ಸ್ತ್ರೀಯರಲ್ಲಿ ತುಂಬ ದಾಕ್ಷಿಣ್ಯವುಳ್ಳವನು. ನಿನಗೋಸ್ಕರವಾಗಿ ಹೆಣ್ಣುಗಳನ್ನೆಲ್ಲ ನೋಡುವುದಕ್ಕಾಗಿ ಇದೊಂದು ಸಂಕೇತ ಸ್ಥಳವಾಗಿ ಅಶೋಕ ವೃಕ್ಷವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ, ಹೂ ಬಿಟ್ಟಿರೋದು ನೋಡು, ಇದು ನಿನಗೆ ಬಹುಮಾನ ಅಂತ. ರಾಜನಿಗೆ ತುಂಬ ಸಂಕೋಚ ಆಗುತ್ತದೆ. ಇಲ್ಲ ಇದೇನು ನೀವು ಹೇಳೋತಕ್ಕಂಥದ್ದು ಅಂತ ಸಂಕೋಚ ಮಾಡ್ಕೊಳ್ತಾನೆ. ಆಗ ವಿದೂಷಕ ಹೇಳ್ತಾನೆ, ಇಲ್ಲ ಸಂಕೋಚ ಬೇಡಪ್ಪ, ವಿಸ್ರಬ್ಧೋ ಭೂತ್ವ ತ್ವಂ ಯೌವನವತಿ ಮಿಮಾಂ ಪಶ್ಯ. ನೀನು ಸಂಕೋಚ ಇಲ್ಲದೆ ಯೌವನವತಿ ಆದ ಇವಳನ್ನು ನೋಡು ಅಂತಾನೆ. ರಾಣಿ ಯಾರನ್ನ ಅಂತ ಕೇಳ್ತಾಳೆ. ವಿದೂಷಕ ಹೆದರ್ಕೊಂಡು ತಪನೀಯ ಅಶೋಕಸ್ಯ ಕುಸುಮ ಶೋಭಾಂ ಅಂದ್ಬಿಡ್ತಾನೆ. ಈ ಸ್ವರ್ಣಾಶೋಕದ ಹೂಗಳ ಶೋಭೆಯನ್ನು ಅಂತ. ಶೋಭಾ ಅನ್ನುವಲ್ಲಿ ಸ್ತ್ರೀಲಿಂಗ ಇರೋದ್ರಿಂದ ಯೌವನವತೀಂ ಅಂತ ಅನ್ನುವುದು ಸಂಸ್ಕೃತದಲ್ಲಿ ಸರಿ ಹೋಗುತ್ತದೆ, ತುಂಬ ಚೆನ್ನಾಗಿರುವುದು. ಪ್ರಾಕೃತದಲ್ಲಿ ಇಂಥ ಲಿಂಗ ವ್ಯತ್ಯಾಸ ಇಲ್ಲ, ಅಲ್ಲಿ ಸ್ವಾರಸ್ಯ ಇಲ್ಲ. ಸಂಸ್ಕೃತದಲ್ಲಿ ಉಂಟು ಈ ಸ್ವಾರಸ್ಯ. ಅಷ್ಟೊತ್ತಿಗೆ ರಾಜನಿಗೆ ಅನಿಸುತ್ತೆ, ನಾನಾಗಲಿ ಮಾಲವಿಕೆ ಆಗಲಿ ಚಕ್ರವಾಕ ದ್ವಯದಂತೆ ಈ ರಾಣಿ ಅನ್ನೋದು ರಾತ್ರಿ ಇದ್ದಂತೆ. ರಾತ್ರಿ ಪರ್ಮಿಟ್ ಮಾಡದೇ ಇದ್ದರೆ ಚಕ್ರವಾಕಗಳಿಗೆ ಪರಸ್ಪರ ದರ್ಶನ ಸ್ಪರ್ಶನ ಇಲ್ಲ, ಆ ರೀತಿ ಅಂತ ಅಂದುಕೊಳ್ತಾ ಇದ್ದಾನೆ. ಆ ಹೊತ್ತಿಗೆ ಕಂಚುಕಿ ಬರ್ತಾನೆ. ಬಂದು ವಿದರ್ಭ ದೇಶದಿಂದ ಬಂದ ಎಲ್ಲ ಕಪ್ಪ ಕಾಣಿಕೆಗಳ ಪೈಕಿ ಇಬ್ಬರು ಶಿಲ್ಪದಾರಿಕೆಯರು. ಪ್ರಯಾಸ ಆಗಿತ್ತು ಅವರಿಗೆ ಪ್ರಯಾಣದ ಕಾಲದಿಂದ. ನಿನ್ನೆ ನಾನು ನೋಡೋಕ್ಕಾಗಲಿಲ್ಲ ತಮ್ಮನ್ನು, ಈಗ ಬರ್ತಾ ಇದ್ದಾರೆ, ಇಲ್ಲಿಗೆ ಕಳಿಸ್ತಾ ಇದ್ದೀನಿ ಅಂತ. ಆಗಲಿ ಅಂತ ಕಳಿಸ್ಕೊಡ್ತಾನೆ. ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಮಾಲವಿಕೆಗೆ ಚೆನ್ನಾಗಿ ಗೊತ್ತಿರೋರೇನೆ, ಮಾಲವಿಕೆಯ ಸಖಿಯರೇನೆ. ಅವರು ಬಂದು ತತ್ಕ್ಷಣವೇ ಮಾಲವಿಕೆಯನ್ನು ಗುರುತಿಸ್ತಾರೆ. ಅದು ಗುರುತಿಸೋದು ಬಹಳ ನಾಟಕೀಯವಾಗಿದೆ. ಅವ್ರಿಗೆ ಮೊದಲು ಮಾಲವಿಕೆ ಹಿಂದೆ ಎತ್ತಾಳೆ, ಅವಗುಂಠಿತವತಿಯಾಗಿ ಗೊತ್ತಾಗೋಲ್ಲ. ಮಹಾರಾಜನಿಗೆ ನಮಸ್ಕಾರ ಮಾಡ್ತಾರೆ, ರಾಣಿಗೂ ನಮಸ್ಕಾರ ಮಾಡ್ತಾರೆ, ಆಸನವನ್ನು ಕೊಡುವುದಾಗುತ್ತದೆ. ಕೇಳ್ತಾನೆ, ಕಸ್ಯಾಂ ಕಲಾಯಾಮ್ ಅಭಿವಿನೀತೆ ಭವತ್ಯೋ, ನಿಮಗೆ ಯಾವ ಕಲೆಯಲ್ಲಿ ಕೌಶಲ ಉಂಟು ಅಂತ. ಭಟ್ಟ, ಸಂಗೀತಕ್ಕೆ ಅಭ್ಯಂತರೆಂಹ, ಸಂಗೀತಕ್ಕೆ ಅಭ್ಯಂತರೇ ಸ್ವಹ, ನಮ್ಮ ಸಂಗೀತದಲ್ಲಿ ಚೆನ್ನಾಗಿ ಪ್ರೊಫೆಷನ್ಸಿ ಇದೆ, ಕೌಶಲ ಇದೆ ಅಂತ. ಆಗ ರಾಜ ಹೇಳ್ತಾನೆ, ದೇವಿ ಗೃಹ್ಯತಾಂ ಅನಯೋಹೋ ಅಂತರ, ಇವರಲ್ಲಿ ಒಬ್ಬಳನ್ನ ನೀನು ನಿನ್ನ ಅಂತಃಪುರಕ್ಕಾಗಿ ಸ್ವೀಕರಿಸು ಅಂತ ರಾಜ ಹೇಳ್ತಾನೆ. ಆಗ ಧಾರಿಣಿ ಹೇಳ್ತಾಳೆ, ಮಾಲವಿಕೆ ಇತಃ ಪಶ್ಯ ಕತರಾತೆ ಸಂಗೀತಕ್ಕೆ ಸಹಕಾರಣಿ ರೋಚತೆ. ಇವರಿಬ್ಬರಲ್ಲಿ ನಿನಗೆ ಯಾವಳು ನಿನ್ನ ನೃತ್ಯಕ್ಕೆ ಹಾಡಬೇಕಾದ ಸಂಗೀತಕ್ಕೆ ಪ್ರಯೋಜನ ಬರ್ತಾಳೆ, ಆರಿಸ್ಕೋ ನೀನೆ ಅಂತ. ಆಗ ಮಾಲವಿಕೆ ನೇರವಾಗಿ ಇವರನ್ನು ನೋಡುವುದಾಗುತ್ತದೆ. ಆ ತಕ್ಷಣವೇ ಅವಳು ಇವರಿಬ್ಬರ ಕಣ್ಣಿಗೆ ಬಿದ್ದ ತಕ್ಷಣ ಜೈತು ಭರ್ತೃದಾರಿಕಾ ಅಂತ ಅವರು ಸಂತೋಷದಿಂದ ಹೇಳ್ತಾರೆ, ಭಟ್ಟಿನಿ ನೀನು ಗೆಲ್ಲಬೇಕು, ಜಯಿಸಬೇಕು ಅಂತ. ಆಮೇಲೆ ಅವರು ಮೂವರು ಒಟ್ಟಿಗೆ ಅಳೋದಕ್ಕೆ ಶುರು ಮಾಡ್ತಾರೆ, ಮಾಲವಿಕೆಯು ಸೇರಿಕೊಂಡು. ಆಗ ರಾಜಾದಿಗಳು ಕೇಳ್ತಾರೆ, ಯಾಕೆ ಏನಾಯಿತು ಅಂತ. ಆಗ ಅವ್ರು ಹೇಳ್ತಾರೆ, ಇವಳು ನಮ್ಮ ರಾಜಕುಮಾರಿ, ಈ ಒಂದು ಸೆರೆಮನಿಯಿಂದ ಯಾವ ಮಾಧವಸೇನನ್ನು ಬಿಡುಗಡೆ ಮಾಡಿಸಿದ್ರೋ ನಿಮ್ಮ ವೀರಸೇನ, ಆ ಮಾಧವಸೇನನ ತಂಗಿ ಇವಳನ್ನು ಈ ಒಂದು ಪ್ರಮಾದಕ್ಕೆ ಮೊದಲೇ ಯಜ್ಞಸೇನಿಂದ ಪ್ರಮಾದ ಬರುತ್ತೆ ಅಂತ ಗೊತ್ತಾಗಿ ಮಂತ್ರಿ ಸುಮತಿಯ ಹಾಗೂ ಅವನ ತಂಗಿ ಕೌಶಿಕಿಯ ಜೊತೆ ಮಾಡಿ ಇತ್ತ ಕಡೆಗೆ ನಿಮ್ಮ ವಧುವಾಗಬೇಕು ಅಂತ ಕಳಿಸಿಕೊಟ್ರು. ಆ ಮೂಲಕವಾಗಿ ನಿಮ್ಮ ಸಹಾಯ ಸಿಗುತ್ತದೆ ಅಂತ ಅರ್ಥಪತ್ನಿ ಆಗ್ತಾಳೆ ಮಾಲವಿಕೆ ಅಂತ. ಈಗ ನೋಡಿದ್ರೆ ಅವಳು ಕಾಮಪತ್ನಿ ಆಗ್ತಾಳೆ. ಹಾಗಾಗಿ ಕಳಿಸಿಕೊಟ್ಟದ್ದು. ಆಮೇಲೆ ಏನಾಯಿತು ಗೊತ್ತಿಲ್ಲ, ನಾವು ಅಲ್ಲೇ ಉಳಿದುಬಿಟ್ವಿ, ಇವಳನ್ನು ಮಾತ್ರ ಕಳಿಸಿಕೊಟ್ರು, ಯಾಕೆಂದರೆ ಹೆಚ್ಚಿನ ಪರಿವಾರ ಬೇಡ ಅಂತ. ಆಗ ಧಾರಣಿ ಅಂದ್ಕೋತಾಳೆ, ಅಯ್ಯೋ ಚಂದನಂ ಖಲು ಮಯ ಪಾದುಕೋಪಯೋಗೇನ ದೂಷಿತಂ, ಚಂದನದ ಕಟ್ಟಿಗೆಯನ್ನು ನಾನು ಚಪ್ಪಲಿಗೆ ಬಳಸ್ಕೊಳ್ಳೋ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಕೋತಾಳೆ. ಇವಳನ್ನ 1 ವರ್ಷ ಹೀಗೆ ನಾನು ಅರೆದು ಬಿಟ್ನಲ್ಲ ಅಂತ ಅಂದ್ಕೋತಾಳೆ. ಆಮೇಲೆ ರಾಜ ಹೇಳ್ತಾನೆ, ಯಾಕೆ ಹೀಗಾಯಿತು ಅಂತ. ವಿಹಿಣಿಯೋಹೇಣ ವಿಧಿನಿಯೋಗೇನ, ವಿಧಿಯ ಕೈವಾಡ ಅಂತ ಮಾಲವಿಕೆ ಅಂತಾಳೆ. ಆಮೇಲೆ ಇವಳು ಮುಂದಿನದು ಕಥೆ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಅಂತ ಶಿಲ್ಪದಾರಿಕೆಯರು ಹೇಳಿದಾಗ ಪರಿವ್ರಾಜಿಕೆ ಹೇಳ್ತಾಳೆ, ತತಃ ಪರಂ ಮಂದಭಾಗಿನಿ ಅಹಂ ಕಥಯಿಷ್ಯಾಮಿ. ಆಮೇಲೆ ನಾನು
ನಾನು ಪಾಪಿಷ್ಟೇ, ದುರದೃಷ್ಟವತಿ, ನಾನು ಹೇಳ್ತೀನಿ ಅಂತ. ಆಗ ಅಯ್ಯೋ ಅಮ್ಮೋ, ಅಜ್ಜ ಕೌಶಿಕಿಯೇ ಸ್ವರ ಸಂಯೋಗೋ, ಇದೇನು ಕೌಶಿಕಿಯ ಸ್ವರ ಸಂಯೋಗದಂತೆ ಕಾಣಿಸುತ್ತದಲ್ಲ, ಕೌಶಿಕಿಯ ಧ್ವನಿ, ಆದರೆ ಸನ್ಯಾಸಿನಿ ವೇಷದಲ್ಲಿದ್ದಾಳೆ, ಗೊತ್ತಾಗಲಿಲ್ಲ. ಅಥಕಿಂ, ಇನ್ನೇನು ಅವಳೆ ಅಂತ ಮಾಲವಿಕೆ ಹೇಳ್ತಾಳೆ. ಆಗ ಯತಿವೇಷಧಾರಿಣಿ ಆರ್ಯ ಕೌಶಿಕಿ ದುಃಖೇನ ವಿಭಾವ್ಯತೆ, ತುಂಬ ಕಷ್ಟ ನಮ್ಮ ನಿಮ್ಮನ್ನು ಕಂಡುಹಿಡಿಯೋದು, ಈ ವೇಷ ಇದೆಯಲ್ಲ ಅದೇನು ಅಂತ ಕಾಲಿಗೆ ಬೀಳ್ತಾರೆ. ಆಗ ಅವಳು ಆಶೀರ್ವಾದ ಮಾಡಿ ಸ್ವಸ್ತಿ ಭವತಿಭ್ಯಾಮ್ ಅಂತಾಳೆ. ಓಹೋ, ನೀವೆಲ್ಲರೂ ಒಂದೇ ಗುಂಪಿನವರ ಅಂತ, ಹೌದು ಅಂಥೇಳಿ ಅದನ್ನು ಆರಂಭ ಮಾಡ್ತಾಳೆ. ನಾವು ವಿದರ್ಭ ಪ್ರಾಂತದಿಂದ ಈ ಒಂದು ವಿದಿಶಾ ನಗರದ ಕಡೆಗೆ ಬರ್ತಾ ಇದ್ದಾಗ ಜೊತೆಯಲ್ಲಿ ಒಂದು ಸಾರ್ಥವಾಹ ಅಂದರೆ ಕ್ಯಾರವಾನ್ ಸಾರ್ಥವಾಹ ಸಮೂಹ ಬಂತು. ಅದರ ಜೊತೆಯಲ್ಲಿ ನಾವು ಬರ್ತಾ ಇದ್ವಿ. ಆಗ ದಾರಿಯಲ್ಲಿ ಒಂದು ದಸ್ಯು ಸಂಘಟನೆ ಬಂತು, ಅಂದರೆ ಕಾಡುಗಳ್ಳರ ಬೇಡರ ಒಂದು ಪಡೆ ಬಂತು. ತೂಣೀರ ಪಟ್ಟ ಪರಿಣದ್ದ ಭುಜಾಂತರಾಲ ಮಾಪಾರ್ಷ್ಣಿಲಂಬಿ ಶಿಖಿ ಬರ್ಹ ಕಲಾಪಧಾರಿ ಕೋದಂಡ ಪಾಣಿವೆ ನದತ್ ಪ್ರತಿರೋಧಕಾನಾಂ ಆಪಾತ ದುಷ್ಪ್ರಸಹ ಮಾವಿರಭೂತ ಅನೀಕಂ. ಈ ಒಂದು ವಸಂತ ತಿಲಕ ಛಂದಸ್ಸಿನ ಪದ್ಯದಲ್ಲಿ ಕಾಳಿದಾಸ ಯುದ್ಧದ ಕೋಲಾಹಲವನ್ನೇ ತಂದಿದ್ದಾನೆ. ಅವರ ವಿಶಾಲವಾದ ಎದೆ, ಬೆನ್ನಲ್ಲಿ ಬತ್ತಳಿಕೆಯನ್ನು ಕಟ್ಟಿಕೊಂಡು ಮುಂದೆ ಯಾವ ಕವಚವನ್ನು ಕಟ್ಟಿಕೊಂಡದ್ದು, ಕೈಗಳಲ್ಲಿ ಕತ್ತಿ ಬಿಲ್ಲು ಇತ್ಯಾದಿಗಳನ್ನು ಹಿಡಿದದ್ದು, ಮತ್ತು ಮುಡಿಯಲ್ಲಿ ನವಿಲುಗರಿಗಳನ್ನು ಸಿಕ್ಕಿಸಿಕೊಂಡಿದ್ದು, ಜೋರಾಗಿ ಗರ್ಜನೆ ಮಾಡ್ತಾ ಒಮ್ಮೆಲೇ ನಮ್ಮ ತಂಡದ ಮೇಲೆ ಬಿತ್ತು ಅಂತ. ಇಷ್ಟು ಸರಳ ವಿಷಯವನ್ನು ಆ ಅಬ್ಬರದ ಕೋಲಾಹಲವಾದ ರೀತಿಯಲ್ಲಿ ಕೌಶಿಕಿ ಮೂಲಕ ಹೇಳಿಸಿರೋದು. ತೂಣೀರ ಪಟ್ಟ ಪರಿಣದ್ದ ಭುಜಾಂತರಾಲ ಮಾಪಾರ್ಷ್ಣಿಲಂಬಿ ಶಿಖಿ ಬರ್ಹ ಕಲಾಪಧಾರಿ ಕೋದಂಡ ಪಾಣಿ ವಿನದತ್ ಪ್ರತಿರೋಧಕಾನಾಂ ಆಪಾತ ದುಷ್ಪ್ರಸಹ ಮಾವಿರಭೂತಿದ ಅನೀಕಂ ಅಂತ. ನಿರ್ಯತಿ, ಯತಿ ಇಲ್ಲದ ಛಂದಸ್ಸಿದು, ಒಂದೇ ಓಟದಲ್ಲಿ ಓಡುತ್ತದೆ. ವಸಂತ ತಿಲಕ ಸಂಸ್ಕೃತದ ಉತ್ಕಟತೆಗೆ ಸಾಕಾರವಾದದ್ದು. ಅದನ್ನು ಕೇಳ್ತಾ ಇದ್ದಂತೆ ಮಾಲವಿಕೆಗೆ ಆ ಕೋಲಾಹಲ ಬಂದುಬಿಡುತ್ತೇನೋ, ಆ ತೊಂದರೆ ಆಯ್ತೇನೋ ಅನ್ನುವಂಥ ಕಳವಳ ಉಂಟಾಗುತ್ತದೆ. ಆಗ ವಿದೂಷಕ ಹೇಳ್ತಾನೆ, ಎಲ್ಲ ಆಗೋಯ್ತಲ್ಲಮ್ಮ, ಭವತಿ ಮಾ ಬಿಬೇಹಿ ಅಂತಾನೆ. ಅತಿಕ್ರಾಂತಂ ಖಲು ತತ್ರ ಭವತಿ ಕಥಯಿತಿ ಅಂತ. ಮತ್ತು ಅವಳು ಹೇಳ್ತಾಳೆ, ಯುದ್ಧದಲ್ಲಿ ಸಾರ್ಥವಾಹ ಸೇನೆಯೆಲ್ಲ ಸೋತು ಹೋಯಿತು. ಸಾರ್ಥವಾಹರು ಒಂದಷ್ಟು ಸೈನ್ಯವನ್ನು ಇಟ್ಕೊಂಡಿರ್ತಾರೆ, ಏನಾದರೂ ಆಪತ್ತು ಬಂದರೆ ಇರಲಿ ಅಂತ. ಎಲ್ಲರೂ ಕೂಡ ಸೋತು ಹೋಗ್ಬಿಡ್ತಾರೆ, ಸತ್ತು ಹೋಗ್ತಾರೆ. ನನ್ನ ಅಣ್ಣ ಇವಳನ್ನು ಕಾಪಾಡಬೇಕು ಅಂತ ಎಷ್ಟೋ ಕಷ್ಟಪಟ್ಟ. ಇಮಾಂ ಪರೀಪ್ಸು ದುರ್ಜಾತೆ ಪರಾಭಿಭವ ಕಾತರಾಂ ಭರ್ತೃಪ್ರಿಯ ಪ್ರಿಯಭರ್ತೃ ಆನ್ರಣ್ಯಂ ಅಸುಭಿರ್ಗತಃ. ಆದರೆ ಆಗಲಿಲ್ಲ. ಇವಳನ್ನು ಕಾಪಾಡೋ ದೆಸೆಯಲ್ಲಿ ತನ್ನ ಶರೀರದ ಋಣವನ್ನು ತೀರಿಸ್ಕೊಂಡ್ಬಿಟ್ಟ, ಸ್ವಾಮಿಗೆ ತನ್ನ ಶರೀರವನ್ನು ಅರ್ಪಣೆ ಮಾಡಿಬಿಟ್ಟ ಅಂತ. ಎಲ್ಲರೂ ಅಳ್ತಾರೆ. ಆಮೇಲೆ ಪರಿವ್ರಾಜಕ್ಕೆ ಹೇಳ್ತಾಳೆ, ಏನು ಮಾಡೋದು, ತತಃಖಲ್ವಿಯಂ ಭರ್ತದಾರಿಕಾಯ ಸಮವಸ್ಥಾ ಸಮೃದ್ಧ. ಹೀಗಾಗ್ಬಿಡ್ತು. ರಾಜ ಹೇಳ್ತಾನೆ, ಹೌದು ನಿಜ, ಆದರೆ ಭಗವತಿ ತನುತ್ಯಜಾಂ ಈದೃಶೀ ಲೋಕಯಾತ್ರ. ದೇಹಧಾರಿಗಳಿಗೆ ಅಂದರೆ ಅಳದೇ ಹೋಗುವಂಥ ದೇಹ ಅಂತ ದೇಹವನ್ನು ಉಳಿಸಿಕೊಂಡಂಥವರಿಗೆ, ದೇಹವನ್ನು ತೃಣಮಾತ್ರವಾಗಿ ನೋಡುವ ಸಜ್ಜನರಿಗೆ ಇದೇ ಥರದ್ದು ಬದುಕಿನ ರೀತಿ. ನ ಶೌಚ್ಯಸ್ತತ್ರ ಭವಾನ್ ಸಫಲೀಕೃತ ಭರ್ತೃಪಿಂಡ. ಒಡೆಯನ ಋಣವನ್ನು ಹೀಗೆ ತೀರಿಸಿಕೊಂಡಲ್ಲ, ಪ್ರಾಣವನ್ನು ಪಣವಿಡುವ ಮೂಲಕ ಅವನ ಬಗ್ಗೆ ದುಃಖ ಪಡಬೇಕಾಗಿಲ್ಲ, ಹೆಮ್ಮೆ ಪಡಬೇಕು ಅಂತಾರೆ. ಇದನ್ನು ಕೆಲವು ಕ್ರಿಟಿಕ್ಸು ಎಸ್ ವಿ ರಂಗಣ್ಣವರು ಸೇರಿದಂತೆ ಇದು ಏನು ಒಣ ಮಾತು ಅಂತ. ಆದರೆ ಆ ಕಾಲದಲ್ಲಿ ಇದಕ್ಕೆ ಬೆಲೆ ಇತ್ತು. ಭಗವಾನ್ ಬುದ್ಧನೇ ಹೇಳ್ತಾನೆ, ರಾಷ್ಟ್ರಪಿಂಡ ಅನ್ನುವ ಮಾತನ್ನು ಹೇಳ್ತಾನೆ. ರಾಷ್ಟ್ರ ಋಣ ಅಂತಂದು ಇರುತ್ತೆ, ಆ ಋಣವನ್ನು ಪರಿಹಾರ ಮಾಡಿಕೊಂಡವ್ರ ಬಗ್ಗೆ ಅಳಬೇಕಾಗಿಲ್ಲ ಅಂತ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದೇ ಭರ್ತೃಪಿಂಡ ಅನ್ನುವಂಥ ಮಾತು ಬರುತ್ತೆ. ಭಾಸನ ಒಂದು ಪ್ರಸಿದ್ಧವಾದ ನಾಟಕ ಅಂತ ಯಾವುದುಂಟು, ಪ್ರತಿಜ್ಞಾ ಯೌಗಂಧರಾಯಣ, ಅಲ್ಲಿ ಕೂಡ ಬರ್ತದೆ ಭರ್ತೃಪಿಂಡ ಅನ್ನುವಂಥದ್ದು. ಅಂದರೆ ಸ್ವಾಮಿ ಭಕ್ತಿ ಎನ್ನುವುದು ಅತಿಶಯವಾಗಿದ್ದ ಕಾಲ. ಈಗ ಅವೆಲ್ಲ ಹೋಗಿವೆ. ಹಾಗಾಗಿ ಇದು ದೇಶಾವರಿ ಮಾತಂತೆ ತೋರುತ್ತದೆ. ಆ ಕಾಲದಲ್ಲಿ ಹಾಗಿಲ್ಲ. ಯಾಕೆ ನಮಗೆ ಈ ಕಾಲದಲ್ಲಿ ದೈವಭಕ್ತಿಯೋ ಶ್ರದ್ಧೆಯೋ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ವಿಶ್ವಾಸವೋ ಇಲ್ಲದ ಅಥವಾ ಕಡಿಮೆ ಆಗಿದ್ದ ಕಾಲದಲ್ಲಿ ಪರಿಣಾಮ ಬೀರದೇ ಇರತಕ್ಕಂಥ ಭಕ್ತಿ ಸ್ತೋತ್ರ ಭಜನೆಗಳು ಅವೆಲ್ಲ ಶ್ರದ್ಧಾವಂತರಾಗಿ ಉಳಿಸಿಕೊಂಡಿದ್ದ ಕಾಲದಲ್ಲಿ ಅಥವಾ ಇದ್ದವರಿಗೆ ಅದು ಪರಿಣಾಮ ರಮಣೀಯವಾಗಿ ತೋರಿರಬಹುದು. ಆ ಮಾತನ್ನು ನಾವು ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಕ್ತ ಮಾಡುವ ಸ್ತೋತ್ರ ಒಂದು ನಾಟಕದಲ್ಲಿಯೋ ಒಂದು ಕಥೆಯಲ್ಲೋ ಬಂದರೆ ಅದನ್ನು ಕಂಡು ನಾವು ನಕ್ಕರೆ ನಮ್ಮ ಸಹೃದಯತೆ ಇಲ್ಲ ಅಂತಲೇ ಅರ್ಥ ಹೊರತುನುವೆ ಅದು ತಪ್ಪಲ್ಲ. ಈಗ ತುಕಾರಾಮ್ದೋ ಸಕ್ಕೂಬಾಯಿದೋ ಜ್ಞಾನದೇವಂದೋ ಈ ಭಕ್ತ ವಿಜಯದ ಕಥೆಗಳನ್ನು ಓದುವಾಗ ಅವ್ರು ಹಾಗಿದ್ದರು ಅಂತಂದರೆ ಇದ್ದಿರಬಹುದು. ನಮಗದನ್ನು ನೋಡಿ ನಚ್ಚೋಕ್ಕಾಗೋಲ್ಲ ಅಂದರೆ ನಮ್ಮ ತಪ್ಪು. ವಿ ಆರ್ ಟ್ಯಾಪಿಂಗ್ ರಾಂಗ್ ಡೋರ್ಸ್, ಇನ್ಯಾವುದೂ ಅಲ್ಲ. ಹಾಗಾಗಿ ಕಾವ್ಯಾಭ್ಯಾಸಕ್ಕೆ ಮೊದಲು ಬೇಕಾಗಿರುವ ಸಹೃದಯತೆ ಅಂತಂದರೆ ಆ ಪಾತ್ರಗಳ ಮನೋಧರ್ಮಕ್ಕೆ ನಮ್ಮನ್ನು ಶ್ರುತಿ ಮಾಡಿಕೊಳ್ತಕ್ಕಂಥದ್ದು. ಆ ಪಾತ್ರಗಳ ಮನೋಧರ್ಮ ಏನು ಅನ್ನೋದು ವಿಭಾವಾನುಭಾವ ಸಾಮಗ್ರಿಯಿಂದ ಕವಿ ಸ್ಪಷ್ಟ ಮಾಡಬೇಕು. ಅದು ಕವಿಯ ಧರ್ಮ.
ಅಷ್ಟೇ ಹೊರತು ಪಾತ್ರದಲ್ಲಿ ಸಹಾನುಭೂತಿಯನ್ನು ಅವನು ನಾವು ತಂದುಕೊಳ್ಳುವಂತೆ ಮಾಡಬೇಕು ಅಂತ ಅನ್ನೋದಲ್ಲ. ತಂದುಕೊಳ್ಳುವ ಸಂದರ್ಭ ಕೊಡಬೇಕು, ನಾವು ಇಟ್ಟುಕೊಳ್ಳಬೇಕು. ಇಲ್ಲದೇ ಇದ್ದರೆ ಯಾವ ರೀತಿಯಾಗಿ ಆಗುತ್ತದೆ. ತುಂಬ ಜನಕ್ಕೆ ಈ ಕಾರಣದಿಂದಲೇ ರಾಮಾಯಣ ಮಹಾಭಾರತಗಳಿಂದ ಮೊದಲುಗೊಂಡು ಭೈರಪ್ಪನವರ ಕಾದಂಬರಿಗಳವರೆಗೆ ಬೇಕಾದಷ್ಟು ಆಕ್ಷೇಪಗಳು ಉಂಟು. ಅಲ್ಲೆಲ್ಲ ನಾವು ಕಾಣಬೇಕಾದದ್ದು ಅದೇನೆ, ಕವಿ ಪಾತ್ರದ ಚಿತ್ರಣವನ್ನು ಸರಿಯಾಗಿ ಮಾಡಿದ್ದಾನೆ, ಆ ಕಾಲ ದೇಶಗಳಿಗೆ ತಕ್ಕಂತೆ ಇವೆಯಾ ಅಂತ. ಉದಾಹರಣೆಗೆ ಭೈರಪ್ಪನವರ ನಾಯಿನೆರಳು ಕಾದಂಬರಿಯಲ್ಲಿ ಮತ್ತು ವಂಶವೃಕ್ಷ ಕಾದಂಬರಿಯಲ್ಲಿ ಬರುವ ಸಂದರ್ಭಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಕಾಲ ಬೇರೆ. ಅದು ಹತ್ತಿರ ಈ ಹೊತ್ತಿಗೆ 100 ವರ್ಷ 90 ವರ್ಷ 80 ವರ್ಷ ಹಿಂದಿನದು. ಈಗ್ಯೂ ಅಜಗಜಾಂತರ ಸಮಾಜದ ದೃಷ್ಟಿಕೋನ ಸಾಕಷ್ಟು ಬದಲಾಗಿದೆ. ಅಷ್ಟೇಕೆ ಇದು ಕಾಲದ್ದಾದರೆ ದೇಶದ್ದು ನೋಡಿ, ಬೆಂಗಳೂರಿನಲ್ಲಿ ಸಲ್ಲುವಂಥದ್ದು ಈಗಲೂ ಕೂಡ ಬೆಂಗಳೂರಿಂದ 50-60 ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿ ಸಲ್ಲೋಲ್ಲ. ನಮಗೆ ಅದು ಗೊತ್ತಾಗುತ್ತದೆ, ಸ್ಪಷ್ಟವಾಗಿ ಗೋಚರಿಸುತ್ತದೆ. ಎಷ್ಟೋ ಮನೆಗಳಲ್ಲಿ ಈಗಲೂ ಕೆಲವು ಕಟ್ಟುಪಾಡುಗಳು ಉಂಟು, ಎಷ್ಟೋ ಜಾತಿಗಳಲ್ಲಿ ಆ ವೈಷಮ್ಯಗಳು ತಾರತಮ್ಯಗಳು ಉಂಟು. ಆ ಒಂದು ಚಿತ್ರಣವನ್ನು ಮಾಡುವಾಗ ಅದಕ್ಕೆ ಬದ್ಧವಾಗಿದ್ದರೆ ಸರಿ. ಇದರಲ್ಲಿ ಸರಿ ತಪ್ಪು ಅನ್ನುವುದು ನೀತಿ ನಿಯಮದ ಮೌಲ್ಯಗಳಲ್ಲ, ಪಾತ್ರದ ಚಿತ್ತವೃತ್ತಿಗಳಲ್ಲಿ. ಹಾಗಾಗಿ ಭರ್ತೃಪಿಂಡ ಪೂರ್ಣ ಮಾಡಿದಂಥ ಅವನ ಬಗ್ಗೆ ಸಫಲೀಕೃತ ಭರ್ತೃಪಿಂಡನಾದ ಸುಮತಿಯ ಬಗ್ಗೆ ದುಃಖ ಬೇಡ ಅಂತ ರಾಜ ಹೇಳಿದ್ರೆ ಅದು ತುಂಬ ದೊಡ್ಡ ಭರವಸೆ. ಹಿಂದೆ ಎಲ್ಲ ಇತ್ತು ವೀರಮಾತೆ ಆಗಬೇಕು, ವೀರಪತ್ನಿ ಆಗಬೇಕು ಅಂತ. ಈಗ ಅಂಥದ್ದೇನೂ ಇಲ್ಲ. ಹಿಂದೆ ಎಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅಂತಂದರೆ ಮಕ್ಕಳಿಲ್ಲದೆ ಇದ್ದರೆ ಬಂಜೆ ಅಂತ ದೂರ್ತಾ ಇದ್ದರು ಅಂತೆಲ್ಲ ಮಾಡ್ತಾಯಿದ್ರು. ಬಂಜೆ ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಟಬಾರ್ದು ಅಂತ ಹೀಗೆಲ್ಲ ಏನೇನೋ ಇದ್ವು. ಈಗ ಅವೆಲ್ಲ ಇಲ್ಲ, ಹೋಗಿವೆ. ಈಗ ನಮ್ಮ ಕಾಲದಲ್ಲಿ ಏನೇ ವಿಧವಾ ವಿವಾಹ ಇತ್ಯಾದಿಗಳು, ವಿಚ್ಛಿನ್ನ ವಿವಾಹ ಇವೆಲ್ಲ ನಡೀತಾ ಇದೆ. ಅದನ್ನು ಯಾರೂ ಜಾಸ್ತಿ ನಗರಗಳಲ್ಲಿ ನೋಡ್ತಾ ಇಲ್ಲ, ಹಳ್ಳಿಗಾಡಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಆ ರೀತಿಯಾದ ಸಂದರ್ಭ, ಆ ಸನ್ನಿವೇಶ ಬೇಕು. ಹಾಗಾಗಿ ಎಷ್ಟೋ ಬಾರಿ ವಿಮರ್ಶಕರು ತಮ್ಮ ಸಮಾಜದ ರೀತಿ ನೀತಿಗಳನ್ನು ಮತ್ತೊಂದು ಸಮಾಜದ ಮೇಲೆ ಹೇರಿಕೊಂಡು ಅದನ್ನು ಕಲಾಮೌಲ್ಯದ ಅಳತೆಗೋಲಾಗಿ ಮಾಡ್ತಾ ಇದ್ದಾರೆ. ಅದು ತಪ್ಪು. ಸಮಾಜದಲ್ಲಿ ಮುಂದುವರಿಕೆ ಇರಬಹುದು. Today's society may be far more advanced than the society in the time of Kalidasa. But we cannot say the same thing to art. The art in the time of Kalidasa is far more inferior to the time of ours ಅಂತಂದರೆ ಅದು ಒಪ್ಪಕ್ಕಾಗಲ್ಲ. ಈಗಲೂ ಕಳಪೆ ಆಗಬಹುದು, ಆಗಲೂ ಕಳಪೆ ಇದ್ದಿರ್ಬೋದು. ಅವುಗಳನ್ನು ಇಂಡಿವಿಜುವಲ್ ಆಗಿ ನೋಡಬೇಕಾದದ್ದು. ಇವುಗಳಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಿ. ಸಮಾಜದ ಬೆಳವಣಿಗೆ ಅನ್ನುವಂಥದ್ದೇ ಬೇರೆ, ಕಲೆಯ ಬೆಳವಣಿಗೆ ಅನ್ನುವಂಥದ್ದೇ ಬೇರೆ. ಇವುಗಳು ಸದಾ ಜೊತೆಯಾಗಿ ಹೋಗುತ್ತವೆ. ದೇ ಆರ್ ಅನಲಾಗಸ್ ಅಂತನ್ನುವುದು ಸಾಧ್ಯವೇ ಇಲ್ಲ. ಇರಲಿ. ಆಮೇಲೆ ಇವಳು ಹೇಳ್ತಾಳೆ, ನನ್ನ ಅಣ್ಣ ತೀರಿಕೊಂಡ, ತಥೋಹಂ ಮೋಹಮುಪಾಗತ ಯಾವತ್ತ ಸಂಜ್ಞಾಂ ಲಭೆ ತಾವದೀಯಂ ದುರ್ಲಭ ದರ್ಶನ ಸಂವೃತ್ತ. ಅಣ್ಣ ತೀರಿಕೊಂಡ ಶಾಕ್ಗೆ ನನಗೆ ಮೂರ್ಛೆ ಬಂತು. ಆಮೇಲೆ ಎಚ್ಚರಗೊಳ್ಳೋದ್ರೊಳಗಾಗಿ ಮಾಲವಿಕೆ ಇಲ್ಲ, ಆಟವಿಕ ದಸ್ಯು ಸೈನ್ಯವೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಹೊರಟೋಗ್ಬಿಟ್ಟಿತ್ತು. ಮಹತ್ಕಲು ಕೃಚ್ಛಂ ಅನುಭೂತಂ ಭಗವತ್ಯ ಅಂತ ರಾಜ ಹೇಳ್ತಾನೆ. ತುಂಬ ಕಷ್ಟಪಟ್ಟರಮ್ಮ ನೀವು ಅಂತ. ಆಮೇಲೆ ನೋಡಿ ಪರಿವ್ರಾಜಕ್ಕೆ ತತಃ ಭ್ರಾತು ಶರೀರಂ ಅಗ್ನಿಸಾತ್ ಕೃತ್ವ ಪುನರ್ನವೀಕೃತ ವೈಧವ್ಯ ದುಃಖಯ ಮಯ ತ್ವದೀಯಂ ದೇಶಮವತೀರ್ಯ ಇಮೆ ಕಾಷಾಯೇ ಗೃಹೀತೆ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಶವ ಸಂಸ್ಕಾರ ಮಾಡಿದೆ, ಅಗ್ನಿ ಸಂಸ್ಕಾರವನ್ನು ಮಾಡಿ ನನಗೆ ವೈಧವ್ಯ ಬಂದಿತ್ತು. ಅಣ್ಣ ಒಬ್ಬ ಗತಿ ಇದ್ದ, ಈ ಅಣ್ಣನೂ ಇಲ್ಲ, ಗಂಡ ಮೊದಲೇ ಇಲ್ಲ, ಇನ್ನೇನು ಬದುಕೇ ಇಲ್ಲ ಅಂತ ಕಾಷಾಯವನ್ನು ತೊಟ್ಟು ನಿಮ್ಮ ಹತ್ತಿರಕ್ಕೆ ಬಂದೆ. ಈ ರೀತಿ ಆಯಿತು ಅಂತ. ಇಲ್ಲಿ ಒಂದು ಗಮನಿಸಬೇಕಾದ್ದೇನೆಂದರೆ, ನಮ್ಮ ಪಂಡಿತ ಕೌಶಿಕಿ ಅಣ್ಣನಿಗೆ ಅಗ್ನಿ ಸಂಸ್ಕಾರ ಮಾಡಿದ್ದಾಳೆ ಅಂತ. ಕೃತ್ವಾ ಅಂತ ಇದೆ, ಕಾರಯಿತ್ವಾ ಅಂತ ಇಲ್ಲ, ಪ್ರೇರಣಾರ್ಥಕವಾಗಿಲ್ಲ. ಹಾಗಾಗಿ ಯಾರೋ ಬ್ರಾಹ್ಮಣರು ಬಂದರು, ಗಂಡಸರು ಬಂದರು, ಮಾಡಿದ್ರು ಅಂತಿಲ್ಲ. ಆಪದ್ಧರ್ಮವಾಗಿಯೋ ಧರ್ಮವಾಗಿಯೋ ಸ್ತ್ರೀಯಾದ ಇವಳೇ ಮಾಡಿರಬೇಕು ಶವ ಸಂಸ್ಕಾರವನ್ನು. ಹೇಗೋ ಒಂದು ಗತಿಯನ್ನು ಕಾಣಿಸಿರಬೇಕು ಅಂತ ಅನಿಸುತ್ತದೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನ ಕೇಳುವುದುಂಟು, ಸ್ತ್ರೀಯರಿಗೆ ಈ ಥರದ ಸಂಸ್ಕಾರಗಳಿಗೆ ಅಧಿಕಾರ ಉಂಟಾ ಇಲ್ಲವಾ ಅಂತೆಲ್ಲ ಹೇಳಿ. ಇವುಗಳಲ್ಲಿ ಧರ್ಮಶಾಸ್ತ್ರಗಳು ಕೆಲವು ಕಡೆ ಇಲ್ಲ ಅಂತ ಹೇಳಿವೆ, ಕೆಲವು ಕಡೆ ಮೌನವಾಗಿವೆ, ಕೆಲವು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿವೆ. ನೈಕೋರಶಿರ್ ಯಸ್ಯ ಮತಂ ಪ್ರಮಾಣಂ. ಇವರು ಒಂದನ್ನು ಪ್ರಮಾಣ ಅಂತ ತಗೊಂಡ್ರೆ ಇನ್ನೊಂದನ್ನು ಪ್ರತಿಕೂಲ ಪ್ರಮಾಣ ಅಂತ ತೋರಿಸುವಂಥದ್ದಿದೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಧರ್ಮಶಾಸ್ತ್ರದಲ್ಲಿ ನಡೀತಾ ಇದ್ದದ್ದು ಆಗ್ತಾ ಇದ್ದದ್ದನ್ನು ಇವತ್ತು ಯಾವನು ಚತು ತಪ್ಪದೆ ಪಾಲಿಸ್ತಾ ಇದ್ದಾನೆ ತೋರಿಸಿ. ಯಾರಾದರೂ ನಾನಿದ್ದೀನಿ ಅಂತ ಬಂದರೆ ಅವನು ಯಾವುದನ್ನು ಪ್ರಮಾಣವಾಗಿ ಇಟ್ಕೊಂಡಿದನೋ ಅಲ್ಲಿಯ ಮೂಲೆ ಶ್ಲೋಕಗಳಿಂದ ಅವನು ಮಾಡ್ತಾನೇ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ತೀನಿ. ಅದು ಎಂಥ ದೊಡ್ಡ ಮಠಾಧಿಪತಿ ಆಗಲಿ, ಎಂಥ ದೊಡ್ಡ ಶಾಸ್ತ್ರಜ್ಞ ಆಗಲಿ, ಶಪಥ ಮಾಡಿ ಹೇಳ್ತೀನಿ, ತೋರ್ಪಡಿಸ್ತೀನಿ ನಾನು.
ಇನ್ನೊಬ್ಬರಲ್ಲಿ ಹುಡುಕೋದು ಕಷ್ಟವೇ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹದ ಭಂಜನೆ ಅಂತ ತೋರಿಸೋಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಯಾರು ಎದೆ ತಟ್ಟುಕೊಂಡು, ನೆನ್ನೆಯೇ ನಾನು ಹೇಳಿದ್ರಲ್ಲ, ಯಾರು ಪಾಪ ಮಾಡಿಲ್ವೋ ಅವರು ಕಲ್ಲಿಸೀಲಿ ಅಂತ ಆಗುವಂಥದ್ದಲ್ಲ. ಮತ್ತು ಧರ್ಮಶಾಸ್ತ್ರ ವಿರುದ್ಧವಾದದ್ದು ಅಂತ ಏನಿದೆ ಅದು ಈ ಕಾಲದಲ್ಲಿ ಎಷ್ಟೋ ಮಾಡ್ತಾ ಇದ್ದಾರೆ. ಧರ್ಮಶಾಸ್ತ್ರ ಕೆನ್ ನಾಟ್ ಬಿ ಸೀನ್ ಇನ್ ವಾಯ್ಡ್, ಅದು ವ್ಯಾಕ್ಯೂಮ್ನಲ್ಲಿ ನೋಡೋಕ್ಕಾಗುವಂಥದ್ದಲ್ಲ. ದೇಶಕಾಲಗಳು ಇದ್ದೇ ಇರುತ್ತದೆ. ಧರ್ಮಶಾಸ್ತ್ರದಲ್ಲಿ ಬ್ರಾಹ್ಮಣ ಹೊಲದ ಬಟ್ಟೆ ಹಾಕಬಾರ್ದು ಅಂತ ಇದೆ, ಯಂತ್ರಸ್ಪರ್ಶ ಇರುವಂಥ ಬಟ್ಟೆನ ಹಾಕಬಾರ್ದು ಅಂತಿದೆ. ಈಗೆಲ್ಲ ಮಿಲ್ ಬಟ್ಟೆಗಳೇ ಬರ್ತಾ ಇದೆಯಲ್ಲ, ಸ್ವಾಮಿಗಳೇ ಅಂಥದ್ದು ಉಟ್ಕೋತಾರೆ. ಶೃಂಗೇರಿ ಸ್ವಾಮಿಗಳೇ ಮೊಳದುದ್ದ ಜರಿ ಇರತಕ್ಕಂಥ ಪಂಚೆನ ಕಾವಿನಲ್ಲಿ ಅದ್ದಿಸ್ಬಿಟ್ಟು ಉಟ್ಕೊಳ್ತಾ ಇದ್ದರೆ ಇನ್ನೇನಂತ ಅನ್ನೋದಕ್ಕೆ ಸಾಧ್ಯ. ಮತ್ತು ಎಷ್ಟು ಜನ ಪರದೇಶಿಗಳಾದಂಥ ಭಕ್ತರು, ಸಮುದ್ರಯಾನ ಮಾಡಿದವರು, ಅಪೇಯಪಾನ, ಭಕ್ಷ್ಯ ಭಕ್ಷಣ ಇವೆಲ್ಲ ಮಾಡಿದವರು ತಂದು ಕೊಡ್ತಾ ಇದ್ದಾರೆ. ಅದೆಲ್ಲ ಅಂಟಿಕೊಳ್ಳೋದಿಲ್ವ? ಪ್ರತಿಗ್ರಹಣವೇ ದೋಷ ಅಂತಾದರೆ ಪ್ರತಿಗ್ರಹಣದಲ್ಲಿ ಪಾತಕ ಇಲ್ವೋ? ಈ ಥರ ರಾಶಿ ರಾಶಿ ಪ್ರಶ್ನೆಗಳು ಬರ್ತವೆ. ಹೀಗೆ ಯಾರು ನೋಬಡಿ ಈಸ್ ಸೇಫ್, ಏನೂ ಮಾಡೋಕ್ಕಾಗೋದಿಲ್ಲ. ಈ ಥರ ಸಂದರ್ಭ ಬಂದಾಗ ನಾವು ದೇಶಕಾಲಾನುರೋಧವಾಗಿ ಸಾಮಾನ್ಯ ಧರ್ಮಗಳ ದೃಷ್ಟಿಯನ್ನು, ಆ ಬೆಳಕನ್ನು ಇಟ್ಟುಕೊಂಡು ಹೇಳಬೇಕಾಗುತ್ತದೆ. ಹಾಗೆ ಹೇಳಬೇಕಾದಾಗ ಈ ಕಾಲದಲ್ಲಿ ಹಿಂದೆ ಇದ್ದಂತೆ 10 ಜನ ಮಕ್ಕಳು ಮನೇಲಿ ಇರ್ತಾ ಇರಲಿಲ್ಲ. ಒಬ್ಬರೋ ಇಬ್ಬರೋ ಅರ್ಧವೋ ಇರುವಂಥ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಅಂತ್ಯಕ್ರಿಯೆ ಮಾಡಬೇಕಾಗಿ ಬರ್ಬೋದು. ಅಂತ್ಯಕ್ರಿಯೆ ಅಂದರೆ ಏನು, ಈಗೇನು ಚಿತೆ ಪೇರಿಸ್ತಾರ, ಚಟ್ಟ ಕಟ್ಸ್ತಾರ, ಹೋಗ್ಬಿಟ್ಟು ಕ್ರಿಮಿಟೋರಿಯಂನಲ್ಲಿ ಇನ್ಯಾರೋ ಮಾಡ್ತಕ್ಕಂಥದ್ದು. ನನ್ನ ತಂದೆ ತೀರಿಕೊಂಡಾಗ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂಗೆ ಶವವನ್ನು ಕೊಟ್ಟಾಗ ನಾನಾ ಸ್ವಿಚ್ ಹಾಕಿದ್ವ, ಅವನು ಅಲ್ಲಿರ್ತಕ್ಕಂಥ ಯಾವನೋ ಆಪರೇಟ್ರು ಅವನು ಸ್ವಿಚ್ ಹಾಕ್ತಾನೆ. ಹೀಗಾಗಿ ಶವ ಸಂಸ್ಕಾರ ಅಗ್ನಿಸ್ಪರ್ಶ ಮಾಡಿದ್ದು ಯಾರು? ನಾನಾ ಅವನ? ಕತ್ತಿ ಮೇಲೆ ನಿಂತಂತೆ ಇವೆಲ್ಲ ಬಹಳ ಕಷ್ಟವಾದಂಥದ್ದು. ನಾವೇನೋ ಆ ಶವದ ಮೇಲೆ ಒಂದು ಕರ್ಪೂರನ ಇಟ್ಟು ಒಂದು ಹರಿವಾಣದಲ್ಲಿ ಇಟ್ಟು ಮಾಡಿಸಿದ್ವಿ ಅಂತ ಅಂದ್ಕೊಳ್ಬೋದು. ಈ ಥರದ್ದೆಲ್ಲ ದ್ರಾವಿಡ ಪ್ರಾಣಾಯಾಮಗಳಿಂದ ಯಾವುದನ್ನು ಮಾಡಬಹುದು. ಒಂದು ಬೆರಳಲ್ಲಿ ಹೀಗೆ ಅಶ್ವತ್ಥದ ಎಲೆಯನ್ನು ಸುತ್ತಿಬಿಟ್ರೆ ಅಶ್ವತ್ಥ ಪ್ರದಕ್ಷಿಣೆ ಮಾಡದಂತೆ ಆಯಿತು ಅಂತಲೂ ಮಾಡಬಹುದು. ಸುಮ್ಮನೆ ಬಾಯೊಳಗೆ ನಾಲಿಗೆಯನ್ನು ಸುತ್ತಿಬಿಟ್ರೆ ವಿಶ್ವ ಪ್ರದಕ್ಷಿಣೆ ಮಾಡದಂತೆ ಆಯಿತು ಅಂತಲೂ ಆದೀತು. ಹಾಗಾಗಿ ಎಷ್ಟೆಷ್ಟೋ ವಿಷಯಗಳಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಯಾವುವು ನಿಲ್ಲುವಂಥದ್ದಲ್ಲ ಅಂತ. ಆ ಕಾರಣದಿಂದ ಈಗಿನ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಂದರಿಗೆ ಶವ ಸಂಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಮಾಡಲಿ ಬಿಡಿ, ಏನೀಗ ಅಷ್ಟಾದರೂ ಉಳಿದಿದೆಯಲ್ಲ, ಇನ್ಯಾರನ್ನ ಹುಡ್ಕೊಂಡು ಬರ್ತಾರೆ? ಇಲ್ಲ ಮಾಡಬಾರ್ದು ಅಂತ ಅನ್ನೋರು ಹೋಗ್ಬಿಟ್ಟೇನು ಹೆಣಕ್ಕೆ ಕೊಳ್ಳಿ ಇಟ್ಟು ಬರ್ತಾರಾ? ಸದ್ಯ ಅವರು ಉಪಕಾರ ಅಂದರೆ ಊರು ಬಿಟ್ಟು ಹೋಗೋರು, ಸುಟ್ಟು ಬೆರಳಿಗೆ ಸುಣ್ಣ ಇಡೋದಿಲ್ಲ ಅಂತ ಗಾದೆ ಇದೆ. ಹೀಗಾಗಿ ಎಷ್ಟೋ ಬಾರಿ ನನಗೆ ತುಂಬ ಬೇಜಾರಾಗಿರೋದು, ಈ ಶಾಸ್ತ್ರ ಧರ್ಮ ನಿಯಮ ಅಂತ ಮಾತಾಡುವವರು ತುಂಬ ಕ್ರೂರಿಗಳಾಗ್ಬಿಡ್ತಾರೆ. ಎಷ್ಟೋ ಬಾರಿ ದೆ ಲೂಸ್ ಹ್ಯೂಮನ್ ಕನ್ಸಿಡರೇಷನ್ಸ್ ಆಲ್ಸೋ. ಅದು ತುಂಬ ತುಂಬ ತಪ್ಪು. ಮತ್ತು ತಮಗೆ ಸ್ವರ್ಗದಲ್ಲಿ ಜನ್ಮ ಜನ್ಮಾಂತರಕ್ಕೂ ಸೀಟ್ ರಿಸರ್ವ್ ಆಗಿದೆ, ಮಿಕ್ಕವರೆಲ್ಲ ನರಕ ಕೂಪದಲ್ಲಿ ನರಳ್ತಾ ಇರ್ತಾರೆ ಅಂತ. ಯಾರು ಸ್ವರ್ಗ ಕಂಡ್ರು, ಯಾರು ನರಕವನ್ನು ಕಂಡ್ರು? ಏನಂತ ಇವರೇ ಬದುಕನ್ನು ನರಕ ಮಾಡ್ತಾ ಇದ್ದಾರಲ್ಲ ಯಮಕಿಂಕರರಾಗಿ ಅಂತೆಲ್ಲ ಬಂದಾಗ ಆಧುನಿಕ ವಿಜ್ಞಾನ, ಮನಃಶಾಸ್ತ್ರ ಇತ್ಯಾದಿಗಳು 1000 ಪ್ರಶ್ನೆ ಎತ್ತದಾಗಿ ಏನು ಮಾಡೋದಕ್ಕೆ ಸಾಧ್ಯ? ಆ ಕಾರಣದಿಂದ ಉಪನಿಷತ್ತು ಹೇಳಿದಂತೆ ಅಲೂಕ್ಷಾಹ ಧರ್ಮ ಕಾಮಾಸ್ಯು, ಅಲೂಕ್ಷರಾಗಿರಬೇಕು. ಒಬ್ಬ ನೊಂದು ಬಂದಿದ್ದಾನೆ, ಅವನಿಗೆ ಸಮಾಧಾನ ಹೇಳಬೇಕಾಗಿದೆ. ಶಾಸ್ತ್ರವಾಗಲಿ ಸಂಪ್ರದಾಯವಾಗಲಿ ಇರುವುದು ಶಾಂತಿ ಸಮಾಧಾನಕ್ಕಾಗಿ. ಆ ಕಾರಣದಿಂದ ಆಯ್ತಪ್ಪ, ನೀನು ಮಾಡಬೇಕು ನಿನ್ನ ತಂದೆ ತಾಯಿಗೆ ಶವ ಸಂಸ್ಕಾರ ಅಂದರೆ ಉಂಟು, ನಿನಗೆ ಆ ಒಂದು ಬಾಧೆಯನ್ನು, ಒಂದು ನೋವನ್ನು ತಾಳುವ ಶಕ್ತಿ ಇದ್ದರೆ ಮಾಡಬಹುದು. ಸಾಕ್ಷಾತ್ತಾಗಿ ಚಿತಿಯನ್ನೇ ಪೇರಿಸಿ ಮಾಡಬಹುದು. ಆ ಕಪಾಲ ಸ್ಫೋಟ ಇತ್ಯಾದಿಯನ್ನೆಲ್ಲ ನೋಡಬೇಕಾಗುತ್ತದೆ, ನೋಡುವ ಶಕ್ತಿ ಉಂಟಾ ಅಂತ. ಈ ಕಾಲದಲ್ಲಿ ಗಂಡಸರಿಗಿಂತ ಗಟ್ಟಿಯಾಗಿರ್ತಾರೆ ಹೆಂಗಸರು. ನಾನೇ ನೋಡಿದ್ದೀನಿ, ನಮ್ಮ ಜನದಲ್ಲಿ ಹೆಂಗಸರುಗಳು ನೇರ ಸ್ಮಶಾನಕ್ಕೆ ಹೋಗ್ತಾಯಿದ್ರು. ಬ್ರಾಹ್ಮಣ ವರ್ಗದಲ್ಲಿ ಎಲ್ಲೂ ಹೋಗೋದಿಲ್ಲ, ನಮ್ಮ ಜನದಲ್ಲಿ ಮಾತ್ರ ಹೋಗ್ತಾರೆ. ಎಷ್ಟೋ ಜನ ಗಂಡಸರು ಬೇರೆ ಬ್ರಾಹ್ಮಣ ವರ್ಗದಲ್ಲಿ. ಅದರೊಳಗೂ ಒಂದು ಹೇಳ್ತೀನಿ, ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ. ನಾನು ಹೆಚ್ಚಾಗಿ ಗಮನಿಸಿರುವಂತೆ ತುಂಬ ಬ್ರಾಹ್ಮಣರ ಮನೆಗಳಲ್ಲೇ ಹೆದರು ಪುಕ್ಕಲರಾಗಿರ್ತಾರೆ ಗಂಡು ಮಕ್ಕಳು, ನಾನು ನೋಡಿದ್ದೀನಿ. ಅದರೊಳಗೂ ಈ ಮುಲಕನಾಡು, ಹೊಯ್ಸಳ ಕರ್ನಾಟಕ, ಮಾಧ್ವ ಈ ಥರದ ಪರಂಪರೆಯಲ್ಲಿ ಮಡಿ ಅಯ್ಯಂಗಾರಗಳಲ್ಲಿ ಎಲ್ಲ ಅಂತೂ ಸ್ಮಶಾನ ಅಂತಂದರೆ ಸಾಕು, ಇವ್ರಿಗೇನು ಉತ್ತರಾಷಾಢ ಪೂರ್ವಾಷಾಢ ಮಲಮೂತ್ರಗಳಾಗೋಗ್ಬಿಡ್ತಾ ಇರುತ್ತೆ. ಮೀಸೆ ಹೊತ್ತ ಗಂಡಸರಿಗೆ ಶವವನ್ನು ನೋಡಬೇಡ ಅಂತ ಹೇಳ್ತಾ ಇರ್ತಾರೆ. ಏನು ಮಾಡಬೇಕು? ಇವ್ರು ಹೆಂಡ್ತೀರೇನೆ ಚಟ ಕಟ್ಟಬೇಕು, ಇವ್ರಿಗೆ ಆ ಥರ ಆಗಿರುತ್ತೆ. ಇವೆಲ್ಲ ನಾನು ಕಂಡಿದ್ದೀನಿ. ಹಾಗಾಗಿ ಧೈರ್ಯ ಹೆಣ್ಣಿನ ಗಂಡಿನ ಯಾವುದೋ ಒಂದು ಜಾತಿಯ ಒಂದು ಲಿಂಗದ ಸೊತ್ತಲ್ಲ, ಎಲ್ಲರಿಗೂ ಕೆಚ್ಚಿರ್ತಕ್ಕಂಥದ್ದು. ಅದರಿಂದ ಧೈರ್ಯ ಇದ್ದವರು ಮಾಡ್ತಾರೆ. ಪರಮಪೂಜ್ಯರಾದ ಬ್ರಹ್ಮೀಭೂತ ರಂಗಪ್ರಿಯ ಸ್ವಾಮಿಗಳು ಈ ವಿಷಯವನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದುಂಟು. ಒಂದು ಸಭೆಯಲ್ಲಿ ನಾನು ನೋಡಿದ್ದೀನಿ. ಅವರ ಆತ್ಮಸ್ಥೈರ್ಯವೇ ಅವರಿಗೆ ಇವನ್ನೆಲ್ಲ ಮಾಡುವ ಅಧಿಕಾರ ತಂದು ಕೊಡುತ್ತೆ ಅಂತಂದರು.
ಬಹಳ ಯುಕ್ತವಾದದ್ದು. ಆ ರೀತಿಯ ಯತಿವರ್ಯರು ತುಂಬ ವಿರಳ. ಅಂದರೆ ದೇಶ, ಕಾಲ, ಸಮಾಜ, ಅರ್ಥ, ಕಾಮಾದಿಗಳ ಸರ್ವಸ್ವವನ್ನು ಗಮನದಲ್ಲಿಟ್ಟುಕೊಂಡು ಈ ವಿಶೇಷ ಧರ್ಮಗಳಾದ ಆಚಾರಗಳನ್ನು ಹೇಳಬೇಕು. ಇವು ಸತ್ಯ, ಅಹಿಂಸಾ, ಅಸ್ತೇಯ, ಶೌಚ ಇತ್ಯಾದಿ ಸಾಮಾನ್ಯ ಧರ್ಮಗಳಲ್ಲ. ಮೋಸ್ಟ್ ಬೇಸಿಕ್ ಥಿಂಗ್ಸ್ ಅವು ಸಾಮಾನ್ಯ ಧರ್ಮ. ಅವು ನೆಲೆಯಾಗದೆ ವಿಶೇಷ ಧರ್ಮಗಳ ಸ್ತರದಲ್ಲಿ ಬಾಯಿ ಬಡ್ಕೊಳ್ಳೋದು ಏನೂ ಪ್ರಯೋಜನ ಇಲ್ಲ. ಅಕ್ಷರಾಭ್ಯಾಸವೇ ಆಗದೇ ಇದ್ದಾಗ PhD ಎಕ್ಸಾಮಿನೇಷನ್ಗೆ ಅಪಿಯರ್ ಆದಂತೆ ಪ್ರಯೋಜನವಿಲ್ಲ. ಇಲ್ಲಿ ಪಂಡಿತ ಕೌಶಿಕಿ ಈ ರೀತಿಯಾದ ಕೆಲಸ ಮಾಡಿದಳು ಅನ್ನುವ ಮೂಲಕವಾಗಿ ಕವಿಯ ಒಂದು ದೃಷ್ಟಿ ಎಷ್ಟು ದೊಡ್ಡದಾಗಿತ್ತು ಅನ್ನುವಂಥದ್ದನ್ನು ನಾವು ಕಾಣಬಹುದು. ಆಮೇಲೆ ಪರಿವ್ರಾಜಕಿ ಹೇಳ್ತಾಳೆ, ಆ ದಸ್ಯುಗಳ ಕೈಯಲ್ಲಿ ಮಾಲವಿಕೆ ಅಪಹೃತಳಾದಳು. ಅವರೆಲ್ಲ ಇವಳನ್ನು ಮಾರಿಬಿಡ್ತಾರೆ. ವೀರಸೇನ ಕೊಂಡುಕೊಂಡು ಪುಣ್ಯವಂತ ಅವನು ಪಾಪ ಅಕ್ಕನ ಹತ್ತಿರಕ್ಕೆ ಕಳಿಸಿಕೊಟ್ಟ ಅಂತ. ರಾಜ ಅಂದ್ಕೋತಾನೆ, ಅಯ್ಯೋ ಇದು ಏನಿದು, ಪ್ರೇಷ್ಯಭಾವೇನ ನಾಮೇಯಂ ದೇವಿ ಶಬ್ದಕ್ಷಮಾಸತಿ ಸ್ನಾನೀಯ ವಸ್ತ್ರಕ್ರಿಯೆಯ ಪತ್ರೋರ್ಣಂ ಉಪಯುಜ್ಯತೆ. ರೇಷ್ಮೆಯ ಬಟ್ಟೆ, ಜರಿ ಬಟ್ಟೆಯನ್ನು ಸ್ನಾನದ ಮನೆ ಬಟ್ಟೆಯಾಗಿ ಬಳಸುವಂತೆ ಆಯ್ತಲ್ಲ ಅಂತ. ಧಾರಣಿ ಕೂಡ ಹೇಳ್ತಾಳೆ, ಭಗವತಿ ತ್ವಯ ಅಭಿಜನವತೀಂ ಮಾಲವಿಕಾಂ ಆಚಕ್ಷಾಣೆಯ ಅಸಾಂಪ್ರತಂ ಕೃತಂ. ಇವಳು ಇಂಥ ಮಹಾರಾಜ ಕುಲ ಸಂಭೂತೆ ಅಂತ ಗೊತ್ತಿದ್ದು ನೀನು ಹೇಳಿದೆ ಅನ್ಯಾಯ ಮಾಡಿದೆ ಅಂತ. ಆಗ ಪರಿವ್ರಾಜ್ ಕೇಳ್ತಾಳೆ, ಏನು ಮಾಡೋದು, ಶಾಂತಂ ಪಾಪಂ ಅನ್ಯಾಯ, ತಪ್ಪಲ್ಲ ನಾನು ಮಾಡಿದ್ದು, ತಪ್ಪು ಇದ್ದಲ್ಲಿ ಅದು ಉಪಶಾಂತವಾಗಲಿ. ಒಬ್ಬ ಸಿದ್ಧಾದೇಶವಾಗಿತ್ತು, ಇವಳು 1 ವರ್ಷ ದಾಸ್ಯದಲ್ಲಿರ್ತಾಳೆ, ಆಮೇಲೆ ಒಳ್ಳೆಯ ಗಂಡನ ಪಡಿತಾಳೆ ಅಂತ. ಇಲ್ಲಿ ಬಂದು ಸೇರಿಕೊಂಡು ನಿಮ್ಮ ಹತ್ರ ದಾಸಿಯಾಗಿದ್ದನ್ನು ನೋಡಿದ ಮೇಲೆ ನಿಮ್ಮಂಥ ಒಳ್ಳೆಯವರ ಹತ್ರ ಇದ್ದರೆ ಮೇಲೂ 1 ವರ್ಷ ಹೇಗೋ ನೆಮ್ಮದಿಯಾಗಿ ಕಳೆಯುತ್ತೆ. ಇಲ್ಲಿ ತಡೆದ್ರೆ ಮತ್ತೆ ಇನ್ಯಾವಾಗಲೂ ಬಂದುಬಿಟ್ರೆ ಆ ಯೋಗ. ಇದೆಲ್ಲ ಎಂಥದ್ದು, ನಂಬಬಹುದಾ ಅಂದರೆ ನಂಬುತ್ತಿದ್ದ ಕಾಲ. ಜ್ಯೋತಿಷದಲ್ಲಿ, ಸಿದ್ಧಾದೇಶದಲ್ಲಿ ಈ ಥರದೊಳಗೆ ಶ್ರದ್ಧೆ ಇದ್ದ ಕಾಲ. ಪಂಡಿತ ಕೌಶಿಕಿ ಮಹಾವಿದುಷಿ, ಆದರೆ ಅವಳಿಗಿದೆಲ್ಲ ಶ್ರದ್ಧೆ ಇತ್ತು, ಆ ಕಾಲದವ್ರಿಗಿತ್ತು. ಅದರಿಂದ ಇದು ತುಂಬ ಸಹಜವಾಗಿದೆ. ಯಾರೋ ಒಬ್ಬರು ಜ್ಯೋತಿಷ್ಯ ಬೇಡ ಅಂತನ್ನೋರು, ಯಾರೋ ಈ DD9ನಲ್ಲಿಯೋ ಕಸ್ತೂರಿನಲ್ಲೋ ಎಲ್ಲೋ ಗಲಾಟೆ ಮಾಡ್ತಕ್ಕಂಥ ಕೋಲಾಹಲ ಪ್ರಾಣಿಗಳು ಇದು ತಪ್ಪು ಅಂತಂದರೆ ಅವ್ರನ್ನ ಅವಿವೇಕಿಗಳು ಅಂತನಬೇಕು. ಆ ಪಾತ್ರಕ್ಕೆ, ಆ ಸಂದರ್ಭಕ್ಕೆ ಒಪ್ಪುವಂಥದ್ದು. ಹಾಗಾಗಿ ಮುಂದೆಂದೋ ಇನ್ನೆಲ್ಲೋ ಯಾವುದೋ ಕಡೆಯಲ್ಲಿ ದಾಸ್ಯ ಬರುವಂಥದ್ದು ಬೇಡ. ಈ ಗಂಡ ಪೂರ್ತಿ ಇಲ್ಲಿಯೇ ಕಳೆಯಲಿ, ಇಲ್ಲಿಯೇ ಆ ಶಿಲ್ಕಿಲ್ಲದೆ ಪೂರ್ಣವಾಗಿ ನಿಶ್ಶೇಷವಾಗಲಿ ಅಂತ ಅಂದುಕೊಂಡೆ. ಹೀಗಾಯಿತು ಅಂತ. ಆಮೇಲೆ ಆ ಒಂದು ವಿದರ್ಭ ರಾಜ್ಯವನ್ನು ದಾಯಾದರಿಬ್ಬರಿಗೂ ಕೂಡ ತೌ ಪೃಥಕ್ ವರದಾ ಕೂಲೆ ಶಿಷ್ಟ ಮುತ್ತರ ದಕ್ಷಿಣೆ ನಕ್ತಂ ದಿವಂ ವಿಭಜ್ಯೋಭೌ ಶೀತೋಷ್ಣ ಕಿರಣಾವಿವ. ಹಗಲು ರಾತ್ರಿಗಳನ್ನು ಸೂರ್ಯ ಚಂದ್ರರಿಗೆ ಹಂಚಿಕೊಟ್ಟಂತೆ ವರದಾ ನದಿಯ ಉತ್ತರ ದಕ್ಷಿಣ ಭಾಗಗಳನ್ನು ಇವರಿಬ್ಬರಿಗೆ ಹಂಚಿಕೊಟ್ಟು ರಾಜ ವ್ಯವಸ್ಥೆ ಮಾಡ್ತಾನೆ. ಅಂದರೆ ನೋಡಿ, ಯಜ್ಞದತ್ತನಿಗೂ ಅನ್ಯಾಯ ಆಗೋಲ್ಲ. ಈ ಮಟ್ಟದ ಔದಾರ್ಯ ಉಂಟು ಅಗ್ನಿಮಿತ್ರನಿಗೆ ಅಂತ ಗೊತ್ತಾಗುತ್ತದೆ. ರಾಜಕಾರ್ಯದಲ್ಲಿ ಒಂದು ಮಟ್ಟದ ವೈಚಕ್ಷಣ್ಯ ಇತ್ತು ಅಂತನ್ನೋದು ಗೊತ್ತಾಗುತ್ತದೆ. ಸಖಿಯೊಬ್ಬಳು ಹೇಳ್ತಾಳೆ, ಅಂತೂ ಪರವಾಗಿಲ್ಲ, ನಿನ್ನ ಅಣ್ಣನಿಗೆ ಅರ್ಧರಾಜ್ಯವಾದರೂ ದಕ್ಕತಲ್ಲ ಅಂತ ಮಾಲವಿಕೆಗೆ. ಈ ಅಸೈಡ್ ಟಾಕ್ಸ್ ನೋಡಿ ತುಂಬ ಚೆನ್ನಾಗಿವೆ. ಅವರವ್ರ ಪಾಡು ಅವರವ್ರ ಚಿಂತೆ ಅವರವ್ರಿಗೆ ಇರುತ್ತದಲ್ಲ. ಕವಿ ಗಮನಿಸ್ತಾನೆ ಸೂಕ್ಷ್ಮವಾಗಿ. ಆ ಶಿಲ್ಪದಾರಿಕೆಯಲ್ಲಿ ಒಬ್ಬಳು ಹೇಳ್ತಾಳೆ, ಭರ್ತದಾರಿಕೆ ದಿಷ್ಟ್ಯಾ ಭರ್ತಾರಕ ಅರ್ಧರಾಜ್ಯೇ ಗಮಿಷ್ಯತೆ ಅಂತ. ಆಗ ಇವಳು ಹೇಳ್ತಾಳೆ, ಏತತ್ತಾವತ್ ಬಹುಮಂತವ್ಯಂ ಜೀವಿತ ಸಂಶಯಾನ್ ಮುಕ್ತ. ಅಯ್ಯೋ, ಇದು ತುಂಬ ದೊಡ್ಡದಮ್ಮ, ಬದುಕ್ತಾನೋ ಇಲ್ವೋ, ಪ್ರಾಣವೇ ಹೊರಟೋಗ್ಬಿಡುತ್ತೆ ಅನ್ನೋ ಸ್ಥಿತಿ ಇತ್ತು ನಮ್ಮ ಮಣ್ಣಿಂದು, ಅಂತೂ ಅವನಿಗೆ ಅರ್ಧರಾಜ್ಯ ಸಿಕ್ತಲ್ಲ, ಇನ್ನೇನು ಅಂತ ಅವಳಂತಾಳೆ. ಆಮೇಲೆ ಕಂಚಿಕಿ ಬಂದು ಒಂದು ದಿವ್ಯವಾದ ಉತ್ತರೀಯದ ಜೊತೆಯಲ್ಲಿ ಒಂದು ಪತ್ರವನ್ನು ತಂದು ಕೊಡ್ತಾನೆ. ಅಯಂ ದೇವಸ್ಯ ಸೇನಾಪತೆ ಪುಷ್ಪಮಿತ್ರಸ್ಯ ಸಕಾಶಾತ್ ಸೋತ್ತರೀಯ ಪ್ರಾಭೃತಕಃ ಲೇಖಃ ಪ್ರಾಪ್ತಃ ಪ್ರತ್ಯಕ್ಷೀಕರೋತ್ವೇನಂ. ಅದು ತಂದೆ, ಮಹಾರಾಜನ ತಂದೆ, ಅಂದರೆ ಪಾಟಲಿಪುತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ರಾಜ್ಯವನ್ನು ಆಳ್ತಾ ಇದ್ನಲ್ಲ, ಮಹಾಸೇನಾಪತಿ ಅನ್ನುವ ಬಿರುದನ್ನು ಈಗಲೂ ಹೊತ್ತಂಥ ಮಹಾಸಮ್ರಾಟ್ ಪುಷ್ಯಮಿತ್ರ ಶುಂಗ, ಅವನ ಪತ್ರ ಅಂತ. ಈ ಪತ್ರವನ್ನು ನೋಡ್ತಾ ಇದ್ದಂತೆ ಧಾರಣಿಗೆ ಅಯ್ಯೋ ನನಗೆ ಚಿಂತೆ ಆಗ್ತಾ ಇದೆ ಅಂತಾಳೆ. ಅವಳ ಮಗ ವಸುಮಿತ್ರ ಯಜ್ಞಾಶ್ವ ರಕ್ಷಣೆಗೆ ಹೋಗಿದ್ದಾನಲ್ಲ, ತಾಯಿಯ ಚಿಂತೆ ತಾಯಿಗೆ. ಅಂದರೆ ನೋಡಿ, ಅವರವ್ರ ಚಿಂತೆ ಅವರವ್ರಿಗೆ ಇದ್ದೇ ಇರತಕ್ಕಂಥದ್ದು. ಆನೆಯ ಭಾರ ಆನೆಗೆ, ಸೊಳ್ಳೆಯ ಭಾರ ಸೊಳ್ಳೆಗೆ ಅಂತ ಗಾದೆ ಉಂಟಲ್ಲ, ಅದು ನಮಗೆ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಆ ಪತ್ರವನ್ನು ಓದ್ತಾನೆ. ಆ ಕಾಲದ ಪತ್ರಗಳು ಹೇಗಿತ್ತು ಅನ್ನೋದಕ್ಕೆ ನಮಗೊಂದು ಮಾಡೆಲ್ ಸಿಗುತ್ತದೆ. ಈ ನಾಟಕದಲ್ಲಿ ನೋಡಿ ಆ ಸಂವಿಧಾನ ಕೌಶಲ ಎಷ್ಟು ಚೆನ್ನಾಗಿದೆ ಅಂತ. ಮೊದಲನೇ ಅಂಕದಲ್ಲಿ ರಾಜ ಯಜ್ಞಸೇನಿಂದ ಬಂದಂಥ ಪತ್ರವನ್ನು ವಾಹತಕನಿಂದ ಓದಿಸಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾನೆ. ಅಲ್ಲಿ ಕೂಡ ಒಂದಿಷ್ಟು ಗದ್ಯ ಭಾಗ, ಒಂದು ಪದ್ಯ ಭಾಗ ಇತ್ತು. ಇಲ್ಲಿ ಗದ್ಯ ಭಾಗ, ಒಂದು ಪದ್ಯ ಭಾಗ ಇರುವಂಥದ್ದು ಗೊತ್ತಾಗುತ್ತದೆ. ಅಂದರೆ ಮೊದಲಿಗೂ ಒಂದು ಪತ್ರ, ಆಮೇಲೂ ಒಂದು ಪತ್ರ, ಈ ಥರದ್ದೆಲ್ಲ ಒಂದು ಒಪ್ಪವನ್ನು ತಂದು ಕೊಟ್ಟಿದ್ದಾನಲ್ಲ ಕವಿ.
ಭವತಃ ಪಿತೃವ್ಯಪುತ್ರಃ ಕುಮಾರೋ ಮಾಧವಸೇನಃ ಪ್ರತಿಶ್ರುತ ಸಂಬಂಧೋ ಮಮೋಪಾಂತಿಕಂ ಉಪಸರ್ಪನ್ ಅಂತರಾತ್ ತ್ವದೀಯೇನ ಅಂತಪಾಲೇನ ಅವಸ್ಕಂದ್ಯ ಗೃಹೀತಃ ಸತ್ವಯ ಮದಪೇಕ್ಷೆಯ ಸಕಲತ್ರ ಸೋದರ್ಯೋ ಮೋಕ್ತವ್ಯ ಇತಿ ಏತನ್ನನುವೋ ವಿದಿತಂ ಯತ್ತುಲ್ಯಾಭಿಜನೇಷು ರಾಜ್ಞಾಂ ವೃತ್ತಿ ಅತೋತ್ರ ಮಧ್ಯಸ್ಥ ಪೂಜ್ಯೋ ಭವಿತುಮರ್ಹತಿ ಸೋದರಿ ಪುನರಸ್ಯ ಗ್ರಹಣ ವಿಪ್ಲವೇ ವಿನಷ್ಟ ತದನ್ವೇಷಣಾಯ ಪ್ರಯತಿಷ್ಯೆ ಅಥವಾ ಅವಶ್ಯಮೇವ ಮಾಧವಸೇನೋ ಮಯಾ ಪೂಜ್ಯೇನ ಮೋಚಯಿತವ್ಯಃ ಶ್ರೂಯತಾಂ ಅಭಿಸಂಧಿಃ ಮೌರ್ಯಸಚಿವೆಂ ವಿಮುಂಚತಿ ಇದು ಪೂಜ್ಯ ಸಂಯತಂ ಮಮ ಶಾಲಂ ಮೋಕ್ತ ಮಾಧವಸೇನಃ ತಥೋ ಮಯಾ ಬಂಧನಾತ್ ಸದ್ಯಃ. ಇದು ಯಜ್ಞಸೇನನ ಪತ್ರ. ಅದೇ ರೀತಿಯಾಗಿ ಇಲ್ಲಿ ಇದು ತಗಾದೆ ಮಾಡುವ ಪತ್ರ, ಇದು ಕುಶಲದ ಇನ್ಫಾರ್ಮೇಷನಿನ ಪತ್ರ. ಎರಡೂ ರಾಜರುಗಳು ಬರೆದಿದ್ದು, ಆದರೆ ಇದು ಮೆಚ್ಯೂರಿಟಿ ಇರುವ ಸಮ್ರಾಟ್ ಬರೆದದ್ದು, ಇದೊಬ್ಬ ಎಳೆ ನಿಂಬೆಕಾಯಿ ಗಲಾಟೆ ಮಾಡುವಂಥ ಯಂಗ್ ಬ್ಲಡ್ ಬರೆದಂಥದ್ದು. ಈಗ ನೋಡಿ ಇಲ್ಲಿ ಮಹಾರಾಜ ರಾಜಾಧಿರಾಜ ಪುಷ್ಯಮಿತ್ರನದು. ಸ್ವಸ್ತಿ ಯಜ್ಞಶರಣಾತ್ ಸೇನಾಪತಿ ಪುಷ್ಯಮಿತ್ರ. ನೋಡಿ, ಸ್ವಸ್ತಿ ಎಲ್ಲ ಚೆನ್ನಾಗಿದೆ, ಯಜ್ಞಶರಣಾತ್ ಯಜ್ಞಶಾಲೆಯಿಂದ ಸೇನಾಪತಿ ಪುಷ್ಯಮಿತ್ರ ಅಂತ ಫ್ರಮ್ ಅನ್ನೋ ಅಡ್ರೆಸ್ ಅದು ಉಂಟು. ಎಲ್ಲಿಂದ, ಪ್ಲೇಸ್, ಪರ್ಸನ್, ಅದು ಸೇನಾಪತಿ ಪುಷ್ಯಮಿತ್ರ. ಯಜ್ಞಶರಣಾತ್, ಯಜ್ಞಶರಣ ಅಂತ ಯಜ್ಞಶಾಲೆಯಿಂದ. ಪುಷ್ಯಮಿತ್ರೋ ವೈದಿಶಸ್ಥಂ ಪುತ್ರಂ ಆಯುಷ್ಮಂತಂ ಅಗ್ನಿಮಿತ್ರಂ ಸ್ನೇಹಾತ್ ಪರಿಶ್ವಜ್ಯ ಇದಂ ಅನುದರ್ಶಯತಿ. ಈಗ ವೈದಿಶಸ್ಥಂ ವಿದಿಶಾದಲ್ಲಿರ್ತಕ್ಕಂತಹ ಪುಷ್ಯಮಿತ್ರನ ಮಗನಾದ ಅಗ್ನಿಮಿತ್ರನನ್ನ ಸ್ನೇಹದಿಂದ ಅಪ್ಪಿಕೊಂಡು ಇದನ್ನು ಹೇಳ್ತಾ ಇದ್ದಾನೆ. ವಿದಿತಮಸ್ತು ಯೋಸೌ ರಾಜಯಜ್ಞ ದೀಕ್ಷಿತೇನ ಮಯ. ರಾಜಯಜ್ಞ ಅಂದರೆ 4 ಕ್ಷತ್ರಿಯರ ಯಾಗ. ಅದು ಸೌತ್ರಾಮಣಿ, ವಾಜಪೇಯ, ಅಶ್ವಮೇಧ, ರಾಜಸೂಯ. ಅದರಲ್ಲಿ ಒಂದು ಅಶ್ವಮೇಧ, 4ನೇದು ಅತ್ಯಂತ ಮುಖ್ಯವಾದದ್ದು, ಅದನ್ನು ಮಾಡ್ತಾ ಇದ್ದಾನೆ. ಅದು ರಾಜಯಜ್ಞ. ಮಯ ರಾಜಪುತ್ರಶತ ಪರಿವೃತಂ ವಸುಮಿತ್ರಂ ಗುಪ್ತಾರಮಾದಿಶ್ಯ ವತ್ಸರೋಪಾವರ್ತನೀಯ ನಿರರ್ಗಲ ತುರಂಗ ವಿಸೃಷ್ಟ. 1 ವರ್ಷ ಕಾಲ ಅಡೆತಡೆಯಿಲ್ಲದೆ ಕುದುರೆ ಓಡಾಡಬೇಕು. ಅದಕ್ಕಾಗಿ 100 ಜನ ರಾಜಪುತ್ರರ ಜೊತೆಗೆ ಸಾಕಷ್ಟು ಭಟರ ಮಹಾಸೇನೆಯ ಬೆಂಗಾವಲಿನ ಜೊತೆಗೆ ವಸುಮಿತ್ರನನ್ನು ಕಳಿಸಿಕೊಟ್ಟಿದ್ದೆ. ಸಹ ಸಿಂಧೋಹೋ ದಕ್ಷಿಣ ರೋಧಸಿ ಚರನ್ ಅಶ್ವಾನೀಕೇನ ಯವನೇನ ಪ್ರಾರ್ಥಿತಃ ತತಃ ಉಭಯೋ ಸೇನೆಯೋ ಮಹಾನ್ ಆಸೀತ್ ಸಂಮರ್ಧ. ಅದು ಸಿಂಧು ನದಿ ದಕ್ಷಿಣ ತೀರದಲ್ಲಿ ಒಂದು ಯವನರ ಅಂದರೆ ಗ್ರೀಕರು, ಅವರೆಲ್ಲ ಬ್ಯಾಕ್ಟ್ರಿಯಾ ಬಾಲ್ಹೀಕ ನಗರಿಯಲ್ಲಿ ಆಳ್ತಾ ಇದ್ದರು. ಅವರು ಹೆಚ್ಚು ಕಡಿಮೆ ಪೆಶಾವರ್ವರೆಗೂ ಅವ್ರದ್ದೇ ಇತ್ತು ವ್ಯಾಪ್ತಿ, ಅಂದರೆ ಪುರುಷಪುರದವರೆಗೂ. ಹಾಗಾಗಿ ಆ ಸೈನ್ಯ ಈ ಕುದುರೆಯನ್ನು ಪ್ರಾರ್ಥಿತ ಅಂದರೆ ಕಟ್ಟಿದ್ರು. ಅದರಿಂದ ಇಬ್ಬರಿಗೂ 2 ಸೇನೆಗೂ ಯುದ್ಧವಾಯಿತು. ತತಃ ಪರಾನ್ ಪರಾಜಿತ್ಯ ವಸುಮಿತ್ರೇಣ ಧನ್ವಿನಾ ಪ್ರಸಖ್ಯ ಕ್ರಿಯಮಾಣೋ ಮೇ ವಾಜರಾಜೋ ನಿವರ್ತಿತ. ಆಮೇಲೆ ಆ ವಸುಮಿತ್ರ ವೀರಾವೇಶದಿಂದ ಭಟರ ಜೊತೆಗೆ ಹೋರಾಡಿ ಕುದುರೆಯನ್ನು ಬಿಡಿಸಿಕೊಂಡು ಗೆದ್ದು ಬಂದ ಅಂತ ಇವರೆಲ್ಲರಿಗೂ ತುಂಬ ಸಂತೋಷವಾಗುತ್ತದೆ. ಆಗ ಆ ಕಾರಣದಿಂದ ಸೋಹಂ ಇದಾನೀಂ ಅಂಶುಮತ ಸಗರಪುತ್ರೇಣೇವ ಪ್ರತ್ಯಾಹೃತಾಶ್ವೋ ಯಕ್ಷೆ. ಈಗ ನಾನು ಸಗರ ಮಹಾರಾಜ ಹೇಗೆ ಮೊಮ್ಮಗ ಅಂಶುಮಂತ ಕುದುರೆಯನ್ನು ತಗೊಂಡು ಬಂದ ಮೇಲೆ ಯಜ್ಞ ಮಾಡಿದನೋ ಆ ರೀತಿ ನಾನು ಯಜ್ಞ ಮಾಡುವಂತೆ ಆಗ್ತಾ ಇದ್ದೀನಿ. ತದಿದಾನೀಂ ಅಕಾಲಹೀನಂ ವಿಗತ ರೋಷಚೇತಸ ಭವತಾ ವಧೂಜನೇನ ಸಹ ಯಜ್ಞ ಸೇವನಾಯ ಆಗಂತವ್ಯಮಿತಿ. ನೀನೀಗ ತಡ ಮಾಡದೆ, ಕೋಪ ಇಲ್ಲದೆ ಎಲ್ಲ ಅಂತಃಪುರ ಸ್ತ್ರೀಯರ ಜೊತೆಗೆ ಯಜ್ಞಶಾಲೆಗೆ ಯಜ್ಞ ಸಮಾಪ್ತಿಯೊಳಗೆ ಬರಬೇಕು, ಇನ್ನು ಮುಗಿಯುತ್ತದೆ ಅಂತ ಕಳಿಸಿದ್ದಾನೆ. ರಾಜ ಅನುಗ್ರಹಿತೋಸ್ಮಿ ಅಂತಾನೆ. ಇಲ್ಲಿ ಅವನಿಗೆ ಕೋಪ ಯಾತಕ್ಕೆ? ವಿಗತ ರೋಷ ಚೇತಸ ಅಂತ ಅನ್ನೋದನ್ನು ದೊಡ್ಡದಾಗಿ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಅಗ್ನಿಮಿತ್ರನಿಗೂ ಪುಷ್ಯಮಿತ್ರನಿಗೂ ತಗಾದೆ ಇತ್ತು. ಪುಷ್ಯಮಿತ್ರ ಬೌದ್ಧ ವೈರಿ, ಅಗ್ನಿಮಿತ್ರ ಬೌದ್ಧ ಪ್ರೇಮಿ, ಪಂಡಿತ ಕೌಶಿಕಿ ಬೌದ್ಧಳು ಅಂತ ಹೀಗೆಲ್ಲ ಹೇಳ್ತಾರೆ. ನಾನು ಮೊನ್ನೆಯೇ ಹೇಳಿದೆ, ಪಂಡಿತ ಕೌಶಿಕಿ ಬೌದ್ಧಳಲ್ಲ, ಸನಾತನ ಧರ್ಮೀಯಳು ಅನ್ನೋದಕ್ಕೆ 1000 ಉದಾಹರಣೆ ಕೊಡಬಹುದು. ಆ ರೀತಿಯಾಗಿ ಇದ್ದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಅಗ್ನಿಮಿತ್ರನಾಗಲಿ ಪುಷ್ಯಮಿತ್ರನಾಗಲಿ ಸುಮ್ಮನೆ ಬೌದ್ಧರನ್ನು ಅಕಾರಣವಾಗಿ ದ್ವೇಷಿಸಿದ್ದೋ ಪ್ರೀತಿಸಿದ್ದೋ ಅಲ್ಲ. ಈಗ ಅಂದುಕೊಂಡಂತೆ ಅವುಗಳಿದ್ದೇ ಇಲ್ಲ, ಬೇರೆಯೇ ಅವುಗಳಿಗೆ ಕಾರಣ ಇತ್ತು. ಬೌದ್ಧರು ರಾಷ್ಟ್ರದ್ರೋಹಿಗಳಾಗಿ ಮತ್ತು ಬೌದ್ಧ ಭಿಕ್ಷುಗಳ ವೇಷದಲ್ಲಿ ರಾಷ್ಟ್ರದ್ರೋಹಿಗಳು ಮತ್ತು ಗೂಢಚಾರರು ಬಂದಿದ್ದರಿಂದಾಗಿ ಅವನು ಹಾಗೆ ಮಾಡ್ದ, ಬೇರೆದಲ್ಲ. ಅದಕ್ಕಾಗಿ ಬೇಕಾದಷ್ಟು ಉದಾಹರಣೆಗಳು ಇವೆ. ಕ್ಷಾತ್ರ ಪರಂಪರೆಯ ಒಂದು ಭಾಷಣ ಮಾಲಿಕೆಯಲ್ಲಿ ಇದನ್ನು ನಾನು ಚರ್ಚಿಸಿದ್ದೆ, ಮೊನ್ನೇನೂ ಹೇಳಿದೆ. ಸಾಂಚಿ ಸ್ತೂಪದ ಸುತ್ತಲಿನ ಮನೋಹರವಾದ ಕಟಾಂಜನ, ಶಿಲಾ ಕಟಾಂಜನವನ್ನೇ ಇವನು ಮಾಡಿಸಿದ್ದು ಮೊದಲುಗೊಂಡು ಬೇಕಾದಷ್ಟು ಆಧಾರಗಳು ಉಂಟು. ಬೇಕಾದರೆ ಕಲ್ಚರಲ್ ಇದು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅನ್ನುವ ಮಹಾ ಗ್ರಂಥಶ್ರೇಣಿ ಯಾವುದಿದೆ, ಭಾರತೀಯ ವಿದ್ಯಾಭವನದ ಇತಿಹಾಸ ಗ್ರಂಥಶ್ರೇಣಿ, ಅಲ್ಲಿಯೇ ನೋಡಬಹುದು ಆಸಕ್ತರು. ಹಾಗಾಗಿ ಇದಲ್ಲ. ಮತ್ತು ಇನ್ನೇನು ಕೋಪ? ವಸುಮಿತ್ರನಂಥ ಹುಡುಗನ ಕೈನಲ್ಲಿ ಯಜ್ಞರಕ್ಷಣೆ ಮಾಡಿಸುವ ಕುದುರೆಯ ಭಾರವನ್ನು ಹೊರಿಸಿದ್ದು ಅಂತ, ಇನ್ಯಾವುದೋ ಒಂದು ರೋಷ ದ್ವೇಷ ಇತ್ತು ಅಂತ ಏನೇನೋ ಊಹೆ ಮಾಡಿದ್ದಾರೆ. ಪ್ರಾಯಶಃ ನನಗನ್ನಿಸುವಂಥದ್ದು ಅದೇನೆ. ಅಗ್ನಿಮಿತ್ರನಿಗೆ ಮಗ ಇಂಥ ದೊಡ್ಡ ರಿಸ್ಕಿ
ಕೆಲಸಕ್ಕೆ ಕೈ ಹಾಕುವಂತೆ ಆಯಿತು ಅಂತ ಏನಾದರೂ ಕಸಿವಿಸಿ ಇದ್ದರೆ ಅದನ್ನು ಬಿಟ್ಟು ಬರಬೇಕು ಅಂತ ಅಷ್ಟೆ. ಅದು ಬಿಟ್ಟು ಇನ್ನೇನು ಇರಲಾರದು ಅನಿಸುತ್ತೆ. ಮತ್ತು ಧಾರಿಣಿಗೆ ಪರಿವ್ರಾಜಕ್ಕೆ ಹೇಳ್ತಾಳೆ, ನೀನು ವೀರಮಾತೆಯಾಗಿದ್ದೀಯ, ಈಗ ಮೊದಲು ವೀರ ಪತ್ನಿಯಾಗಿದ್ದೆ ಅಂತ, ಮತ್ತು ತಂದೆಯನ್ನು ಅನುಸರಿಸುವ ಮಗನಾದ್ದರಿಂದ ತುಂಬ ಸಂತೋಷ ಅಂತ. ಇಲ್ಲೆಲ್ಲ ಅಗ್ನಿಮಿತ್ರನಿಗಿದ್ದ ಪರಾಕ್ರಮದ ಧ್ವನಿ ನಮಗೆ ತೋರುತ್ತದೆ. ಆಮೇಲೆ ಎಲ್ಲರೂ ಯಜ್ಞಶಾಲೆಗೆ ಹೋಗೋಣ, ಸೆರೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಬಿಡುಗಡೆ ಮಾಡೋಣ ಅಂತೆಲ್ಲ ಆಗುತ್ತದೆ. ಇತ್ತ ಕಡೆಗೆ ಇರಾವತಿಯ ಕಡೆಗೆ ಒಂದು ಸಂದೇಶವನ್ನು ಧಾರಣೆ ಕಳಿಸ್ಕೊಡ್ತಾಳೆ. ಅದು ಬಹಳ ಚೆನ್ನಾಗಿದೆ. ಇರಾವತಿಗೂ ಈ ವಿಷಯವನ್ನು ಹೇಳು, ಅಂತಃಪುರ ಸ್ತ್ರೀಯರಿಗೆಲ್ಲ ಹೇಳಬೇಕು ಅಂತ. ಆಗ ಪ್ರತಿಹಾರಿ ಜಯಸೇನೆ ಹೊರಡ್ತಾಳೆ. ಆಗ ಇವಳು ಇರಾವತಿಗೆ ಪ್ರತ್ಯೇಕವಾಗಿ ಹೇಳ್ತಾಳೆ, ಅಂದರೆ ಸಂದೇಶವನ್ನು ಹೇಳಿ ಕಳಿಸ್ತಾಳೆ. ಎನ್ಮಯ ಅಶೋಕ ದೋಹದ ನಿಯೋಗೆ ಮಾಲವಿಕಾಯೇ ಪ್ರತಿಜ್ಞಾತಂ ತದಸ್ಯ ಅಭಿಜನಂ ಚ ನಿವೇದ್ಯ ಮಮ ವಚನೇನ ಇರಾವತೀಂ ಅನುನಯ ತ್ವಯಾಹಂ ಸತ್ಯಾನ್ನ ವಿಭ್ರಂಶಯಿತವ್ಯೇತಿ. ಈ ದೋಹದದಲ್ಲಿ ನಾನು ಕೊಟ್ಟ ಮಾತು ಮತ್ತು ಅವಳಿಗೆ ರಾಜಪುತ್ರಿ, ಹಿಂದೆಯೇ ಅವಳ ಮದುವೆ ನಿಶ್ಚಯ ಆಗಿತ್ತು, ಇದನ್ನೆಲ್ಲ ಹೇಳಿ ನನ್ನನ್ನು ಸತ್ಯವಚನದಿಂದ ದೂರ ಮಾಡುವಂತೆ ಮಾಡಬೇಡ ಅಂತ ಬೇಡಿಕೊಂಡೆ ಅಂತ ಹೇಳುವಂತಾಳೆ. ಪಾಪ ಧಾರಣಿ ದೊಡ್ಡವಳು, ನನ್ನ ಮಾತು ಉಳಿಸ್ಕೊಳ್ಳೋ ಥರ ಮಾಡಮ್ಮ ಅಂತ ಇರಾವತಿಗೆ ಹೇಳಿ ಕಳಿಸ್ದೆ ಅಂತ. ಪ್ರತಿಹಾರಿ ಹೋಗಿ ಅಂತಃಪುರ ಸ್ತ್ರೀಯರೆಲ್ಲರ ಹತ್ತಿರನೂ ಈ ಒಂದು ವಸುಮಿತ್ರನ ವಿಜಯವಾರ್ತೆಯನ್ನು ಹೇಳುವುದಾಗಿರುತ್ತದೆ. ಅಂತಃಪುರೇಭ್ಯ ಪುತ್ರಸ್ಯ ವಿಜಯವೃತ್ತಾಂತಂ ನಿವೇದಯ ಅಂತ ಬೇರೆ ಧಾರಣಿ ಹೇಳಿದ್ಲಲ್ಲ, ಎಲ್ಲರಿಂದನೂ ಬಹುಮಾನಗಳನ್ನು ಗಿಟ್ಟಿಸ್ಕೊಂಡು ಬಂದು ಹೇಳ್ತಾಳೆ, ಆಯಿತು, ತುಂಬ ಸಂತೋಷವಾಗಿದೆ ನನಗೆ ಅಂತಾಳೆ. ಧಾರಣಿ ಹೇಳ್ತಾಳೆ, ಸಾಧಾರಣ ಖಲು ತಾಸ ಮಮ ಚಾಯಂ ಅಭ್ಯುದಯ. ಈ ಮಗ ಅವ್ರಿಗೂ ಮಗನೇ, ನಮಗೆಲ್ಲರಿಗೂ ಇದು ಅಭ್ಯುದಯ, ಸಂತೋಷ ಅಲ್ಲವೇ ಅಂತ ಧಾರಣಿ ಹೇಳ್ತಾಳೆ. ಇಲ್ಲೆಲ್ಲ ಅವಳ ಔದಾರ್ಯ, ವ್ಯಕ್ತಿತ್ವದ ಔನ್ನತ್ಯವನ್ನು ಕವಿ ಚೆನ್ನಾಗಿ ತೋರಿಸ್ತಾನೆ. ಮತ್ತು ಈರಾವತಿ ಬಗ್ಗೆನೂ ಅದೇ ಬರುತ್ತೆ. ಸದೃಶಂ ದೇವ್ಯಾ ಪ್ರಭವಂತ್ಯಾ ತವ ವಚನಂ ಸಂಕಲ್ಪಿತಂ ನ ಯುಜ್ಯತೆ ಅನ್ಯಥಾ ಕರ್ತು. ದೇವಿ ಅವಳ ಸ್ಥಿತಿಗೆ, ಅವಳ ಸ್ಥಾನ ಗೌರವಕ್ಕೆ ತಕ್ಕಂತೆ ವರ್ತಿಸ್ತಾಳೆ. ನಾನು ನಿನ್ನ ಮಾತು ಸುಳ್ಳಾಗುವಂತೆ ನಡ್ಕೊಳ್ಳೋದಿಲ್ಲ, ನಾನು ಒಪ್ಪಿದ್ದೀನಿ ಅಂತ ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಪಾಪ ಇನ್ನೇನು ಮಾಡೋದು, ಹೆಲ್ಪ್ಲೆಸ್ಸು, ಒಪ್ಪಿಕೊಳ್ಳಲೇಬೇಕು. ಮತ್ತು ಇರಾವತಿ ಬಂದಾಗ ಮಿಕ್ಕವರು ಹೀಗೆ ಒಪ್ಕೊಂಡಿದ್ರು. ಈ ರೀತಿಯಾಗಿ ಆಗ್ತಕ್ಕಂಥ ಸೂಳ್ ಒಡೆಯಲಪ್ಪುದು ಕಾಣ ಮಹಾಜಿರಂಗದೋಳು. ಅದು ಪಂಪನ ಮಾತು, ಭೀಷ್ಮ ಹೇಳುವಂಥದ್ದು, ಯುದ್ಧರಂಗದಲ್ಲಿ ಎಲ್ರಿಗೂ ಸರದಿ ಬರುತ್ತಪ್ಪ ಸೇನಾಪತಿ ಆಗೋದಕ್ಕೆ, ಗೆಲ್ಲೋದು ಯಾರೂ ಇಲ್ಲ ಅಂತ. ಮದುವೆಗಿಂತ ದೊಡ್ಡ ಯುದ್ಧ ಯಾವುದಿದೆ, ಹಾಗಾಗಿ ಎಲ್ಲರಿಗೂ ಸರದಿ ಬರ್ತಾ ಇರ್ತದೆ ಅಂತ. ಆಮೇಲೆ ಧಾರಿಣಿ ಈಗ ಹೇಳ್ತಾಳೆ, ಮಾಲವಿಕಾಂ ಆರ್ಯಪುತ್ರಾಯ ಪ್ರತಿಪಾದಯಿತು ಪ್ರಥಮ ಸಂಕಲ್ಪಿತಾಂ ಇಚ್ಛಾಮಿ. ನಾನು ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದೆ ನಿಮಗೆ ಕೊಡಬೇಕು ಅಂತ, ತೆಗೆದುಕೊಳ್ಬೇಕು ಅಂತ. ರಾಜ ಸಂಕೋಚ ಪಟ್ಕೋತಾನೆ. ಆಗ ವಿದೂಷಕ ಹೇಳ್ತಾನೆ, ಯಶ ಲೋಕವ್ಯವಹಾರ ಸರ್ವೋ ನವವರ ಲಜ್ಜಾತುರ ಭವತೀತಿ. ಲೋಕದಲ್ಲಿ ಗೊತ್ತಲ್ಲ, ವರ ಸ್ವಲ್ಪ ಸಂಕೋಚ ಪಟ್ಕೋಬೇಕು, ಹೊಸ ವರ ಅಂತ. ಇವನು ಹೊಸಬನ, ಹಳೇ ವರ. ಆಮೇಲೆ ವಿದೂಷಕ ಹೇಳ್ತಾನೆ, ಮಹಾರಾಜನಿಗೆ ಇನ್ನೂ ಸಂಕೋಚ ಯಾಕೆ ಅಂದರೆ, ದತ್ತ ದೇವಿ ಶಬ್ದ ಮಾಲವಿಕಾ ಮಾತ್ರ ಭವಾನ್ ಪ್ರತಿಗ್ರಾಹಿತು ಮಿಚ್ಛತಿ. ಮಾಲವಿಕೆಯನ್ನು ದೇವಿ ಅಂತ ಒಪ್ಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಅಂದರೆ ಏನೋ ಒಂದು ರೀತಿಯಾಗಿ ಸಾಮಾನ್ಯದ ಮದುವೆ ಅಂತಲ್ಲ, ಮಹಾರಾಣಿ ಅಂತ ಅನ್ನುವ ಗೌರವದಿಂದ ಇರುವಂತೆ, ಒಬ್ಬ 10ರೊಳಗೆ 11 ಅಂತ ಆಗಬಾರ್ದು, ಇವಳಿಗೆ ದೇವಿತ್ವ ಬರಬೇಕು ಅಂತ. ಇರಾವತಿ ದೇವಿಯಲ್ಲ, ಅವಳು ಭಟ್ಟಿನಿ. ರಾಜ ಭಟ್ಟಾರ ಕೋ ದೇವ ತತ್ಸುತ ಭರ್ತೃಧಾರಿಕ ದೇವಿ ಕೃತಾಭಿಷೇಕಾಯಾಮ್ ಇತರ ಸುತು ಭಟ್ಟಿನಿ ಅಂತ ಮರಕೋಶ ಹೇಳುತ್ತದೆ. ರಾಜನಿಗೆ ಭಟ್ಟಾರಕ ದೇವ ಅಂತ ಕರಿಬೇಕು. ಅಭಿಷೇಕದಲ್ಲಿ ಸಿಂಹಾಸನದಲ್ಲಿ ಭಾಗಿಯಾಗ್ತಕ್ಕಂಥವಳು, ಸಿಂಹಾಸನ ಅಲಂಕಾರದಲ್ಲಿ ಸಿಂಹಾಸನಾಸೀನಳಾಗುವುದಕ್ಕೆ ಅರ್ಹಳಾಗುವವಳು ದೇವಿ. ಹಾಗಲ್ಲದೆ ಈ ಮಿಕ್ಕವರೆಲ್ಲ ಭಟ್ಟಿನಿ ಅಂತ ಭರ್ತ್ರಿ ಅನ್ನುವ ಹೆಸರು ಪಡ್ಕೋತಾರೆ. ಇವಳು ಸಿಂಹಾಸನದಲ್ಲಿ ಏರುವಂಥವಳು ಆಗಬೇಕು. ಅಂದರೆ ಇವಳು ಮಗ ಮುಂದೆ ಹುಟ್ಟಿದರೆ ಅವನಿಗೂ ರಾಜತ್ವ ಬರಬೇಕು ಅನ್ನುವ ದೃಷ್ಟಿಯಿಂದ ಕೇಳ್ತಿದ್ದಾನೆ ರಾಜ ಅಂತ ಧಾರಣೆ ಹೇಳ್ತಾಳೆ. ಯತಸ್ಯ ರಾಜದಾರಿಕಾಯ ಅಭಿಜನೇನೇವ ದತ್ತೋ ದೇವಿ ಶಬ್ದ ಕಿಂ ಪುನರುಕ್ತೇನ. ಇವಳು ಮಹಾರಾಜರ ಕುಟುಂಬದವಳು, ಆ ಕುಲದಲ್ಲಿ ಬಂದಿದ್ದಾಳೆ ಅನ್ನೋದ್ರಿಂದಲೇ ಸಾಕು, ಮತ್ತೆ ಪುನರುಕ್ತಿ ಯಾಕೆ ಅಂತ. ಆಗ ಪರಿವ್ರಾಜಿಕೆ ಇವಳು ನೋಡಿ ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿ ನೋಡ್ತಾಳೆ, ಎಷ್ಟು ಜಾಣ್ಮೆಯಿಂದ, ಶಾಸ್ತ್ರಜ್ಞೆ, ಜಾಣೆ. ಅಪ್ಯಾಕ್ರ ಸಮುತ್ಪನ್ನೋ ರತ್ನಜಾತಿ ಪುರಸ್ಕೃತ ಜಾತರೂಪೇಣ ಕಲ್ಯಾಣಿ ಮಣಿ ಸಂಯೋಗಮರ್ಹತಿ. ರತ್ನ ಖನಿಯಿಂದ ಬಂದಿದ್ದರೂ ಅದಕ್ಕೆ ಪಾಲಿಶ್ ಆಗದೇ ಇದ್ದರೆ, ಅದು ರತ್ನವಾಗಿ ಸರಿಯಾಗಿ ಶಿಲ್ಪಿತವಾಗದೇ ಇದ್ದರೆ ಶೋಭೆ ಬರೋಲ್ಲ. ಹಾಗಾಗಿ ನೀನು ಮಾಡು ಅಂತ. ಈಗ ಧಾರಣೆಗೆ ಗೊತ್ತಾಯಿತು, ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಏನೋ ಇದೆ ಅಂತ. ಅಮರ್ಷಯಿತು ಭಗವತಿ ಅಭ್ಯುದಯ ಕಥೆಯ ಉಚಿತಂ ನ ಲಕ್ಷಿತಂ. ನಿಜ, ನೀನು ಹೇಳೋದು ಸರಿ, ಮಗನಿಗೆ ಒಳ್ಳೆಯದಾಯಿತು, ಎಲ್ಲ ಚೆನ್ನಾಗಿದೆ ಅನ್ನೋದ್ರೊಳಗೆ ಮರೆತು ಬಿಟ್ಟೆ. ಜಯಸೇನೆ ಗಚ್ಚತಾವತ್ ಕೌಶಯ್ಯ ಪತ್ತೋರ್ಣ ಯುಗಲಂ ಉಪನಯ. 2 ಜರತಾರಿಯ ರೇಷ್ಮೆ ಉತ್ತರೀಯಗಳನ್ನು ಅಂತಾಳೆ. ಆ ಕಾಲದ ಮದುವೆಯಲ್ಲಿ ಹೀಗೆ ಉತ್ತರೀಯವನ್ನು ಹಾಕ್ತಾಯಿದ್ರು. ಉತ್ತರೀಯ ಅಂತಂದರೆ ಯಜ್ಞೋಪವೀತ ಅಂತಲೇ ಅರ್ಥ. ಈಗಲೂ
ನಮ್ಮ ತಮಿಳುನಾಡಿನ ಅಯ್ಯರುಗಳಲ್ಲಿ ಅಯ್ಯಂಗಾರಗಳಲ್ಲಿ ಎಲ್ಲ ಬಳಕೆಯಲ್ಲಿಲ್ಲ. ಆದರೆ ಕರ್ನಾಟಕದಲ್ಲಿ ಎಲ್ಲ ಬ್ರಾಹ್ಮಣ ವರ್ಗದಲ್ಲಿ ವಿಶೇಷವಾಗಿ ಬೇರೆಯವರಲ್ಲೂ ಕೂಡ ಉಂಟು. ವಿವಾಹ ಕಾಲದಲ್ಲಿ ಹೆಣ್ಣಿನ ಮೇಲೆ ಒಂದು ಉತ್ತರೀಯದಂತೆ ಒಂದು ಬೇರೆ ವಸ್ತ್ರ ಇರಬೇಕು. ಸಾಮಾನ್ಯವಾಗಿ ಬೆಳ್ಳಗಿರ್ತಕ್ಕಂಥ ಒಂದು ಸೀರೆಯನ್ನೇ ಹೊದಿಸ್ತಾರೆ. ಅದು ಯಜ್ಞೋಪವೀತ. ಯಜ್ಞೋಪವೀತ ಮೂರಳೆ ಮೊದಲು ವಸ್ತ್ರವೇ ಆಗಿತ್ತು. ಯಜ್ಞೋಪವೀತಂ ಪರಮಂ ಪವಿತ್ರಂ ಯಾವ ಉಪಲಬ್ಧ ವೇದ ಸಂಹಿತೆಯಲ್ಲೂ ಕಾಣಿಸುವಂಥ ಮಂತ್ರವಲ್ಲ. ಅದು ಸ್ಮಾರ್ತ ಮಂತ್ರ. ಸ್ಮಾರ್ತ ಮಂತ್ರ ಅಂದರೆ ಶಂಕರಾಚಾರ್ಯರ ಪರಂಪರೆಯವರ ಮಂತ್ರ ಅಂತಲ್ಲ, ಸ್ಮೃತಿವಿಹಿತವಾದ ಮಂತ್ರ ಅಷ್ಟೇ, ಶ್ರುತಿವಿಹಿತ ಶ್ರೌತ ಮಂತ್ರವಲ್ಲ. ಹಾಗಾಗಿ ಎರಡು ಅಂತನ್ನುವುದು ಶೋಭೆಗೆ ಮಾಂಗಲ್ಯಕ್ಕೆ ಸಂಕೇತವಾಗಿ ಆ ಉತ್ತರೀಯವನ್ನು ಹಾಕಿ ಅಂದರೆ ಇವಳು ಉಪನೀತಳು ಅಂತ. ಸ್ತ್ರೀಯರಿಗೆ ವಿವಾಹವೇ ಉಪನಯನ ಕಲ್ಪ ಅಂತ ಮನು ಬರೀತಾನೆ. ಸಕಲ ಶಾಸ್ತ್ರ ವೇದ ಮಂತ್ರಾಧಿಕಾರವೆಲ್ಲ ಬರುತ್ತದೆ ಅಂತ. ಹಾಗಾಗಿ ಮಾಲವಿಕೆಗೆ ಆ ದುಕೂಲವನ್ನು ಹೊದಿಸಿ ಆರ್ಯಪುತ್ರ ಇದಾನೀಮಿಮಾಂ ಪ್ರತೀಚ್ಛತು ಅಂತ ಕೊಡಿಸ್ತಾಳೆ. ಅಂತ ಪ್ರತಿಗೃಹೀತ ಅಂತ ಅವನು ಅಬ್ಬ ಸದ್ಯ ಕೈ ಹಿಡಿದಿದ್ದಾಯ್ತಲ್ಲ ಅಂತ ಅಂದ್ಕೋತಾನೆ. ತಚ್ಛಾಸನಾತ್ ಪ್ರವೃತ್ತ ಏವ ವಯಂ, ನಿನ್ನ ಮಾತಂತೆ ನಡೀತಾ ಇರೋದು ಅಂತ. ಅಂದರೆ ಆ್ಯಸ್ದೋ ತಾನೇನೂ ಪ್ರಯತ್ನ ಪಟ್ಟಿಲ್ಲ, ತಂದೇನೂ ಅಪರಾಧ ಇಲ್ಲ ಅಂತ. ಈ ರಾಜನ ಈ ಶೃಂಗಾರವಾದ ಯಾವ ಮಾತುಗಳು ತುಂಬ ದೊಡ್ಡ ಸೀರಿಯಸ್ ಆಗಿ ಕಾಣೋಲ್ಲ, ಒಂದು ಸ್ವಲ್ಪ ಲೈಟ್ ಕಾಮಿಡಿಯಾಗಿ ಕಾಣುತ್ತದೆ. ಈ ನಾಟಕದಲ್ಲಿ ಸಾಕಷ್ಟು ಸೀರಿಯಸ್ ಆದ ವಿಷಯಗಳಿವೆ, ಆದರೆ ಇದು ಇಷ್ಟೇ ಅದರ ಯೋಗ್ಯತೆ. ಆಮೇಲೆ ಪರಿವ್ರಾಜಕ್ಕೆ ತುಂಬ ಮೆಚ್ಚಿಕೊಂಡು ಧಾರಣೆಯನ್ನು ಹೊಗಳ್ತಾಳೆ. ಪ್ರತಿಪಕ್ಷೇಣಾಪಿ ಪತಿಂ ಸೇವಂತೆ ಭರ್ತೃವತ್ಸಲಾ ಸಾಧ್ವ್ಯ ಅನ್ಯ ಸರಿತಾಮಪಿ ಜಲಂ ಸಮುದ್ರಗಾಹ ಪ್ರಾಪ್ನುವಂತ್ಯುದಧಿಂ ಅಂತ. ಮಹಾನದಿಗಳು ಉಪನದಿಗಳನ್ನೆಲ್ಲ ಸೇರಿಸ್ಕೊಂಡು ತಮ್ಮೊಳಗೆ ಸಮುದ್ರಕ್ಕೆ ಹೋಗುತ್ತವೆ. ನೀನು ಹಾಗೆ ಮಹಾರಾಜ ಅನ್ನೋ ಸಮುದ್ರಕ್ಕೆ ಒಂದು ಗಂಗಾ ಯಮುನಾ ನದಿಗಳ ಹಾಗೆ ಎಲ್ಲ ಕೆರೆ ತೊರೆ ಉಪನದಿಗಳನ್ನು ಸೇರಿಸಿಕೊಂಡು ಹೋಗ್ತಿದ್ದೀಯಾ ಅಂತ. ಮಾಘಕವಿ ಕೂಡ ಶಿಶುಪಾಲವಧದಲ್ಲಿ ಇಂಥದ್ದೇ ಒಂದು ಪದ್ಯವನ್ನು ರಚನೆ ಮಾಡಿ ಹೇಳ್ತಾನೆ. ಅದು ಅನುಷ್ಠುಪ್ ಛಂದಸ್ಸಲ್ಲಿದೆ. ಅಂದರೆ ಆ ಕಾಲದಲ್ಲಿ ಇದೆಲ್ಲ ಒಪ್ಪಿಕೊಂಡಿದ್ರು. ಈಗ ಇದು ಮುಜುಗರ ಪಡುವಂತೆ ಆಗಬಹುದು, ಮುಂದಿನ ಕಾಲಕ್ಕೆ ಆಗದೆ ಇರಬಹುದು. ಮತ್ತು ನಿಪುಣಿಕೆ ಬಂದು ಇರಾವತಿಯ ಕ್ಷಮೆಯನ್ನು ನೇರವಾಗಿ ಹೇಳ್ತಾಳೆ. ಮಹಾರಾಜನಿಗೆ ನಾನು ತುಂಬ ಒರಟೊರಟಾಗಿ ನಡ್ಕೊಂಡೆ, ಕ್ಷಮಿಸಬೇಕು. ಸಾಂಪ್ರತಂ ಪೂರ್ಣ ಮನೋರಥೇನ ಭರ್ತ್ರ ಪ್ರಸಾದ ಮಾತ್ರೇಣ ಸಂಭಾವಿತವ್ಯೇತಿ. ನನ್ನ ಮೇಲೆ ಮಹಾರಾಜ ಮೊದಲ ಪ್ರೀತಿ ಇಟ್ಕೊಳ್ಬೇಕು ಅಂತ. ರಾಜ ಅಂತೂ ಕೇಳಲೇಬೇಕಾಗಿಲ್ಲ, ಯಥೇಷ್ಟವಾಗಿ ಹೇಳ್ತಾನೆ. ಆಮೇಲೆ ಈಗ ಇವಳು ಹೇಳ್ತಾಳೆ ಪರಿವ್ರಾಜಕ್ಕೆ, ದೇವ ಅಮುನಾಯುಕ್ತ ಸಂಬಂಧೇನ ಚರಿತಾರ್ಥಂ ಮಾಧವಸೇನಂ ಸಭಾಜಯಿತು ಗಚ್ಛಾಮಃ. ಈಗ ನಾನು ಮಾಧವಸೇನನ್ನು ಅಭಿನಂದಿಸೋದಕ್ಕೆ ಸರಿಯಿಂದ ಮುಕ್ತನಾಗಿದ್ದಾನೆ, ರಾಜ್ಯ ಪಡೆದಿದ್ದಾನೆ, ತಂಗಿಗೆ ಕ್ಷೇಮವಾಯಿತು, ನಾನು ಹೋಗಿ ಬರ್ತೀನಿ ಅಂತಾಳೆ. ಹಾಗೆ ಧಾರಣೆ ಹೇಳ್ತಾಳೆ, ಭಗವತ್ಯಾ ನಯುಕ್ತಂ ಅಸ್ಮಾನ್ ಪರಿತ್ಯಕ್ತುಂ, ನೀವು ಮಾತ್ರ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತಾಳೆ. ಎಷ್ಟು ಒಂದು ವರ್ಷದಲ್ಲಿ ಪ್ರೀತಿ ಬೆಳೆಸ್ಕೊಂಡಿದ್ದಾಳೆ ನೋಡಿ. ಧಾರಣೆ ತುಂಬ ದೊಡ್ಡ ಪಾತ್ರವಾಗಿ ಕಾಣಿಸುತ್ತದೆ. ರಾಜ ಕೂಡ ಹೇಳ್ತಾನೆ, ಭಗವತಿ ಮದೀಯೇಷ್ವೇವ ಲೇಖೇಶು ತತ್ರ ಭವತಃ ತ್ವಾಂ ಉದ್ದಿಶ್ಯ ಸಭಾಜನಾಕ್ಷರಾಣಿ ಪಾತಯಿಷ್ಯಾಮಃ. ಒಳ್ಳೆ ಸಂಸ್ಕೃತ ನೋಡಿ ಭಗವತಿ. ನಾನು ಅವನಿಗೆ ಪತ್ರ ಬರೀತೀನಿ, ಮಾಧವಸೇನಿಗೆ ಇದೆಲ್ಲ ವಿಷಯವಾಗಿ ಕುಶಲ ಪ್ರಶ್ನೆ, ಹೇಗೂ ಭಾವಮೈದುನ ಆದನಲ್ಲ, ಹಾಗಾಗಿ ಆ ಪತ್ರದಲ್ಲೇ ನಿಮ್ಮ ಮಾತುಗಳನ್ನು ಹಾಕೋಣ ಅಂತ. ಸಭಾಜನಾಕ್ಷರಾಣಿ ಪಾತಯಿಷ್ಯಾಮಃ, ನಿಮ್ಮ ಮಾತು ಅಲ್ಲಿ ಬೀಳಲಿ, 4 ಹರಕೆ ಮಾತನ್ನು ಸೇರಿಸಿ ಹಾಕೋಣ ಅಂತಂತಾನೆ. ಇದು ನಿಜವಾದ ಅಪ್ಪಟ ಸಂಸ್ಕೃತ. ರಾಜನ ಮತ್ತು ರಾಣಿಯ ಮಾತಿಗೆ ಅವಳು ಹೇಳ್ತಾಳೆ, ಇವಯ್ಯೋ ಸ್ನೇಹಾತ್ ಪರವಾನಯಂ ಜನ, ನಿಮ್ಮ ಮಾತಿಗೆ ಏನು ಬದಲು ಹೇಳೋಕ್ಕೆ ಆಗೋಲ್ಲ, ನಿಮ್ಮ ಪರವಾಗಿಬಿಟ್ಟಿದ್ದೀನಿ, ನಾನು ನಿಮ್ಮ ಅಧೀನ ಅಂತಾಳೆ. ಆಗ ಧಾರಣಿ ಹೇಳ್ತಾಳೆ, ಇನ್ನೇನು ನಿಮಗೆ ಪ್ರೀತಿಯನ್ನು ಉಂಟು ಮಾಡೋದು ಅಂತ ರಾಜನ ಕೇಳ್ತಾಳೆ. ತ್ವಮ್ಮೇ ಪ್ರಸಾದ ಸುಮುಖಿ ಭವದೇವಿ, ನೀನು ಮಾತ್ರ ಸದಾ ಸುಮುಖಿ ಆಗಿರಮ್ಮ, ಸಾಕು. ನಿತ್ಯಮೇತಾವತೇವ ಹೃದಯೇ ಪ್ರತಿಪಾಲನೀಯಂ, ಇದು ಸಾಕು ನನಗೆ, ಇನ್ನೇನು ಬೇಡ ಹೃದಯದಲ್ಲಿ, ಆದರೂ ಇದರಲಿ ಅಂತ ಭರತವಾಕ್ಯ ಉತ್ತರಾರ್ಧದಲ್ಲಿ ಬರುತ್ತದೆ. ಆಶಾಸ್ಯಮೀತಿ ವಿಗಮ ಪ್ರಭೃತಿ ಆಶಾಸ್ಯಮೀತಿ ವಿಗಮ ಪ್ರಭೃತಿ ಪ್ರಜಾನಾಂ ಸಂಪತ್ಸ್ಯತೆ ನಖಲು ಗೋಪ್ತರಿನ ಅಗ್ನಿಮಿತ್ರನೇ. ಅಗ್ನಿಮಿತ್ರ ಆಳ್ತಾ ಇರುವಾಗ ಪ್ರಜೆಗಳಿಗೆ ಈತಿಬಾಧೆಗಳು, ಅತಿವೃಷ್ಟಿ ಅನಾವೃಷ್ಟಿ, ಚೋರಭೀತಿ, ಶಲಭಭೀತಿ ಇತ್ಯಾದಿಗಳು ಅಂತೀವಲ್ಲ, ಈ ಯಾವುದೂ ಇಲ್ಲದೆ ನೆಮ್ಮದಿಯಾಗಿರಲಿ ಲೋಕ ಅನ್ನುವ ಸಾಮಾನ್ಯವಾದ ಭರತವಾಕ್ಯದಿಂದ ಮುಗಿಯುತ್ತದೆ. ಕಾಳಿದಾಸನ ಭರತವಾಕ್ಯಗಳಲ್ಲಿ ಶ್ರೇಷ್ಠವಾದವು ವಿಕ್ರಮೋರ್ವಶೀಯದಲ್ಲಿ, ಶಾಕುಂತಲದಲ್ಲಿ ಇವೆ. ಶಾಕುಂತಲದಲ್ಲಿ ಪರ್ಸನಲ್ ಭರತವಾಕ್ಯ ವಿಶೇಷವಾಗಿ ಬರುತ್ತದೆ ಉತ್ತರಾರ್ಧದಲ್ಲಿ. ವಿಕ್ರಮೋರ್ವಶೀಯದಲ್ಲಿ ಯೂನಿವರ್ಸಲ್ ಆಗಿದೆ. ಅದನ್ನು ಮುಂದೆ ನೋಡೋಣ. ನಮಸ್ಕಾರ.